ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಹಿಂದಿನ ಕ್ಲಾಸಲ್ಲಿ ನಾನು ಒಂದಿಷ್ಟು ವೊಕ್ಯಾಬ್ಯುಲರಿಗಳನ್ನು ಮಾಡಿದ್ದೆ. ಒಂದು ನಿಯರ್ಲಿ 36ರಿಂದ 35 ವರ್ಡ್ವರೆಗೂ ಮಾಡಿದ್ದೆ. ಈ ವರ್ಷ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಈ ಕ್ಲಾಸನ್ನೇ ಫಸ್ಟ್ ನೋಡ್ತಾ ಇರೋರು ಇದನ್ನು ನೋಡಿ, ಅದನ್ನು ಆಮೇಲೆ ನೋಡಿ ಪರವಾಗಿಲ್ಲ. ಯಾಕಂತಂದರೆ ಇದು ಗ್ರಾಮರ್ ಕ್ಲಾಸ್ ಅಲ್ಲ, ಇದು ವೊಕ್ಯಾಬ್ಯುಲರಿ ಕ್ಲಾಸ್. ನೀವು ಎಲ್ಲಿಂದ ನೋಡಿದ್ರು ಸ್ಟಾರ್ಟ್ ಮಾಡಿದ್ರು ಅದು, ಯಾಕಂತಂದರೆ ಪ್ರತಿಯೊಂದು ಹೊಸ ವರ್ಡ್ಗಳೇ ಅಲ್ವಾ. ಯಾವ ಕ್ಲಾಸಿಂದ ನೀವು ನೋಡಿದ್ರು ಕೂಡ ನಿಮಗೆ ಅದು ಅರ್ಥ ಆಗ್ತಾ ಹೋಗುತ್ತೆ. ಹಾಗಂತ ಆ ಕ್ಲಾಸನ್ನು ಬಿಟ್ಬಿಡಬೇಡಿ, ಆಮೇಲಾದರೂ ಹೋಗಿ ಅದನ್ನು ಆ ಕ್ಲಾಸನ್ನು ಮತ್ತೆ ಕಂಟಿನ್ಯೂ ಮಾಡಿ ನೋಡಿ. ಸೊ ನಾನು ಇದು ಎಸೆನ್ಷಿಯಲ್ ವೊಕ್ಯಾಬ್ಯುಲರೀಸ್ ಅಂತ ಈ ಸ್ವಲ್ಪ ಪಿ ಪಿ ಟಿ ಡಿಫ್ರೆಂಟಾಗಿ ಮಾಡಿದ್ದೀನಿ. ಎಸೆನ್ಷಿಯಲ್ ವೊಕ್ಯಾಬ್ಯುಲರೀಸು ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸಿಗೂ ಹೆಲ್ಪ್ ಆಗುತ್ತೆ. ಸ್ಟೇಟ್ ಗೌರ್ಮೆಂಟಿಗೂ ಹೆಲ್ಪ್ ಆಗತ್ತೆ ಎಲ್ಲಿ ಇಂಗ್ಲೀಷ್ ಕೇಳ್ತಾರೆ. ಬಟ್ ನನ್ನ ಫೋಕಸ್ ಇರೋದೇನು ಎಸ್ ಎಸ್ ಸಿ, ಸಿ ಜಿ ಎಲ್ಲು, ಸಿ ಎಚ್ ಎಸ್ ಎಲ್ಲು, ಬ್ಯಾಂಕಿಂಗ್ ಮತ್ತು ಆರ್ ಆರ್ ಬಿ, ಎನ್ ಟಿ ಪಿ ಸಿ, ಗ್ರೂಪ್ ಡಿ ಇವು. ಹೀಗಾಗಿ ಇವು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮನ್ನು ಫೋಕಸ್ ಮಾಡ್ತಿದ್ದೇನೆ. ಯಾಕಂತಂದರೆ ಅಲ್ಲಿಂದ ಪ್ರೀವಿಯಸ್ ಇಯರನ್ನು ನೋಡಿ, ಅಲ್ಲಿ ಯಾವ ಥರ ಪ್ಯಾಟರ್ನಲ್ಲಿ ಕೇಳ್ತಾರೆ ಅನ್ನೋದನ್ನು ನಾನು ಅನಲೈಸ್ ಮಾಡಿ ನಿಮಗೆ ಈ ಕಂಟೆಂಟನ್ನು ರೆಡಿ ಮಾಡ್ಕೊಂಡಿರೋದ್ರಿಂದ ಮೇಯ್ನ್ಲಿ ಫೋಕಸ್ಡ್ ಆನ್ ಸೆಂಟ್ರಲ್ ಗೌರ್ಮೆಂಟ್. ಓಕೆನಾ? ಬಟ್ ಇಂಗ್ಲೀಷ್ ಅಂತಂದರೆ ಎಲ್ರಿಗೂ ಒಂದೇ. ಆಲ್ಮೋಸ್ಟ್ ಎಲ್ಲ ಎಕ್ಸಾಮಲ್ಲಿ ಸಿಮಿಲರ್ ಇರೋವಂಥದ್ದೇ ಕೇಳ್ತಾರೆ. ಸ್ಟೇಟ್ ಗೌರ್ಮೆಂಟವ್ರು ಕೂಡ ನೋಡ್ಬೋದು. ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ. ವೊಕ್ಯಾಬ್ಯುಲರಿ ಏನು ಒಂದು ಗಂಟೆ ನೋಡೋದ್ರಿಂದ ನಿಮ್ಮ ನಾಲೆಡ್ಜ್ ಗೇನ್ ಆಗುತ್ತೆ ಹೊರತು ವೇಸ್ಟ್ ಏನಾಗೋದಿಲ್ಲ ಅದು. ಬಟ್ ಸೆಂಟ್ರಲ್ ಅವ್ರು ಮಾತ್ರ ಖಂಡಿತ ನೋಡಿ. ಇವೇ 99% ನಿಮಗೆ ಇವೇ ಕ್ವಶನ್ಗಳೇ ರಿಪೀಟ್ ಆಗೋದು. ಓಕೆನಾ? ನೆಕ್ಸ್ಟ್ ವರ್ಡಿಗೆ ಬಂದರೆ, ಈಗ ನಿಮಗೆ ನಿನ್ನೇನು ಕ್ಲಾಸನ್ನು ರಿವಿಷನ್ ಮಾಡಿದ್ರೆ ಅಂತ ಅಂದ್ಕೊಳ್ತೀನಿ. ಮತ್ತು ಇನ್ನೊಂದು ದಿವಸ ನಾನು ರಿವಿಷನ್ ಕೂಡ ಅಷ್ಟು ವರ್ಡ್ಗಳನ್ನು ಮಾಡೋ ಪ್ರಯತ್ನ ಮಾಡ್ತೇನೆ. ರಿವಿಷನ್ನು ನಾನೇ ಮಾಡ್ತೇನೆ. ಬಟ್ ನೀವೇ ರಿವಿಷನ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಇನ್ನೂ ಚೆನ್ನಾಗಿ ನೆನಪಿರುತ್ತೆ ಅಂತ. ಪ್ರತಿಯೊಂದು ವರ್ಡ್ಗಳು ಕೂಡ ನಿಮಗೆ ನೀಟಾಗಿ ರಿವಿಷನ್ ಮಾಡ್ತಾ ಹೋಗಬೇಕು. ಬಟ್ ನಾನು ರಿವಿಷನ್ ಮಾಡೋದಕ್ಕೆ ಕೂಡ ನಿಮಗೆ ಈಸಿ ಆದ ಒಂದು ಮೆಥಡಲ್ಲಿ ನಾನು ಸ್ಟಡಿ ಮಾಡ್ತಾಯಿದ್ದೀನಿ. ಹೇಗೆ ಅಂತಂದರೆ, ಈಗ ಇದೇ ಥರ ಡಾಡಲ್ ಅಂತ ಒಂದು ವರ್ಡ್ ಹಾಕಿದ್ದೀನಿ ಅಂತಂದರೆ ಅದಕ್ಕೆ ಸಿನಾನಿಮ್ ಇರ್ಬೋದು. ಸಿನಾನಿಮ್ ಅಂತಲ್ಲ, ಇವು ರಿಲೇಟೇಬಲ್ ವರ್ಡ್ ಅಂತ ತಗೊಳ್ಳಿ. ಎಕ್ಸಾಮಲ್ಲೂ ಸಿನಾನಿಮ್ ಅಂತ ಇವನ್ನೇ ಕೇಳ್ತಾರೆ. ಬಟ್ ರಿಲೇಟೇಬಲ್ ವರ್ಡ್ಗಳು ಇವೇ ಸಪ್ರೇಟ್ ವರ್ಡಾಗೂ ಕೂಡ ಕೇಳ್ಬೋದು ನಿಮಗೆ. ಓಕೆನಾ? ಇದೇ ಸಪ್ರೇಟ್ ವರ್ಡನ್ನು ಮೀನಿಂಗಿಗೆ ಕೇಳ್ಬೋದು, ಯಾವುದೇ ಒಂದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಗೆ ಕೇಳ್ಬೋದು, ಯಾವುದಕ್ಕಾದ್ರೂ ಕೇಳ್ಬೋದು ನಿಮಗೆ. ಆವಾಗ ಏನಾಗುತ್ತೆ, ನಿಮಗೆ ತಕ್ಷಣವಾಗಿ ನೆನಪಾಗುತ್ತೆ. ಇಷ್ಟು ವರ್ಡ್ಗಳು ನೆನಪಾಗ್ತವೆ. ಇನ್ ಕೇಸ್ ಇವುಗಳಲ್ಲೇ ಯಾವ್ದಾದ್ರು ಸಿನಾನಿಮ್ ಕೇಳಿದ್ರೂ ನೆನಪಾಗುತ್ತೆ. ಬಟ್ ಇಷ್ಟು ವರ್ಡ್ಗಳು ಕೂಡ ನಿಮಗೆ ನೆನಪಿರ್ತವೆ ಅಲ್ವಾ? ಸೊ ಇದೊಂದು ಮೆಥಡು ಕಲೀಲಿಕ್ಕೆ. ಸೊ ಇದರಿಂದ ನಿಮಗೆ ರಿವಿಷನ್ ನೋಡಿರಿ, ಒಂದು ವರ್ಡನ್ನು ನೀವು ನೆನ್ಪಿಟ್ಕೊಂಡ್ರೆ, ಒಂದು ಡಾಡಲ್ ಅಂದರೆ ನಿಧಾನ ಮಾಡು ಅನ್ನೋದನ್ನು ನೀವು ನೆನ್ಪಿಟ್ಕೊಂಡ್ರೆ 1, 2, 3, 4, 5, ಆಮೇಲೆ 6, 7, 8, 9, 10, 11 ವರ್ಡ್ಗಳು ನಿಮಗೆ ಒಟ್ಟಿಗೆ ನೆನಪಾಗ್ತವೆ. ಒಂದು ವರ್ಡ್ರಿಂದ 11 ವರ್ಡ್ ನೆನ್ಪಿಟ್ಕೊಳ್ಳೋದು ಅಂತಂದರೆ ಎಷ್ಟು ಈಸಿ ಮೆಥಡ್ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಈಗ ನೋಡಿರಿ, ಸಿನೋನಿಮ್ ಬಂದರೆ ಫಿಡಲ್ ಅರೌಂಡ್. ಈಗ ಓಕೆ, ಈ ವರ್ಡನ್ನೇ ಮುಗಿಸ್ಕೊಳ್ತೇನೆ. ಡಾಡಲ್ ಅಂತಂದರೆ ಏನು? ಹೀಗೆ ಕಾಲನ್ನು ತೆವಳ್ಸ್ಕೊಳ್ತಾ ಹೋಗೋದು. ಈಗ ನಿಧಾನಕ್ಕೆ ಟೈಮ್ ವೇಸ್ಟ್ ಮಾಡ್ಕೊಂಡು ನಿಧಾನಕ್ಕೆ. ಈ ಎಕ್ಸಾಂಪಲ್, ನಾವು ರೋಡಲ್ಲಿ ಸ್ಕೂಲಿಂದ ಬರಬೇಕಿದ್ರೆ ಒಂದು ಕಲ್ಲನ್ನು ಒದ್ಕೊಳ್ತಾ ನಿಧಾನಕ್ಕೆ ಬರ್ತಿದ್ವಲ್ಲ, ಹಬ್ಬ ಕ್ಲಾಸ್ ಮುಗಿದಂತ ಆರಾಮಾಗಿ ತೇಲಾಡ್ಕೊಳ್ತಾ ಕಲ್ಲು ಶಾಲೆಯಿಂದ ಒದಿಲಿಕ್ಕೆ ಸ್ಟಾರ್ಟ್ ಮಾಡಿ ಅದನ್ನು ಮನೇಲಿ ತಂದು ಇಡ್ತಿದ್ವಿ ಆ ಕಲ್ಲನ್ನು. ಅಲ್ಲ, ನೆನಪಿದೆಯಾ? ಸೊ ಇದಕ್ಕೆ ಏನಂತೀವಿ ನಾವು? ಡಾಡಲ್ ಅಂತೀವಿ. ನಿಧಾನ ಮಾಡು, ಸಮಯ ವ್ಯರ್ಥ ಮಾಡು. ದಟ್ಸ್ ಕಾಲ್ಡ್ ಡಾಡಲ್. ಈ ವರ್ಡನ್ನು ಮರೆಯಲ್ಲಲ್ವಾ? ಡಾಡಲ್ ಅಂದರೆ ಸ್ಪೆಲ್ಲಿಂಗ್ ಕೂಡ ನೆನ್ಪಿಟ್ಕೊಳ್ಳಿ. DAW, ಡೌಡಲ್ ಅಂತ ನೆನ್ಪಿಟ್ಟು, ಡೌಡಲ್. ಯಾಕಂದರೆ ಸ್ಪೆಲ್ಲಿಂಗ್ ಇಂಪಾರ್ಟೆಂಟ್, ನಿಮಗೆ ಪ್ರೊನೌನ್ಸಿಯೇಷನ್ ಏನು ಬೇಕಾಗಿಲ್ಲ. ಡಾಡಲ್ ಮೀನ್ಸ್ ಟು ಸ್ಲೋಲಿ ಆ್ಯಂಡ್ ವೇಸ್ಟ್ ಟೈಮ್ ವೇಸ್ಟ್ ಮಾಡೋದು. ಸಿನೋನಿಮ್ ಬಂದರೆ ಫಿಡಲ್ ಅರೌಂಡು, ಆ್ಯಂಬಲ್, ಸ್ಟ್ಯಾಗರ್. ಪ್ರತಿಯೊಂದಕ್ಕೂ ಎಕ್ಸ್ಪ್ಲನೇಷನ್ ಇದೆ. ನೆಕ್ಸ್ಟ್ ನೋಡಿ, ಫಿಡಲ್ ಅರೌಂಡು, ಆ್ಯಂಬಲ್ಲು, ಎಲ್ಲದಕ್ಕೂ ಎಕ್ಸ್ಪ್ಲನೇಷನ್ ಪ್ರತಿಯೊಂದು ವರ್ಡನ್ನು ಸಪ್ರೇಟಾಗೆ ಮಾಡಿದ್ದೀನಿ ನಾನು. ಈಗ ನಿಮಗೆ ಇಲ್ಲಿ ಫಿಡಲ್ ಅರೌಂಡ್ ಅಂತ ಬಂದರೆ ಪ್ರತಿಯೊಂದು ಇಲ್ಲಿ ಒಟ್ಟಿಗೆ ಹಾಕಿದ್ದೀನಿ ನಿಮಗೆ ಕಲೀಲಿಕ್ಕೆ, ಬರ್ಕೊಳ್ಳಿಕ್ಕೆ ಸುಲಭ ಆಗಲಿ ಅಂತ. ಪ್ರೊಕ್ರಾಸ್ಟಿನೇಷನ್ನು, ಡ್ರ್ಯಾಗ್ ಒನ್ಸ್ ಫೀಟ್, ಡಿಸಿಲರೇಟು. ಹಾಗೆ ಆ್ಯಂಟೋನಿಮ್ಸಿಗೆ ಬಂದರೆ ರಷ್ಯನ್ ಸ್ಪೀಡಾಗಿ, ಬ್ಯಾರಲ್ಲು, ಆಮೇಲೆ ಹ್ಯಾಸ್ಟನ್ನು. ಬ್ಯಾರಲ್ ಅಂತಂದರೆ ನಮ್ಮದು ಒಂದು ಬ್ಯಾರಲ್ ಇದೆಯಲ್ಲ ಸರ್, ಡ್ರಮ್ ಅಂತ ಅನ್ಬೋದು. ಹೇಳ್ತೇನೆ ಅದು ಏನಂತ ಕಾನ್ಸೆಪ್ಟ್. ಆಮೇಲೆ ಎಕ್ಸರ್ಟ್ ಇರ್ಬೋದು, ಟ್ರವೈಲ್ ಇರ್ಬೋದು. ಟ್ರವೈಲ್ ಅಂತಂದ್ರು ಪೇಯ್ನ್ಫುಲ್ಲಾಗಿ ಒಂಥರ ತುಂಬ ಕಷ್ಟಪಟ್ಟು ಮಾಡೋದು ಅನ್ನೋ ಥರ. ಓಕೆನಾ? ಓಕೆ, ನೆನಪಾಯ್ತಲ್ವಾ? ಡಾಡಲ್ ಅಂದರೆ ನೆಕ್ಸ್ಟ್ ವರ್ಡ್ ಸಿನೋನಿಮ್ಗೆ ಬಂದರೆ, ಈಗ ನಿಮಗೆ ಫಿಡಲ್ ಅರೌಂಡ್ ಅಂತ. ಫಿಡಲ್ ಅರೌಂಡ್ ಅಂದರೆ ಏನು? ವೇಸ್ಟಿಂಗ್ ಟೈಮ್ ಮಾಡೋದು, ಪ್ರೊಡಕ್ಟಿವಿಟಿನೇ ಇಲ್ಲ, ಅದರಿಂದ ಲಾಭನೇ ಇಲ್ಲ, ವ್ಯರ್ಥವಾಗಿ ಸಮಯವನ್ನು ಕಳೆಯೋದು. ವ್ಯರ್ಥವಾಗಿ ಸಮಯವನ್ನು ಕಳೆದಂದ್ರೆ ಅರ್ಥ ಆಗುತ್ತಲ್ವಾ?
ವ್ಯರ್ಥವಾಗಿ ಟೈಮ್ ವೇಸ್ಟ್ ಮಾಡ್ತಾ ಇರೋದು. ಇಲ್ಲಿ ನೋಡಿ, ಇಲ್ಲಿ ಹುಡುಗಿ ರೀಲ್ಸ್ ಸ್ಕ್ರೋಲ್ ಮಾಡ್ತಾ ಇದ್ದಾಳೆ. ನಿಮಗೆ ಹೇಗೆ ಗೊತ್ತಾಯಿತು ರೀಲ್ಸ್ ಸ್ಕ್ರೋಲ್ ಮಾಡ್ತಾ ಇದ್ದಾಳೆ ಅಂತ ನೀವು ಕೇಳಬೇಡಿ. ಮತ್ತು ಚಾಟ್ ಕೂಡ ಮಾಡ್ತಾ ಇರ್ಬೋದು, ಎರಡು ಬೆರಳು ಹಿಂಗೆ ಹಿಂಗೆ ಇದು ಇದೆ, ಚಾಟ್ ಕೂಡ ಮಾಡ್ತಾ ಇರ್ಬೋದು. ಒಟ್ಟಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾಳೆ ಕೂತ್ಕೊಂಡು ಮೊಬೈಲ್ ಇಟ್ಕೊಂಡು ಅನ್ನೋ ಥರ ಅಲ್ವಾ. ನೋಡಿರಿ, ಚಾರ್ಜ್ ಬೇರೆ ಇಲ್ಲ, ಚಾರ್ಜರ್ ಕೇಬಲ್ ಹಾಕಿದ್ದಾರೆ. ಇಲ್ಲಿ ನೋಡಿ, ಚಾರ್ಜರ್ ಕೇಬಲ್ ಬೇರೆ ಹಾಕಿದ್ದಾರೆ. ಆದರೂ ಕೂಡ ಚಾರ್ಜ್ ಇಲ್ಲದೆ ಹೋದರೂ ಅದು ಚಾರ್ಜಿಗೆ ಹಾಕ್ಕೊಂಡು ಹೆವಿ ಬ್ಯುಸಿ ಮೇಡಮ್. ಓಕೆ, ಈ ಫಿಡಲ್ ಅರೌಂಡ್ ಅಂದರೆ ಹೀಗೆ ಟೈಮ್ ವೇಸ್ಟ್ ಮಾಡೋದು ವ್ಯರ್ಥವಾಗಿ. ಎಂಗೇಜಿಂಗ್ ಇನ್ ಎ ಸ್ಮಾಲ್ ಟಾಸ್ಕ್, ಚಿಕ್ಕ ಚಿಕ್ಕ ವಿಷಯಗಳಲ್ಲೇ ಅದನ್ನು ನಿಮ್ಮ ಸಮಯವನ್ನು ಎಂಗೇಜ್ ಮಾಡ್ಕೊಳ್ಳೋದು, ಅಂದರೆ ಅಲ್ಲೇ ನೀವು ತೊಡಗಿಸ್ಕೊಳ್ಳೋದು. ಇದು ವರ್ಕ್, ನಿಮ್ಮ ವರ್ಕಲ್ಲಿ ನೀವು ಏನಕ್ಕೆ ಬಂದಿದ್ದೀರಾ, ನೀವು ಓದಬೇಕು, ಜಾಬ್ ಮಾಡಬೇಕು, ಅಥವಾ ಓದಿ ನೀವು ಜಾಬ್ ತಗೊಳ್ಳೋದಕ್ಕೆ ಯಾವುದೊಂದು ಕ್ಲಾಸ್ ಮುಗಿಸ್ಬೇಕು, ವೊಕ್ಯಾಬ್ಯುಲರಿ ಕ್ಲಾಸನ್ನೇ ಮುಗಿಸ್ಬೇಕು ಅನ್ನೋ ಥರ ಮಾಡೋದಿಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಸಣ್ಣ ವಿಷಯದಾಗ ಮೊಬೈಲ್ ಇಟ್ಕೊಂಡು. ಸೊ ಆ ಥರ, ಅದಕ್ಕೆ ಏನಂತಾರೆ ಫಿಡಲ್ ಅರೌಂಡ್ ಅಂತಾರೆ. ಐ ವಾಸ್ ಜಸ್ಟ್ ಫಿಡಲಿಂಗ್ ಅರೌಂಡ್ ಇನ್ ದ ಕಿಚನ್. ಈಗ ನಾವು ನೋಡಿ, ನಮ್ಮ ಅಮ್ಮ ಅಥವಾ ಅಕ್ಕ ಎಲ್ಲ ಅಡುಗೆ ಮಾಡ್ತಾ ಇರ್ತಾರೆ, ನಾವು ಸುಮ್ಮನೆ ಒಂದು ರೌಂಡ್ ಹಾಕೊಂಬರ್ತೀವಿ ಅಡುಗೆ ಮನೇಲಿ. ಸುಮ್ಮನೆ ಕಾಲು ಹಿಂಗೆ ಕಾಲು ಆಡಿಸ್ಕೊಳ್ತಾ, ಸುಮ್ಮನೆ ನೀರು ಕುಡ್ದಂಗೆ ಮಾಡ್ಕೊಳ್ತಾ, ಸುಮ್ಮನೆ ಒಂದೊಂದು ರೌಂಡ್ ಹಾಕೊಳ್ತಾ ಅಲ್ಲೇ ಓಡಾಡ್ತಾ ಇರ್ತೀವಲ್ಲ, ದಟ್ಸ್ ಕಾಲ್ಡ್ ಫಿಡಲಿಂಗ್ ಅರೌಂಡ್. ಅರೌಂಡ್ ಅಂತ ನೆನ್ಪಿಟ್ಕೊಳ್ಳಿ. ಅಲ್ಲೇ ರೌಂಡ್ ಹಾಕೋದು, ಅಲ್ಲೇ ರೌಂಡ್ ಹಾಕೋದೆ ಫಿಡಲಿಂಗ್ ಅರೌಂಡ್. ಅಂದರೆ ಫಿಡಲ್ ಅರೌಂಡ್ ಇದೊಂದು ಫ್ರೇಸಲ್ ವರ್ಬ್. ಆ್ಯಕ್ಚುಲಿ ವರ್ಡ್ ಅಲ್ಲ, ಫ್ರೇಸಲ್ ವರ್ಬ್. ಇದು ಫ್ರೇಸಲ್ ವರ್ಬ್ ಅಂತ ಬರುತ್ತಲ್ಲ, ಫ್ರೇಸಲ್ ವರ್ಬ್ಗಳನ್ನು ಕೂಡ ನಾನು ಮಾಡ್ತೇನೆ. ಹಾಗೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೂಡ ಮಾಡ್ತೇನೆ. ಆಮೇಲೆ ಮತ್ತೇನು ಬರುತ್ತೆ, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಕೂಡ ಮಾಡ್ತೇನೆ. ಅವೆಲ್ಲ ವೊಕ್ಯಾಬ್ಯುಲರಿದೇ ಪಾರ್ಟ್. ಅವು ಅಷ್ಟು ವೊಕ್ಯಾಬ್ಯುಲರಿ ಅಂತಂದರೆ ಬರೀ ವರ್ಡ್ ಮಾತ್ರ ಅಲ್ಲ, ಅದಷ್ಟು ವೊಕ್ಯಾಬ್ಯುಲರಿದೇ ಪಾರ್ಟ್. ಅದೆಲ್ಲದನ್ನು ಮಾಡ್ತೇನೆ ನಾನು. ಈಗ ನಿಮಗೆ ವರ್ಡ್ಗಳನ್ನು ಮಾಡ್ತಾ ಹೋಗ್ತಿದ್ದೇನೆ. ನೆಕ್ಸ್ಟು ಆ್ಯಂಬಲ್. ಆ್ಯಂಬಲ್ ಅನ್ನೋದನ್ನು ಹೇಗೆ ನೆನ್ಪಿಟ್ಕೊತೀರ ನೀವು? ಆ್ಯಂಬಲ್ ಅಂದರೆ ಅಂಬೆ ಹರಿಯೋದು ಅಂತ ನೆನ್ಪಿಟ್ಕೊಳ್ರಿ. ನಿಧಾನವಾಗಿ ನಡೆಯೋದು. ಅಂಬೆ ಹರಿಯೋದು ಅಂದ್ರೆ ಗೊತ್ತಾಗುತ್ತಲ್ಲ, ನಮ್ಮ ಕಡೆ ನಾವು ಮಾತಾಡ್ತೀವಪ್ಪ, ನಮ್ಮ ಸಣ್ಣ ಹುಡುಗರು ನಡೆಯೋದಕ್ಕೆ ಅಂಬೆ ಹರಿಯೋದು ಅಂತೀವಿ, ಅಂಬೆಗಾಲು ಹಾಕೋದು ಅಂತೀವಿ. ಈಗ ನಮ್ಮ ಮನೆಯಲ್ಲೂ ಬೈತಾ ಇರ್ತಾರೆ. ನಾವು ಏನಂತ ಅಂದರೆ, ನಿಧಾನಕ್ಕೆ ಬರ್ತಾ ಇರ್ತೀವಿ, ಏನೋ ಕೆಲಸಕ್ಕೆ ಇರ್ತಾರೆ, ನಿಧಾನಕ್ಕೆ ಬರ್ತಾ ಇರ್ತೀವಿ ಅಂದರೆ, ಬೇಗ ಬೇಗ ಬಾ ಮರೆ, ಏನು ಅಂಬೆಗಾಲು ಹಾಕ್ತಾ ಇದೆಯಾ ಅನ್ನೋ ಥರ ಬೈತಾ ಇರ್ತಾರಲ್ವ. ಸೊ ಹಾಗೆ ಅದನ್ನು ನಾವು ಆ್ಯಂಬಲ್ ಅಂದ್ರೆ, ನಾನು ಹೇಳ್ತಿರೋದು ಇದು ಅಂಬೆಗಾಲು ಅಂತ. ಆ್ಯಂಬಲ್ ಅಂದರೆ ಅಂಬೆಗಾಲು ಅಲ್ಲ. ಆ್ಯಂಬಲ್ ಅಂತಂದ್ರೆ ನಿಧಾನವಾಗಿ ನಡೆಯೋದು. ನಿಮಗೆ ನೆನ್ಪಿಟ್ಕೊಳ್ಳೋದಕ್ಕೆ ಅಂಬೆಗಾಲು ಹಾಕ್ಕೊಂಡು ಬರ್ತಿದ್ದಾನೆ, ಸ್ಲೋ ಬರ್ತಿದ್ದಾನೆ. ಅಂಬೆಗಾಲು ಹಾಕೋದಕ್ಕೆ ಇಂಗ್ಲೀಷಾಗಿ ಏನಂತಾರೆ ಗೊತ್ತಾ? ಕ್ರಾಲಿಂಗ್ ಅಂತ ಕರೀತಾರೆ. ಕ್ರಾಲಿಂಗ್ ಅಂತ ಗೊತ್ತಾ ನಿಮಗೆ? ಕ್ರಾ ಹಿಂಗೆ ಹಿಂಗೆ ಅಂಬೆ ಹರಿಯೋದು ಕ್ರಾಲಿಂಗ್. CAWLING ಕ್ರಾಲಿಂಗ್ ಅಂತ ಕರೀತಾರೆ. ಬರಲಿಕ್ಕಾಗಲ್ಲ ಇಲ್ಲಿ, ನನ್ನ ಹತ್ರ ರೈಟಿಂಗ್ ಪ್ಯಾಡ್ ಇಲ್ಲ, ಟಚ್ ಪ್ಯಾಡಲ್ಲೇ ನಾನು ಮ್ಯಾನೇಜ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಓಕೆ, ಅದನ್ನ ಅರ್ಥ ಮಾಡ್ಕೊಳ್ತೀರಾ? ಕ್ರಾಲಿಂಗ್ ಅಂತಂದರೆ ಅಂಬೆ ಹರಿಯೋದು ಅಂತ ಆ್ಯಕ್ಚುಲಿ. ಹಾಗಾದರೆ ಕ್ರಾಲಿಂಗ್ ಇದಕ್ಕೆ ಸಿನೋನಿಮ್ ಆಗಲ್ವಾ ಅಂತ ಕೇಳ್ಬೋದು. ಖಂಡಿತ ಆಗುತ್ತೆ. ಕ್ರಾಲಿಂಗ್ ಕೂಡ ಇದಕ್ಕೆ ಸಿನೋನಿಮ್ಮೆ. ಅಂಬೆ ಹರಿಯೋದನ್ನು ನಾವು ಸಿನೋನಿಮ್ ಆಗಿ ತಗೋಬೋದು. ಎಕ್ಸಾಮಲ್ಲಿ ಅದನ್ನು ಕೂಡ ಕೇಳಿದ್ದಾರೆ. ಬಟ್ ಆ ವರ್ಡನ್ನು ನಿಮಗೆ ಬೇರೆ ಕಡೆ ನಾನು ರಿಪೀಟ್ ಮಾಡ್ತೀನಿ. ಇದ್ರ ಜೊತೆಗೆ ಸಿನೋನಿಮ್ ಆಗಿಲ್ಲ ಅದು, ಬೇರೆ ವರ್ಡ್. ಯಾಕಂತಂದರೆ ಸಿಮಿಲರ್ ವರ್ಡ್ಗಳು ಸಾಕಷ್ಟು ಇರ್ತವೆ. ಅದನ್ನು ಬೇರೆ ವರ್ಡ್ ಜೊತೆಗೆ ಸೇರಿಸಿ ಮಾಡಿದಾಗ ನಿಮಗೆ ಬೇರೆ ವರ್ಡ್ ಜೊತೆಗೆ ಅದು ಕನೆಕ್ಟ್ ಆಗ್ತಾ ಹೋಗುತ್ತೆ. ಒಂದೇ ವರ್ಡಿಗೆ 20-30 ವರ್ಡ್ ಮಾಡ್ತಾ ಹೋದರೆ ನಿಮಗೆ ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಒಂದಿಷ್ಟು ವರ್ಡ್ಗಳು ಮೋಸ್ಟ್ ರಿಲೇಟೆಡ್ ಇರೋದನ್ನು ನಾನು ತಗೊಳ್ತಾ ಬಂದಿದ್ದೀನಿ. ಹಾಗಾಗಿ ನೀವು ಆ್ಯಂಬಲ್ ಅನ್ನೋದನ್ನು ಹೇಗೆ ನೆನ್ಪಿಟ್ಕೊಳ್ಬೋದು? ಅಂಬೆ ಹರಿಯೋದು ಅಂತ, ಅಂದರೆ ನಿಧಾನವಾಗಿ ನಡೆಯೋದು. ನೋಡಿ, ಇವರು ಆ್ಯಂಬಲಿಂಗ್ ಮಾಡ್ತಿದ್ದಾರೆ ಅಂತಂದರೆ ಅಂಬೆ ಹರಿತಾ ಇಲ್ಲ, ಅಂದರೆ ಸ್ಲೋ ಆಗಿ ನಡ್ಕೊಂಡು ಹೋಗ್ತಿದ್ದಾರೆ. ಅಂತಂದರೆ ಟು ವಾಕ್ ಇನ್ ಎ ರಿಲ್ಯಾಕ್ಸ್ಡ್ ಆ್ಯಂಡ್ ಸ್ಲೋ ಪೇಸ್, ರಿಲ್ಯಾಕ್ಸ್ ಮಾಡ್ತಿದ್ದಾರೆ ಆರಾಮಾಗಿ. ದೇ ಆ್ಯಂಬಲ್ಡ್ ಅರೌಂಡ್ ದ ರಿವರ್ ಬ್ಯಾಂಕ್. ರಿವರ್ ಬ್ಯಾಂಕ್ ಅಂತಂದರೆ ಅವ್ರು ಏನು ಮಾಡ್ತಿದ್ದಾರೆ, ಇದರಲ್ಲಿ ನದಿ ದಡದ ಮೇಲೆ ರಿಲ್ಯಾಕ್ಸ್ ಮಾಡ್ತಿದ್ದಾರೆ, ವಿಶ್ರಾಂತಿಗೆ ಒಂಥರ ವಾಕ್ ಮಾಡ್ತಾ ಇದ್ದಾರೆ ಅನ್ನೋ ಥರ. ಈ ಈ ರಿವರ್ ಎಲ್ಲಿದೆ ಅಂತ ಕೇಳಬೇಡಿ. ಮತ್ತು ಈ ಕಡೆ ಎಲ್ಲ ರಿವರ್ ಇದೆ ಅಂತ ಅಂದ್ಕೊಳ್ಳಿ. ಇದು ರೋಡು, ರಿವರ್ ಎಲ್ಲಿದೆ, ಎಲ್ಲರೂ ಇರ್ಬೋದು, ನೋಡ್ಕೊಳ್ಳಿ. ಹೀಗೆ ಅಂದರೆ ಆ್ಯಂಬಲ್ ಅಂತಂದರೆ ರಿಲ್ಯಾಕ್ಸ್ ವೇಯಲ್ಲಿ ನಿಧಾನವಾಗಿ ನಡ್ಕೊಂಡು ಹೋಗೋದು. ಆ್ಯಂಬಲ್ ಅಂದರೆ ಅಂಬೆ ಹರಿಯೋದು ಅಂತ ನೆನ್ಪಿಟ್ಕೊಳ್ಳಿ. ಎಕ್ಸಾಮಲ್ಲಿ ಮಾರ್ಕ್ಸ್ ಬರ್ಬೇಕಂದ್ರೆ ನೆನಪಿರ್ಬೇಕಲ್ವ, ನೀವು ಹೇಗಾದ್ರು ನೆನ್ಪಿಟ್ಕೋಬೋದು. ಅಂಬೆ ಹರಿಯೋದು ಅಂತನಾದ್ರು ನೆನ್ಪಿಟ್ಕೊಳ್ರಿ, ಇನ್ನೊಂದು ಏನಾದ್ರು ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಸ್ಟ್ಯಾಗರ್ ಅಂದರೆ ಏನು? ಅಸ್ಥಿರವಾಗಿ ನಡೆ, ದಿಗ್ಭ್ರಮೆಗೊಳ್ಳು. ದಿಗ್ಭ್ರಮೆಗೊಳ್ಳು ಇದಕ್ಕೆ, ಯಾವುದಕ್ಕೆ? ಟ್ರೈಫಲ್ಲಿಗೆ, ಅಂದರೆ ಶಾಕ್ ಆಗೋದು ಅನ್ನೋ ಥರ. ಬಟ್ ಬೋತ್ ಆರ್ ಸೇಮ್ ಮೀನಿಂಗ್ ಆಲ್ಮೋಸ್ಟ್. ಅಸ್ಥಿರವಾಗೋದು ಅಂದ್ರೆ ಒಂದೇ, ಸ್ಥಿರತೆನೇ ಕಳ್ಕೊಳ್ಳೋದು. ದಿಗ್ಭ್ರಮೆ ಆದಾಗ ನಮ್ಮ ಸ್ಥಿರತೆನೇ ಅನ್ಕಂಟ್ರೋಲ್ ಆಗ್ಬಿಡ್ತೀವಲ್ಲ, ಬ್ಯಾಲೆನ್ಸ್ ತಪ್ಪೋದಂಗೆ ಆಗ್ಬಿಡ್ತೀವಲ್ಲ, ಅನ್ಕಂಟ್ರೋಲ್ಡ್ ಆಗ್ತೀವಲ್ಲ, ಹಾಗೆ. ಸ್ಟ್ಯಾಗರ್ ಅಂತಂದರೆ ಅನ್ಕಂಟ್ರೋಲ್ಡ್ ಮೂಮೆಂಟ್. ಒಂಥರ ಈಗ ಅನ್ಕಂಟ್ರೋಲಿಗೂ ಇದಕ್ಕೂ ನಿಧಾನಕ್ಕೂ ಏನು ಸಂಬಂಧ ಅಂತಂದರೆ, ಈಗ ತೇಲಾಡ್ಕೊಂಡು ಉಲ್ಡಾಡ್ಕೊಂಡು ಹೋಗೋದು. ಈಗ ನೋಡಿ ಎಕ್ಸಾಂಪಲ್ ಇದೆ, ಹಿ ಲೆಫ್ಟ್ ದ ಬಾರ್ ವಿತ್ ಎ ಡ್ರಂಕನ್ ಸ್ಟ್ಯಾಗರ್ ಅಂತಂದರೆ ಅವ್ನು ಮೂನೇ ಆಗ್ತಾ ಇಲ್ಲ, ಅಲ್ಲಲ್ಲೇ ತೆವಳಾಡ್ತಾ ಉಲ್ಡಾಡ್ತಾ ಇದ್ದಾನೆ ಅನ್ನೋ ಥರ. ಅಂದರೆ ಅಷ್ಟು ಸ್ಲೋ ಆಗಿ ಹೋಗ್ತಾ ಇದ್ದಾನೆ ಮನೆಗೆ.
ಸ್ಪೀಡಾಗಿಲ್ಲ, ಹೆವಿ ಸ್ಪೀಡಾಗಿ ಇದ್ರಾಗಿಲ್ಲ ಅನ್ನೋ ಥರ. ಓಕೆನಾ? ಸ್ಟ್ಯಾಗರ್ ಅಂದರೆ ಗೊತ್ತಾಯ್ತಲ್ವಾ? ಸ್ಟ್ಯಾಗರಿಂಗ್ ಅಂತಂದರೆ ಸ್ವಲ್ಪ ಈ ಲೆಫ್ಟ್ ದ ಬಾರ್ ಡ್ರಂಕ್ ಅಂಡ್ ಸ್ಟ್ಯಾಗರ್ ಅಂತಂದರೆ ಕುಡ್ಕೊಂಡು ತೇಲಾಡ್ಕೊಂಡು ಮೂವ್ ಆಗ್ತಾ ಇಲ್ಲ, ಮುಂದೆ ಹೋಗ್ತಾ ಇಲ್ಲ, ಅವನು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾನೆ ಅಲ್ಲೇ ಅನ್ನೋ ಥರ. ಟ್ರೈಫಲ್ ಅಂದರೂ ಕೂಡ ಹಾಗೆ ದಿಗ್ಭ್ರಮೆಯಾಗಿ ಒಂದ್ಸರಿ ಶಾಕ್ ಆಗಿ ನಿಂತಿದ್ದಾನಂತೆ. ಹೇಗೆ ಅಂತಂದರೆ ಈಗ ನಮ್ಮ ಇದನ್ನು ನೋಡ್ಬೋದು ನೀವು, ಏನಾದ್ರು ಒಂದು ವಿಷಯ ಕೇಳಿದ ತಕ್ಷಣ ಶಾಕ್ ಆಗಲ್ಲೇ ಸಡನ್ನಾಗಿ ನಿಂತು ಬಿಡ್ತೀವಿ, ಏನು ಮುಂದಕ್ಕೆ ಹೋಗೋದೇ ಇಲ್ಲ. ಹಾಗೆ ಈಗ ನೋಡಿ ಸ್ಟೇಜಲ್ಲಿ ಕೂಡ ಹಿ ಅಡ್ಮಿಟ್ಸ್ ಟು ಬೀಯಿಂಗ್ ಟ್ರೈಫಲ್ ನರ್ವಸ್ ಬಿಫೋರ್ ಎವ್ರಿ ಶೋ ಅಂತಂದರೆ ಅವನು, ನಿಮಗೂ ಕೂಡ ಸ್ಟೇಜ್ ಫಿಯರ್ ಇರುತ್ತಲ್ವ, ಹಾಗೆ ಇವನಿಗೂ ಸ್ಟೇಜ್ ಫಿಯರ್ ಇರುತ್ತೆ. ಏನಂತ, ಅವನು ಸ್ಟೇಜ್ ಮೇಲೆ ಹತ್ತಾಗ ಅವ್ನು ನರ್ವಸ್ ಆಗ್ತಿದ್ದಾನೆ, ಶಾಕ್ ಆಗ್ತಿದ್ದಾನೆ, ಒಂಥರ ಏನು ಅವನಿಗೆ ಏನು ಮಾತೇ ಬರ್ತಾ ಇಲ್ಲ, ಮುಂದುವರಿಸ್ತಾ ಇಲ್ಲ, ಅವನು ಇದ್ದಲ್ಲೇ ಇದ್ದಾನೆ, ಅವನು ವರ್ಡನ್ನು ಮುಂದುವರಿಸ್ತಾ ಇಲ್ಲ ಅನ್ನೋ ಥರ. ಅಂದರೆ ಇಂಪ್ರೂವ್ಮೆಂಟ್ ಕಾಣ್ತಾ ಇಲ್ಲ ಅನ್ನೋದಕ್ಕೆ ನೀವು ಈ ಟ್ರೈಫಲ್ ಅನ್ನೋ ವರ್ಡನ್ನು ತಗ್ಬೋದು. ಇದಕ್ಕೆ ಸಿನೋನಿಮೆ ಆಗುತ್ತಲ್ವ. ಆ್ಯಂಬಲ್ ಅಂತಂದ್ರೆ ಸ್ಲೋ ಆಗಿ ಅಲ್ಲೇ ಇದ್ದಾನೆ. ಟ್ರೈಫಲ್ ಅಂತಂದ್ರೂ ಕೂಡ ಅವ್ನ ಮಾತನ್ನು ಮುಂದುವರಿಸ್ತಾ ಇಲ್ಲ, ಸ್ಲೋ ಅಲ್ಲೇ ಇದ್ದಾನೆ, ನಿಂತಿದ್ದಾನೆ ಅನ್ನೋ ಥರ. ಶಾಕ್ ಆಗಿ ಅಲ್ಲೇ ನಿಂತಿದ್ದಾನೆ. ಸ್ಟ್ಯಾಗರಿಂಗ್ ಅಫನ್ ರಿಫ್ಲೆಕ್ಟ್ಸ್ ಲಾಸ್ ಆಫ್ ಬ್ಯಾಲೆನ್ಸ್ ಅಥವಾ ಕೋಆರ್ಡಿನೇಷನ್ ಇಲ್ಲದೆ ಆದರೂ ಕೂಡ ಏನಾಗುತ್ತೆ, ನಿಮ್ಮದು ಪ್ರಾಜೆಕ್ಟ್ ಮುಂದೋಗಲ್ಲ. ಎಲ್ಲರದು ಸಹಯೋಗ ಇದ್ದರೆ ಮಾತ್ರ ಏನೋ ಒಂದು ಪ್ರಾಜೆಕ್ಟ್ ಮಾಡ್ತಾಯಿದ್ರೆ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂದಂಗೆ ಅದು ಸಕ್ಸಸ್ ಆಗುತ್ತೆ. ಇಲ್ಲ ಅಂತಂದರೆ ಅಲ್ಲೇ ನಿಂತ್ಕೊಳ್ಳುತ್ತೆ ಅನ್ನೋ ಥರ. ಹಾಗೆ ಕೋಆರ್ಡಿನೇಷನ್ ಇರಲ್ಲ. ಮೂವ್ ಇಟ್ ಡಿಫಿಕಲ್ಟಿ ಆ್ಯಸ್ ಯು ಟು ಗೋಯಿಂಗ್ ಟು ಫಾಲ್. ಇನ್ನೇನು ಬೀಳಬೇಕು, ಬಿದ ಅನ್ನೋ ಥರ ಅಂತೀವಲ್ಲ, ಹಾಗೆ ಆ ಥರ ಅವರು ಸ್ಟ್ಯಾಗರ್ ಅಂತಂದರೆ. ಓಕೆನಾ? ಇಲ್ಲಿ ನೋಡ್ರಿ, ಇವನು ಇಲ್ಲಿ ಇನ್ನೇನು ಸ್ಲಿಪ್ ಆದ ಅಂತಂದರೆ ಬಿದ್ದು ಬಿಡ್ತಾನೆ, ಹಾಗೆ ಅನ್ನೋ ಥರ. ಸ್ಟ್ಯಾಗರ್. ಟ್ರೈಫಲ್ ಅಂದರೂ ಕೂಡ ಅದೇ. ಇನ್ನೊಂದಿದೆ ಟ್ರೈವಿಯಲ್ ಅಂತಿದೆ. ಟ್ರೈವಿಯಲ್ ಅಂತಂದ್ರೆ ಬೇರೆ. ಟ್ರೈವಿಯಲ್ ಆಲ್ಮೋಸ್ಟ್ ಇದರಲ್ಲಿ ಕನ್ಫ್ಯೂಸ್ ಆಗುತ್ತೆ ನೀವು, ಯಾಕಂದರೆ ಮುಂದೆ ಯಾವುದೋ ಒಂದು ವರ್ಡು ನಿಮಗೆ ಟ್ರೈವಿಯಲ್ ಅಂತ ಸಿಗ್ಬೋದು. ಟ್ರೈವಿಯಲ್ ಅಂತ ಸಿಕ್ಕಿದಾಗ ಅವತ್ತು ಈ ವರ್ಡಿಗೆ ಅವನು ಕ್ಲಾಸಲ್ಲಿ ಸರ್ ಬೇರೆ ಹೇಳಿದ್ರಲ್ಲ, ಏನು ಅಸ್ಥಿರವಾಗಿ ನಡೆಯೋದು ಆ ಥರ ಹೇಳಿದ್ರಲ್ಲ, ಇವತ್ತೇನು ಟ್ರೈವಿಯಲ್ಲಿಗೆ ಕ್ಷುಲ್ಲಕ ಅಥವಾ ವ್ಯಾಲ್ಯೂ ಇಲ್ಲ ಅನ್ನೋ ಥರ ಬರ್ತಾ ಇದೆ ಅಂತ ಅಂದ್ಕೊಡಿ. ಇವೆರಡು ವರ್ಡು ಬೇರೆ. ನಿಮ್ಗದು ಆ ವರ್ಡನ್ನು ಮತ್ತೊಂದು ಸರಿ ಕೇಳಿದಾಗ ಕನ್ಫ್ಯೂಸ್ ಆಗ್ಬೋದು. ನಾನು ಅದಕ್ಕೆ ಇಲ್ಲೇ ಹೇಳ್ತಾ ಇದ್ದೀನಿ. ಟ್ರೈವಿಯಲ್ ಅಂತಂದರೆ ಏನು? TRIVIAL. ಟ್ರೈವಿಯಲ್ ಅಂತಂದರೆ ಕ್ಷುಲ್ಲಕ, ಏನು ವ್ಯಾಲ್ಯೂ ಇಲ್ಲದೆ ಇರೋ ಅಂಥದ್ದು. ಹಾಗೆ ಟ್ರೈಫಲ್ ಅಂತಂದರೆ ಒಂಥರ ದಿಗ್ಭ್ರಮೆಗೊಳ್ಳೋದು ಅನ್ನೋ ಥರ. ಓಕೆನಾ? ನೆಕ್ಸ್ಟ್ ವರ್ಡ್ ಪ್ರೊಕ್ರಾಸ್ಟಿನೇಟ್ ಅಂದರೆ ಏನು? ಆಲಸ್ಯ. ನಾವು ಬೆಳಿಗ್ಗೆ ದಿನ ಮಾಡ್ತೀವಿ ಆಲಸ್ಯ, 8 ಗಂಟೆಗೆ ಹೇಳ್ತೀವಿ. ಇಲ್ಲಿ ಇಮೇಜಲ್ಲಿ 8 ಗಂಟೆನೇ ಇದೆ ಅಲ್ವಾ? 8 ಗಂಟೆ ಡೈಲಿ ಹೇಳ್ತೀವಿ ಅನ್ನೋ ಥರ. ಅಂದರೆ ಆಲಸ್ಯ 8 ಗಂಟೆಗೆ, ಅಲ್ಲ 10 ಗಂಟೆ ಆಗುತ್ತೆ. ಓಕೆ. ಆಲಸ್ಯ ಅಂದರೆ ಪ್ರೊಕ್ರಾಸ್ಟಿನೇಷನ್. ನೀವು ಈ ವರ್ಡನ್ನು ಯೂಟ್ಯೂಬಲ್ಲಿ ತುಂಬ ಕೇಳ್ತಾರೆ. ಡೋಂಟ್ ಪ್ರೊಕ್ರಾಸ್ಟಿನೇಟ್ ಅಂತ ಯಾವುದೋ ಒಂದು ಆ್ಯಡಲ್ಲೆಲ್ಲ ಬರ್ತಾ ಇರುತ್ತೆ. ಪ್ರೊಕ್ರಾಸ್ಟಿನೇಟ್ ಇದರದ್ದು ಸ್ಪೆಲ್ಲಿಂಗ್ ಕೂಡ ನೆನ್ಪಿಟ್ಕೊಳ್ಳಿ. ಪ್ರೊಕ್ರಾಸ್ಟಿನೇಟ್ ಸ್ಪೆಲ್ಲಿಂಗ್ ಕೂಡ ಬರುತ್ತೆ ಎಕ್ಸಾಮಲ್ಲಿ, ಸ್ಪೆಲ್ಲಿಂಗ್ ಚೆಕ್ಕಿಗೆ ಬರುತ್ತೆ. ಸೊ ಸ್ಪೆಲ್ಲಿಂಗ್ ಕೂಡ ನೆನ್ಪಿಟ್ಕೊಳ್ಳಿ. ನೀವು ಹೀಗೆ ಪ್ರೊಕ್ರಾಸ್ಟಿನೇಟ್ ಅಂತ ಹಿಂಗೆ ಓದ್ರಿ. ಯಾಕಂತಂದ್ರೆ ನೀವು ಪ್ರೊನೌನ್ಸಿಯೇಷನ್ ಎಲ್ಲ ತಿಳ್ಕೊಂಡು ನೀವು ದೊಡ್ಡ ಪ್ರೊಫೆಸರು, ಇಂಗ್ಲೀಷು ಲ್ಯಾಂಗ್ವೇಜ್ ಸ್ಪೀಕರ್ ಆಗಬೇಕಾಗಿದ್ದಿಲ್ಲ. ದೊಡ್ಡ ಸ್ಪೋಕನ್ ಇಂಗ್ಲೀಷ್ ಮಾಡೋದು ಅಮೇರಿಕನ್ ಆಗಬೇಕಿದೆ. ಐ ಡೋಂಟ್ ಪ್ರೊಕ್ರಾಸ್ಟಿನೇಟ್ ಅಂತೆಲ್ಲ ಇಷ್ಟೆಲ್ಲ ಏನು ಇಂಗ್ಲೀಷಲ್ಲಿ ಹೊಡೆಯೋದು ಬೇಕಾಗಿಲ್ಲ. ನಿಮಗೆ ಮಾರ್ಕ್ಸ್ ಬೇಕಲ್ವ, ಅದನ್ನು ನೀವು ನಿಮ್ಮ ಜಾಬ್ ಆದಮೇಲೆ ನೀವು ಸ್ಪೋಕನ್ ಇಂಗ್ಲೀಷ್ ಕ್ಲಾಸನ್ನು ತಗೊಂಡು ನಿಮ್ಮ ಇಂಗ್ಲೀಷನ್ನು ಇಂಪ್ರೂವ್ ಮಾಡಿಕೊಂಡು ಹೇಗೆ ಮಾತಾಡೋದು, ಹೇಗೆ ಉಚ್ಚಾರ ಮಾಡೋದು ಅನ್ನೋದನ್ನು ಬೇಕಾದ್ರೆ ನೀವು ಆಮೇಲೆ ಕಲ್ತ್ಕೊಳ್ಳಿ, ಅದು ಬೇಜಾರಿಲ್ಲ. ಬಟ್ ಎಕ್ಸಾಮ್ ಪಾಸ್ ಆಗೋದಕ್ಕೆ ಏನು ಬೇಕು? ಆ ವರ್ಡನ್ನು ಸ್ಪೆಲ್ಲಿಂಗನ್ನು ನೆನ್ಪಿಟ್ಕೊಳ್ಳಬೇಕು. ಸ್ಪೆಲ್ಲಿಂಗನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಏನು ಮಾಡಬೇಕು? ಅದಕ್ಕೆಲ್ಲ ಹರಸಾಹಸವನ್ನು ಮಾಡಬೇಕು. ಹಾಗಾಗಿ ವರ್ಡ್ ಹೇಗಿದೆಯೋ ಹಾಗೆಯೇ ಓದ್ರಿ, ಹಾಗೇ ನೆನ್ಪಿಟ್ಕೊಳ್ರಿ. ಯಾಕಂತಂದರೆ ನಿಮಗೆ ಎಕ್ಸಾಮಿನರು SSC ಅಥವಾ ಸೆಂಟ್ರಲ್ ಗೌರ್ಮೆಂಟಲ್ಲಿ ಬಂದು ಇದ್ರ ಹೇಗೆ ಉಚ್ಚಾರ ಮಾಡೋದು ಹೇಳಪ್ಪ ಅಂತ ಯಾರು ಬಂದು ಹೇಳಲ್ಲ. ಈಗ ಎಕ್ಸಾಂಪಲ್ ಅಂತಂದರೆ ಸಿಗರೇಟ್ ಸ್ಪೆಲ್ಲಿಂಗ್ ಏನು ಹೇಳಿ? CIGRATTE ಅಂತ, ಸಿಗರೇಟ್ ಅಂತ. ಅದನ್ನು ನೀವು ಸಿಗರೆಟ್ಟೆ ಅಂತಲೇ ನೆನ್ಪಿಟ್ಕೊಳ್ರಿ. ಸಿಗರೆಟ್ಟೆ. ನಂಗೆ ಇಲ್ಲಿ ಬರೆಯೋಕ್ಕಾಗ್ತಾ ಇಲ್ಲ, ನಾನು ಟಚ್ ಪ್ಯಾಡಲ್ಲಿ ಇದು ಮಾಡ್ತಾ ಇರೋದು, ನಾನು ರೈಟಿಂಗ್ ಪ್ಯಾಡ್ ಇಲ್ಲ. ಸೊ ಸ್ಪೆಲ್ಲಿಂಗ್ ಗೊತ್ತಾಗುತ್ತಲ್ಲ, ಸಿಗರೆಟ್ ಗೂಗಲ್ ಹೊಡೆದು ನೋಡಿರಿ ಸ್ಪೆಲ್ಲಿಂಗು. ಸಿಗರೆಟ್ಟೆ ಅಂತಲೇ ನೆನ್ಪಿಟ್ಕೊಳ್ರಿ, ಸಿಗರೇಟ್ ಅಲ್ಲ ಅದು. ಹಾಗೆ ಅಂತಂದರೆ ನಿಮಗೆ ಹೇಗಾದರೂ ಮಾಡಿ ಅದನ್ನು ನೆನ್ಪಿಟ್ಕೊಳ್ಬೇಕು ನೀವು ಅಷ್ಟೇ, ಆ ವರ್ಡನ್ನು. ಅದರಿಂದ ನಿಮಗೆ ಒಂದು ಮಾರ್ಕ್ಸ್ ಸಿಗುತ್ತೆ. ಮಾರ್ಕ್ಸ್ ಸಿಕ್ಕಿದ್ರೆ ನಿಮ್ಮ ಸೆಲೆಕ್ಷನ್ ಆಗುತ್ತೆ. ಇಲ್ಲಿ ಯಾರು ಎಕ್ಸಾಮಿನರ್ ಬಂದು ನೀವು ಇದನ್ನು ಹೇಗೆ ಪ್ರೊನೌನ್ಸಿಯೇಷನ್ ಮಾಡೋದು ಹೇಳಪ್ಪ ಅಂತ ಯಾರು ಕೇಳಲ್ಲ. ನಿಮ್ಗೆ ಸೆಲೆಕ್ಷನ್ ಸಿಗುತ್ತೆ, ಆಮೇಲೆ ನೀವು ಹೇಗಾದರೂ ಕಲ್ತ್ಕೋಬೋದು. ಓಕೆನಾ? ಅಷ್ಟೇ ಇಂಪಾರ್ಟೆಂಟ್. ಇದೇ ಥರ ಮೆಥಡ್ಗಳಿಂದನೇ ನನ್ನ ಇಂಗ್ಲೀಷ್ ಸ್ಕೋರ್ ಏನಾಗಿದೆ, 100% ಸ್ಕೋರ್ ಸಿಗ್ತಾ ಇರೋದು ನನಗೆ. ಇದೇ ಥರ ಪ್ಲ್ಯಾನ್ಗಳು. ಹೀಗೆ ಆ್ಯಕ್ಚುಲಿ ಮ್ಯಾಥ್ಸಲ್ಲೂ ಕೂಡ ಇದೇ ಥರ ಒಂದಿಷ್ಟು ಸ್ಟ್ರಾಟಜಿಗಳಿದ್ದಾವೆ, ಹೇಗೆ ಫಾರ್ಮುಲಾಗಳು ಹೇಗೆ ಕಲಿಬೇಕು ಅಂತ.
ಇದರಿಂದನೇ ನಿಮ್ಮ ಸ್ಕೋರು ಜಾಸ್ತಿ ಆಗೋದು. ಓಕೆನಾ. ಈಗ ಪ್ರೊಕ್ರಾಸ್ಟಿನೇಷನ್ ಅಂತಂದರೆ ಪ್ರೊಕ್ರಾಸ್ಟಿಕೇಶನ್ ಕ್ಯಾನ್ ಲೀಡ್ಸ್ ಟು ಇನ್ಕ್ರೀಸ್ ಸ್ಟ್ರೆಸ್ ಲೆವೆಲ್ಸ್ ಅಂತಂದರೆ, ಈಗ ನೀವು ಪ್ರೊಕ್ರಾಸ್ಟಿನೇಷನ್ ಮಾಡ್ತಿರಲ್ಲ, ಆಮೇಲೆ ಮಾಡಿದ್ರೆ ಆಯ್ತು ಬಿಡು, ಇರಲಿ, ಯಾರು ಮಾಡ್ತಾರೆ, ಇದು ಯಾಕೋ ಬೋರಿಂಗ್ ಆಗ್ತಿದೆ, ವಾಕ್ಯಾಬ್ಲರಿ ಕ್ಲಾಸ್ ಯಾರು ಕೇಳ್ತಾರೆ ಬಿಡು ಅನ್ನೋ ಥರ ಮಾಡಿದ್ರೆ ಲಾಸ್ಟಿಗೆ ನಿಮ್ಮದು ಸೆಲೆಕ್ಷನ್ನು ನಿಲ್ಲತ್ತೆ 1-2 ಮಾರ್ಕ್ಸಿಂದ. ಆಮೇಲೆ ವಾಕ್ಯಾಬ್ಲರಿ ಕೇಳಬೇಕಂತ ಆಮೇಲೆ ಬರ್ತೀರಾ. ಆಮೇಲೆ ನೋಡ್ರೆ ವಾಕ್ಯಾಬ್ಲರಿ ಪೆಂಡಿಂಗ್ ಇದ್ದಿರುತ್ತೆ ರೀ, ಮ್ಯಾಥ್ಸ್ ರಿವಿಷನ್ ಮಾಡೋದಿದ್ದಿರುತ್ತೆ, ರೀಸ್ನಿಂಗ್ ಕಲಿಯೋದಿದ್ದಿರುತ್ತೆ, ಇಷ್ಟೆಲ್ಲ ಇದ್ದಿರುತ್ತೆ. ಆಮೇಲೆ ಏನು ಕ್ಯೂಬ್ಸ್ ಆ್ಯಂಡ್ ಸ್ಕ್ವೇರ್ಸ್ ಎಲ್ಲ ಕಲಿಯೋದಿದ್ದಿರುತ್ತೆ. ಆವಾಗ ಏನಾಗುತ್ತೆ, ಸ್ಟ್ರೆಸ್ಸು ಇನ್ಕ್ರೀಸ್ ಆಯಿತು, ಅಯ್ಯೋ ಇಷ್ಟೊಂದು ವರ್ಕ್ ಹೇಗೆ ಮಾಡೋದು ಅಂತ. ಡೈಲಿ ಮಾಡ್ಕೊಂಡಿದ್ರೆ ನನಗೆ ಎಷ್ಟು ಹೆಲ್ಪ್ ಆಗ್ತಿತ್ತು ಅನ್ನೋ ಥರ ಅಲ್ವಾ. ಹಾಗೆ ಸೊ ಅದಕ್ಕೆ ಪ್ರೊಕ್ರಾಸ್ಟಿನೇಷನ್ ಮಾಡಬಾರ್ದು ಅಂತ. ಡ್ರ್ಯಾಗ್ ಒನ್ಸ್ ಫೀಟ್ ಇದರ ಹೆಸರಲ್ಲೇ ಇದೆ. ಒಂದು ಫೀಟ್ ಅಂದರೆ ಪಾದವನ್ನು, ಹಿಮ್ಮಡಿಯನ್ನು ಡ್ರ್ಯಾಗ್ ಮಾಡೋದು, ಈಗ ಹೇಳ್ಕೊತ ಹೋಗೋ ಥರ. ಅಂದರೆ ಇದೊಂದು ಇಡಿಯಮ್, ಇದು ಇಡಿಯಮ್ ಆ್ಯಕ್ಚುಲಿ. ಇದರ ಇನ್ನರ್ ಮೀನಿಂಗ್ ಬೇರೆ ಇರುತ್ತೆ. ಇಡಿಯಮ್ ಅಂದರೆ ಏನು ಹೇಳಿ, ಒಂಥರ ಗಾದೆ ಮಾತಿನ ಥರ. ಇದರ ಇನ್ನರ್ ಮೀನಿಂಗ್ ಬೇರೆ ಇರುತ್ತೆ. ಆದರೆ ಇದರಲ್ಲಿ ಏನಿರುತ್ತೆ, ಇದು ಹೇಳ್ದಂಗೆ ಡ್ರ್ಯಾಗ್ ಒನ್ ಫೀಟ್ ಅಂದರೆ ಸಮಯವನ್ನು ಹಾಳು ಮಾಡ್ತಾ ಇದ್ದಾನೆ, ನಿಧಾನಕ್ಕೆ ಹೋಗ್ತಾ ಇದ್ದಾನೆ, ಕಾಲು ಎಳ್ಕೊತ ಹೋಗೋ ಥರ, ಓಕೆನಾ, ತೆಳ್ಕೊಂಡು ಹೋಗೋ ಥರ ಹೋಗ್ತಾ ಇದ್ದಾನೆ ಅಂತ. ಇಡಿಯಮ್ ರೆಪ್ರೆಸೆಂಟ್ ಟೇಕಿಂಗ್ ಒನ್ಸ್ ಟೈಮ್ ಅನ್ನೆಸೆಸರಿಲಿ, ಅಂದರೆ ಸಮಯವನ್ನು ಅವನು ಅನ್ನೆಸೆಸರಿ ವಿಚಾರಕ್ಕೆ ಅವನು ವೇಸ್ಟ್ ಮಾಡ್ತಾ ಇದ್ದಾನೆ, ನೆಸೆಸರಿ ವಿಚಾರಕ್ಕೆ ಯೂಸ್ ಮಾಡ್ತಾ ಇಲ್ಲ. ಈ ಡ್ರ್ಯಾಗಿಂಗ್ ಹಿಸ್ ಫೀಟ್ ಆನ್ ಮೇಕಿಂಗ್ ಡಿಸಿಷನ್ ಅಬೌಟ್ ಪ್ರಾಜೆಕ್ಟ್. ಇದು ಎಕ್ಸಾಂಪಲ್ ಬರ್ಕೊಳ್ಳಿ, ಎಕ್ಸಾಂಪಲ್ ಅಂತ ಹಾಕಿ ಎಕ್ಸಾಂಪಲ್ ಬರ್ಕೊಳ್ಳಿ, ಓಕೆನಾ. ಯಾಕಂದರೆ ನೀವು ಪ್ರತಿ ವರ್ಡ್ ಕೆಳಗೆ ಒಂದು ಸಿಂಪಲ್ ಮೀನಿಂಗು, ಒಂದು ಎಕ್ಸಾಂಪಲ್ನ ಹಾಕ್ಕೊಂಡ್ರೆ ಇಷ್ಟೇ ಸಾಕು. ಮತ್ತೊಂದು ಕನ್ನಡ ಮೀಡಿಯಮ್, ಇದಕ್ಕೆ ಕನ್ನಡ ಮೀನಿಂಗು, ಇದು ಇಡಿಯಮ್ ಫ್ರೇಸಸ್ ಆದ್ದರಿಂದ ಕನ್ನಡ ಮೀಡಿಯಮ್ ಎಕ್ಸಾಕ್ಟಾಗಿ ನಾನು ಬರೆದಿಲ್ಲ ಕನ್ನಡ ಮೀನಿಂಗ್ನ. ಸೊ ಅದನ್ನು ಸಿಂಪಲ್ ಮೀನಿಂಗ್ ಬರ್ಕೊಂಡು, ನೀವು ಬೇಕಿದ್ರೆ ಸ್ಲೋ ನಡೆಯುವುದು ಅಂತ, ನಿಧಾನವಾಗಿ ನಡಿಗೆ, ಇಲ್ಲೆಲ್ಲ ಇದೆಯಲ್ಲ, ಇಲ್ಲಿ ನಿಧಾನ ನಡಿಗೆ, ಈ ಥರನೇ ಅಂತ ಬರ್ಕೊಳ್ಳಿ ಅದಕ್ಕೆ. ಸೊ ಈ ಡ್ರ್ಯಾಗಿಂಗ್ ಇಸ್ ಫೀಟ್ ಆನ್ ಡಿಸಿಷನ್ ಮೇಕಿಂಗ್ ಅಂತಂದರೆ ಅವನು ಡಿಸಿಷನ್ ಮಾಡೋದಕ್ಕೆ, ಪ್ರಾಜೆಕ್ಟ್ಗೆ, ಏನೋ ಒಂದು ಪ್ರಾಜೆಕ್ಟ್ ಮಾಡೋದಿದೆ, ನ್ಯೂ ಪ್ರಾಜೆಕ್ಟು, ಅದನ್ನು ಮಾಡೋದೇ ಬೇಡ ಅಂತ ಡಿಸಿಷನ್ ಮಾಡೋದಕ್ಕೆ ಅವನು ಇನ್ನೂ ವಿಚಾರ ಮಾಡ್ತಾ ಇದ್ದಾನೆ, ಡಿಸಿಷನ್ನೇ ತಗೊಂಡಿಲ್ಲ. ಡ್ರ್ಯಾಗಿಂಗ್ ಇಸ್ ಫೀಟ್, ಇನ್ನು ಮುಂದಕ್ಕೆ ಏನು ಡಿಸಿಷನ್ ತಗೊಂಡೇ ಇಲ್ಲ ಅನ್ನೋ ಥರ, ಓಕೆನಾ. ನೆಕ್ಸ್ಟ್ ಡಿಸಿಲರೇಟ್ ಅಂದರೆ ಏನು, ವೇಗವಿಳಿಸು. ಎಕ್ಸಿಲರೇಟ್ ಅಂತಂದರೆ ವೇಗ ಏರಿಸು. ಎಕ್ಸಿಲರೇಟ್ ಕೇಳಿದ್ರಲ್ಲ ಬೈಕಲ್ಲಿ ನೀವು, ಎಕ್ಸಿಲರೇಟ್ ರೈಸ್ ಮಾಡು ಅಂತಿರಲ್ಲ, ವ್ರುಮ್ 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 ವೀಲಿಂಗ್ ಮಾಡೋದು ಗೊತ್ತಿದೆ ಅಲ್ವಾ, ಹಾಗೆ ಅದು ದಟ್ ಇಸ್ ಕಾಲ್ಡ್ ಎಕ್ಸಿಲರೇಟ್. ಇಲ್ಲಿ ಎಕ್ಸಿಲರೇಟ್ ಮಾಡ್ತಾ ಇಲ್ಲ, ನಾವು ಡಿಸಿಲರೇಟ್ ಮಾಡ್ತಾ ಇದ್ದೀವಿ ಅಲ್ವಾ. ನೀವು ಗೂಗ್ಲಿ ಮೂವಿ ನೋಡಿರ್ತಾರೆ ಎಲ್ಲರೂ, ಗೂಗ್ಲಿ ಮೂವಿಲೂ ಕೂಡ ಇದು ಓಡೋಮೀಟ್ರಲ್ಲಿ ಇದ್ರ ಯಶ್ ಕಾರಲ್ಲಿ ಅವಳು ಏನೋ ಒಂದು ಪಾಸಿಟಿವ್ ಏನೋ ಒಂದು ಹೇಳ್ತಾಳೆ, ಆವಾಗ ಅವನು ಹೈ ಸ್ಪೀಡಾಗಿ 120-130 ಹೋಗುತ್ತೆ, ಯಾವುದಿದು ಓಡೋಮೀಟ್ರಲ್ಲಿ ಮೀಟ್ರು. ಇದು ಕೂಡ ಎಕ್ಸಾಮಲ್ಲಿ ಬರುತ್ತೆ, ನೆನ್ಪಿಟ್ಕೊಳ್ರಿ. ಏನಂತಾರೆ, ಸ್ಪೀಡನ್ನು ಅಳೆಯೋ ಒಂದು ಸಾಧನ ಬರುತ್ತಲ್ಲ, ಅದಕ್ಕೆ ಏನಂತ ಕರೀತಾರೆ, ಓಡೋಮೀಟ್ರ್ ಅಂತ ಕರೀತಾರೆ. ಇದರಲ್ಲಿ ಕಾರಲ್ಲಿ ಬೈಕಲ್ಲಿ ಇರುತ್ತಲ್ಲ, ಅದಕ್ಕೆ ಓಡೋಮೀಟ್ರ್ ಅಂತ ಕರೀತಾರೆ, ನೆನ್ಪಿಟ್ಕೊಳ್ರಿ. ಬರುತ್ತೆ, ಇದು ಎಕ್ಸಾಮಲ್ಲಿ ಬರುತ್ತೆ ನೋಡಿರಿ, ಎಲ್ಲಿ ನೋಡ್ರು ಹೆಲ್ಪ್ಫುಲ್ಲೇ, ಯಾವುದು ಕೂಡ ವೇಸ್ಟೇಜ್ ಅಲ್ಲ, ಓಕೆನಾ. ಓಡೋಮೀಟ್ರ್ ಅಂತ ಕರೀತಾರೆ. ಆ ಮೂವಿಲಿ ಏನಾಗುತ್ತೆ ಹೇಳ್ರಿ, 180, ಆಮೇಲೆ ಅವಳೇನೋ ಒಂದು ನೆಗೆಟಿವ್ ವಿಚಾರ ಹೇಳ್ತಾಳೆ ಕೃತಿ, ಅವಾಗ ಏನಾಗುತ್ತೆ, ಟೊಯ್ ಅಂತಂದು ಇಳಿದು ಬಿಡೋದು ಕೆಳಗಲ್ವಾ. ಅಂತಂದರೆ ಡಿಸಿಲರೇಟ್ ಆಗುತ್ತೆ ಕಾರು, ಎಕ್ಸಿಲರೇಟ್ ಆಗಿದ್ದು ಡಿಸಿಲರೇಟ್ ಆಗುತ್ತೆ. ಸೊ ಇದು ಡಿಸಿಲರೇಟ್ ಅಂತಂದರೆ ಟು ರೆಡ್ಯೂಸ್ ಸ್ಪೀಡ್, ಸ್ಲೋ ಡೌನ್ ಎಫೆಕ್ಟಿವ್ಲಿ, ಸಡನ್ನಾಗಿ. ಈಗ ದ ಟ್ರೈನ್ ಬಿಗ್ಯಾನ್ ಟು ಡಿಸಿಲರೇಟ್ ಅಂತಂದರೆ ಟ್ರೈನ್ ಏನು ಮಾಡ್ತು, ಈಗ ನೋಡ್ತಾ ಇದ್ದಾರೆ ನೀವು, ಸ್ಟೇಷನ್ ಬಂದ ತಕ್ಷಣ ಟ್ರೈನ್ ಏನು ಮಾಡುತ್ತೆ, ನಿಧಾನ ಸ್ಲೋ ಮಾಡ್ತಾ ಹೋಗುತ್ತೆ, ಓಕೆನಾ. ಏನು ಮಾಡುತ್ತೆ, ಟ್ರೈನು ಸ್ಲೋ ಮಾಡ್ತಾ ಹೋಗುತ್ತೆ. ಇಲ್ಲಿ ನೋಡಿರಿ, ಸ್ಟಾಪ್ ಅಂತ ಇದೆ, ಕಾರ್ ಏನು ಮಾಡಿದೆ, ಸ್ಲೋ ಡೌನ್ ಮಾಡಿದ್ದಾರೆ ಕಾರನ್ನ. ವೀಡಿಯೋ ಹಾಕೋಕ್ಕಾಗಿದ್ದಲ್ಲಿ ಫೋಟೋ ಹಾಕಿದ್ದೀನಿ, ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಕಾರನ್ನು ಸ್ಲೋ ಡೌನ್ ಮಾಡಿದ್ದಾರೆ, ಓಕೆನಾ. ಕಾರನ್ನು ಸ್ಲೋ ಡೌನ್ ಮಾಡೋಕ್ಕಾಗಿ ಸ್ಪೀಡ್ನ ರೆಡ್ಯೂಸ್ ಮಾಡಿದ್ದಾರೆ. ಎಕ್ಸಿಲರೇಟ್ ಅಂತಂದರೆ ಇದಕ್ಕೆ ಆ್ಯಂಟನಿಮ್ ಎಕ್ಸಿಲರೇಟ್ ಕೂಡ ಆಗ್ಬೋದಲ್ವಾ. ಎಕ್ಸಿಲರೇಟ್ ಅಂತಂದರೆ ಸ್ಪೀಡ್ನ ರೈಸ್ ಮಾಡೋದು, ಓಕೆ, ನೆನಪಿರುತ್ತಲ್ಲ, ಓಕೆ. ರಶ್, ಈಗ ಆ್ಯಂಟನಿಮ್ಸ್ ವಿಚಾರಕ್ಕೆ ಬಂದರೆ ವಿರುದ್ಧಾರ್ಥಕಗಳು ಅವಷ್ಟಕ್ಕೂ. ಈಗ ಸ್ಲೋ ಅಂತ ಇದೆಯಲ್ಲ, ಅಷ್ಟನ್ನು ರಿಪೀಟ್ ಮಾಡ್ತೇನೆ ಒಂದ್ಸರಿ. ಸ್ಲೋ ಅಂತಂದರೆ ಏನು, ರಶ್ ಅಂತ. ಸ್ಲೋಗೆ ಆ್ಯಂಟನಿಮ್ ಏನು, ರಶ್, ದೌಡಾಯಿಸು. ಒಂದ್ಸರಿ ರಿವಿಷನ್ ಮಾಡಿಬಿಡ್ಲಾ, ನೋಡ್ಕೊಳ್ಳಿ. ಏನು ಯಾವ್ಯಾವ ವರ್ಡ್ ಮಾಡಿದ್ವಿ ನಾವೀಗ, ಫಿಡಲ್ ಅರೌಂಡ್ ಮಾಡಿದ್ವಿ, ಫಿಡಲ್ ಅರೌಂಡ್ ಅಂದರೆ ಅಲ್ಲೇ ರೌಂಡ್ ಹಾಕೋದು. ಆ್ಯಂಬಲ್ ಮಾಡಿದ್ವಿ, ಆ್ಯಂಬಲ್ ಅಂತಂದರೆ ಅಂಬೆ ಹರಿಯೋದು. ಸ್ಟ್ಯಾಗರ್ ಮಾಡಿದ್ವಿ, ಸ್ಟ್ಯಾಗರ್ ಅಂತಂದರೆ ಇದು ಸ್ಟ್ರಗಲ್ ಮಾಡೋದು, ಓಡಾಡೋದಕ್ಕೆ ಸ್ಟ್ರಗಲ್ ಮಾಡೋದು. ಆಮೇಲೆ ಪ್ರೊಕ್ರಾಸ್ಟಿನೇಟ್ ಮಾಡಿದ್ವಿ, ಪ್ರೊಕ್ರಾಸ್ಟಿನೇಟರ್ ಅಂತಂದರೆ ಆಲಸ್ಯ.
ಡ್ರ್ಯಾಗ್ 1 feet ಅಂತಂದರೆ ಕಾಲನ್ನು ಎಳ್ಕೊಂಡು ಹೋಗೋದು. ಡಿಸಿಲರೇಟ್ ಅಂತಂದರೆ ಆಕ್ಸಿಲರೇಟ್ನ ಡಿಸಿಲರೇಟ್ ಮಾಡೋದು. ಓಕೆನಾ, ನೆನಪಾಯ್ತಲ್ವಾ? ಈಗ ನೆಕ್ಸ್ಟು ಒಂದು ನಿಮಿಷ. ಹಾಂ, ಬಂತಲ್ವಾ? ಈಗ ನೋಡಿ, ರಶ್ ಅಂತಂದರೆ ಏನು? ದೌಡಾಯಿಸು ಅಂತಂದರೆ ಸ್ಪೀಡನ್ನು ಜಾಸ್ತಿ ಮಾಡೋದು. ರಶ್ ಅಂತಂದರೆ ಬಸ್ ರಶ್ ಆಯಿತು ಆ ಥರ ಅಲ್ಲ. ಅದಕ್ಕೂ ಕೂಡ ರಿಲೇಟಬಲ್. ಹೇಗೆ ಅಂತಂದರೆ, ನೀವು ಬಸ್ಸಲ್ಲಿ ಟ್ರೈನಲ್ಲಿ ರಶ್ ಆದಾಗ ಏನು ಮಾಡ್ತೀವಿ? ನೂಕುಲು ಮಾಡ್ಕೊಂಡು ಸ್ಪೀಡಾಗಿ ಅವಸರವಾಗಿ ಮುಂದೆ ನುಗ್ತಿರಲ್ವ? ಹಾಗೆ ಇಲ್ಲಿ ನೋಡಿ, ಅಕ್ಕಗೂ ಏನೋ ಟ್ರೈನ್ ಮಿಸ್ ಆಗಿದೆ ಅಂತ ಕಾಣುತ್ತೆ, ಹೈ ಸ್ಪೀಡಾಗಿ ಓಡ್ತಾ ಇದ್ದಾಳೆ. ಈಗ ನೀವು ಹಿಂಗೆ ರೋಡಲ್ಲಿ ಓಡ್ಬಿಡಿ, ಅಕ್ಕ ಕರೆಕ್ಟಾಗಿ ಓಡ್ತಿದ್ದಾಳೆ ನೋಡಿ, ಜೀಬ್ರಾ ಕ್ರಾಸಿಂಗಲ್ಲಿ ಓಡ್ತಿದ್ದಾಳೆ ಅಕ್ಕ ನೋಡ್ರಿ. ವೇಸ್ಟ್ ಇದೆ, ಎಲ್ಲೆಲ್ಲೋ ಓಡ್ದಲ್ಲ ರೋಡಲ್ಲಿ, ಜೀಬ್ರಾ ಕ್ರಾಸಿಂಗಲ್ಲೇ ಹೋಗ್ಬೇಕಾದ್ರೆ ಟ್ರಾಫಿಕ್ ರೂಲ್ಸ್. ಅದಕ್ಕೆ ಅಕ್ಕಂಗೆ ಅದು ಗೊತ್ತು, ಆದರೂ ಓಡ್ತಾ ಇದ್ದಾಳೆ. ನೆಕ್ಸ್ಟ್ ಸಿಗ್ನಲ್ ಬಿದ್ದುಬಿಟ್ರೆ ಅಂತ ಬೇಗ ಓಡಿ ಹೋಗ್ತಾ ಇದ್ದಾಳೆ. ರಶ್ ಅಂತಂದರೆ ಸ್ಪೀಡಾಗಿ ಹೋಗೋದು. ಟು ಮೂವ್ ವಿತ್ ಎ ಗ್ರೇಟ್ ಅರ್ಜೆನ್ಸಿ ಆರ್ ಮೊಮೆಂಟಮ್, ಸ್ಪೀಡಾಗಿ ಅರ್ಜೆಂಟಲ್ಲಿ ಹೋಗೋದು ಅಂತ. ಈಗ ಎಕ್ಸಾಂಪಲ್ ನೋಡಿದ್ರೆ ನೀವು, ಲೋಕಲ್ ರೆಸಿಡೆಂಟ್ಸ್ ರಶ್ಡ್ ಟು ರೆಸ್ಕ್ಯೂ ಡಾಗ್ ಫ್ರಮ್ ದ ಫ್ಲೇಮ್ಸ್ ಬಿಫೋರ್ ಫೈರ್ ಎಂಜಿನ್ಸ್ ಅರೈವ್ಡ್ ಅಂತಂದರೆ, ಎಲ್ಲೋ ಬೆಂಕಿ ಬಿದ್ದಿತ್ತು, ಅಲ್ಲಿ ಫೈರ್ ಇಂಜಿನ್ಸ್ ಬಂದು ಬೆಂಕಿನ ಆರಿಸೋದಕ್ಕಿಂತ ಮೊದಲೇ ಲೋಕಲ್ ರೆಸಿಡೆಂಟ್ಸ್ ಅಂತಂದರೆ ಅಲ್ಲಿರೋ ವಾಸಿಗಳು, ವಾಸ ಮಾಡ್ತಾಯಿದ್ರು ಲೋಕಲಲ್ಲಿರೋರು ಏನು ಮಾಡಿದ್ರು? ಸ್ಪೀಡಾಗಿ ಬಂದರು, ನಾಯಿನ ಕಾಪಾಡಲಿಕ್ಕೋಸ್ಕರ ಬಂದರು, ಬೆಂಕಿಯಿಂದ ಕಾಪಾಡಲಿಕ್ಕೆ ಬಂದರು ಅಂತ. ಸ್ಪೀಡಾಗಿ. ರಶ್ ಅಂತಂದರೆ ಸ್ಪೀಡ್. ಐ ರಶ್ಡ್ ಇನ್ ಟು ದ ಮಾರ್ಕೆಟ್, ಬೇಗ ನನಗೇನೋ ಬೇಕಿತ್ತು ತೊಗೊಂಡ್ಬಂದೆ, ರಶ್ಡ್ ಇನ್ ಟು ದ. ಈಗ ನೋಡ್ರಿ, ಇನ್ನೊಂದು ಗ್ರಾಮರ್ ಪಾರ್ಟ್ ಹೇಳಿದೆ ನಾನು. ರಶ್ ಅಂತಂದರೆ ರಶ್ ಜೊತೆಗೆ ಆ್ಯಕ್ಚುಲಿ ವರ್ಬ್ ಇಂಟು ಬರುತ್ತೆ. ಫಿಕ್ಸ್ಡ್ ಪ್ರಿಪೋಸಿಷನ್ ಬರ್ತವೆ. ಫಿಕ್ಸ್ಡ್ ಪ್ರಿಪೋಸಿಷನ್ ಯಾವ ವರ್ಬ್ ಜೊತೆಗೆ ಅದು ಅಂತ. ಈಗ ನೋಡ್ರಿ, ರಶ್ಡ್ ಇಂಟು ದ ಮಾರ್ಕೆಟ್ ಅಂತ, ಹೀಗೆ. ಈ ಅಥವಾ ರಶ್ಡ್ ಟೂನೂ ಆಗತ್ತೆ, ಇಲ್ಲಿ ಬರ್ದಿನ ರಶ್ಡ್ ಟು, ರಶ್ಡ್ ಇಂಟು, ಬೋತ್ ಆರ್ ಓಕೆ. ನೆಕ್ಸ್ಟ್ ವರ್ಡ್ ಬ್ಯಾರಲ್ ಅಂದರೆ ಏನು? ನಾನು ಆಗಲೇ ಹೇಳಿದೆ, ಇನ್ನೊಂದು ಬ್ಯಾರಲ್ ನಾವು ಡ್ರಮ್ ನೋಡಿದ್ದೀವಿ ಅಂತ. ಸೊ ಡ್ರಮ್ ಅಂದರೆ ಏನು? ಆ ಬ್ಯಾರಲ್ ಯಾವುದದು? ಈಗ ನೀವು ನೋಡ್ತೀರಿ, ಈಗ ಒಂದು ಡ್ರಮ್ ಬರುತ್ತಲ್ಲ, ಬಾಕ್ಸ್ ಟೈಪ್ ಇರುತ್ತೆ, ಡ್ರಮ್ ಬರುತ್ತೆ, ಬ್ಲೂ ಕಲರ್ ಡ್ರಮ್ ಬರುತ್ತೆ, ಮತ್ತು ಇನ್ನೊಂದು ಆಯಿಲೆಲ್ಲ ತುಂಬೋದು ಒಂದು ಡ್ರಮ್ ಬರುತ್ತಲ್ಲ, ಡಾಂಬರ್ ಡ್ರಮ್, ಅಂದರೆ ಬ್ಯಾರಲ್ ಬರುತ್ತಲ್ವ, ಅದು ಬ್ಯಾರಲ್ ನೌನ್ ಅಂದರೆ ನಾಮಪದ. ಇದು ಏನಿದು? ಕ್ರಿಯಾಪದ ವರ್ಬ್. ಇದು ವರ್ಬಲ್ಲಿ ಏನು? ಅತಿ ವೇಗವಾಗಿ ಅಂತ. ಬ್ಯಾರ್ಲಿಂಗ್ ಅಂತಂದರೆ ಅನ್ಕಂಟ್ರೋಲಬಲ್ ಮೂಮೆಂಟ್, ಹೆವಿ ಸ್ಪೀಡಾಗಿ ಆಕ್ಸಿಡೆಂಟ್ ಆಗೋದು ಹಿಂಗೆ. ವೆನ್ ವಿ ಆರ್ ಬ್ಯಾರ್ಲಿಂಗ್ ಇನ್ ದ ರೋಡ್, ದೆನ್ ಆಕ್ಸಿಡೆಂಟ್ ಮಸ್ಟ್ ಬಿ ಹ್ಯಾಪನ್. ಓಕೆ, ಹೌದಲ್ವಾ? ಆಕ್ಸಿಡೆಂಟ್ ಆಗೇ ಆಗತ್ತೆ. ಅಂತಂದರೆ ನೀವೀಗ ಬ್ಯಾರಲ್ ಅಂತಂದರೆ ಏನು? ನೌನ್. ಇದು ಅಂತಂದರೆ ಈ ಡ್ರಮ್, ಇದು ಬಾಕ್ಸ್, ಇದು ಈ ಡ್ರಮ್ ಬರುತ್ತಲ್ಲ, ಇದಕ್ಕೆ ನಾವು ಬ್ಯಾರಲ್ ಅಂತ, ನೌನಲ್ಲಿ ಕರೆಯೋದು ಬ್ಯಾರಲ್. ಅದೇ ಬ್ಯಾರಲ್ ಅಂತಂದರೆ ಏನು? ಇನ್ನೊಂದು ವೇಗವಾಗಿ, ವರ್ಬ್. ನೀವು ಇದು ನೆನ್ಪಿಟ್ಕೊಳ್ಳೋದು ಬೇಕಾದ್ರೆ ಹೀಗೆ ನೆನ್ಪಿಟ್ಕೊಳ್ರಿ. ಈಗ ಈ ಡ್ರಮ್ ಒಳಗೆ ನಿಮ್ಮನ್ನು ಈಗ ಮಲ್ಕೊಂಡು ಗುಡ್ಡದ ತಲೆಯಿಂದ ಉಳಿಸ್ಬಿಟ್ರೆ ರುಯ್ ಅಂತ ಉಳ್ಕೊಂಡು ಕೆಳಗೆ ಹೈ ಸ್ಪೀಡಾಗಿ ಗುಮ್ ಅಂತ ಬಂದ್ಬಿಡುತ್ತಲ್ಲ, ಅಂದರೆ ಸ್ಪೀಡಾಗಿ ಬರುತ್ತೆ, ಅತಿ ವೇಗವಾಗಿ ಬರುತ್ತೆ ಉಳ್ಕೊಂಡು ಬಂದರೆ. ಹಾಗೆ ಆ ಥರ ನೆನ್ಪಿಟ್ಕೊಳ್ಳೋದಕ್ಕೆ ಯಾವ ಥರ ನೆನ್ಪಿಟ್ಕೊಂಡ್ರೆ ಅಂದರೆ ನೆನ್ಪಿಟ್ಕೊಳ್ರಿ ಅಷ್ಟೇ. ಈಗ ನೆನಪಿರುತ್ತಲ್ವ, ಬ್ಯಾರಲ್ ಅಂತಂದ್ರೆ ಬ್ಯಾರಲ್ ನೆನಪಿರುತ್ತೆ, ಬ್ಯಾರಲ್ ಒಳಗೆ ನಮ್ಮನ್ನು ತುಂಬಿಕೊಂಡು ಸ್ಪೀಡಾಗಿ ಹೋದರೆ ಏನಾಗುತ್ತೆ? ಅತಿ ವೇಗ. ಅದೇ ವರ್ಬ್ ಆಗುತ್ತೆ, ಅಂದರೆ ಅತಿ ವೇಗವಾಗಿ. ಟು ಮೂವ್ ಕ್ವಿಕ್ಲಿ ವಿತ್ ಫೋರ್ಸ್ಫುಲ್ ಎನರ್ಜಿ. ಓಕೆನಾ? ಒಂದು ನಿಮಿಷ ಬಳಸ್ಕೊತೀನಿ. ಓಕೆ, ಟು ಮೂವ್ ಕ್ವಿಕ್ಲಿ ವಿತ್ ಫೋರ್ಸ್ಫುಲ್ ಎನರ್ಜಿ ಅಂದರೆ ಸಿಕ್ಕಾಪಟ್ಟೆ ಎನರ್ಜಿ ಹಾಕಿ, ಅಣ್ಣ ಇಲ್ಲಿ ಹೋಗ್ತಾಯಿದ್ದಾನಲ್ಲ ಅಣ್ಣ, ಹಾಗೆ ಸ್ಪೀಡಾಗಿ ವಿನ್ ಆಗಲೇಬೇಕು ನಾ ಟೈಟಲ್ ಅಂತೇಳಿ ಸೈಕಲ್ ರೇಸ್ ಮಾಡ್ತಿದ್ದಾನೆ. ವಿ ಆರ್ ಬ್ಯಾರ್ಲಿಂಗ್ ಅರೌಂಡ್ 80 miles an hour. 80 miles an hour ಅಲ್ಲಿ ನಾವು ಸ್ಪೀಡಾಗಿ ಹೋಗ್ತಾ ಇದ್ದೇವೆ. ಯಾಕೆ? ಏನೋ ಒಂದು ಅರ್ಜೆಂಟ್ ಇದೆ. ನೋಡಿಲ್ಲ, ಆ್ಯನ್ ಅವರ್ ಅಂತ ಇದೆ, ಹವರ್ ಅಲ್ಲ ಇದೆ ಆ್ಯಕ್ಚುಲಿ, ಅವರ್ ಅಂತ. ಆ್ಯನ್ ಎಲ್ಲಿ ಬರುತ್ತೆ? ಓವೆಲ್ ಸೌಂಡ್ ಬಂದಲ್ಲಿ. ಓವೆಲ್ ಇದು ನಾವು ಅಂದ್ಕೊಂಡಿರ್ಬೋದು AEIOU, ಓವೆಲ್ ಹಿಂದ್ಗಡೆ ಆ್ಯನ್ ಬರುತ್ತೆ ಅಂತ. ಅಲ್ಲ, AEIO ಹಿಂದ್ಗಡೆ ಆ್ಯನ್ ಬರಲ್ಲ. ಹಾಗಿದ್ರೆ ಯೂನಿವರ್ಸಿಟಿ ಗೊತ್ತಲ್ಲ, ಯೂನಿವರ್ಸಿಟಿಲಿ ನಾವು ಯಾಕೆ ಯೂನಿವರ್ಸಿಟಿನ ಯೂಸ್ ಮಾಡಲ್ಲ, ಯೂನಿವರ್ಸಿಟಿ ಯೂಸ್ ಮಾಡ್ತೀವಿ, ಅಥವಾ ಯೂನಿವರ್ಸಿಟಿನ ಯೂಸ್ ಮಾಡ್ತೀವಿ? ಯಾಕೆ ಆ್ಯನನ್ನು ಯೂಸ್ ಮಾಡಲ್ಲ? ಆ್ಯಕ್ಚುಲಿ ಓವೆಲ್ ಬರಲ್ಲಿ ನಾವು ಆ್ಯನನ್ನು ಯೂಸ್ ಮಾಡಲ್ಲ. ಆ್ಯನನ್ನು ಎಲ್ಲಿ ಯೂಸ್ ಮಾಡ್ತೀವಿ? ಓವೆಲ್ ಸೌಂಡ್ ಬರಲ್ಲಿ. ಅನ್ನೋದು ಓವೆಲ್ ಸೌಂಡ್ ಅಲ್ಲ, ಸ್ವರದ ಸೌಂಡ್ ಬರುತ್ತಲ್ಲ, ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ಹವರ್ ಅಲ್ಲ, ಇದು ಅವರ್ ಅಂತ. ಆ್ಯನ್ ಅವರ್. ಸೊ ದಟ್ಸ್ ವೈ ಆ್ಯನ್ ಅಂತ ಯೂಸ್ ಮಾಡ್ತೀವಿ. ಒಂದು ಗ್ರಾಮರ್ ಪಾರ್ಟನ್ನು ಹೇಳ್ಕೊಟ್ಟಿದ್ದೀನಿ ನಿಮಗೆ.
ಇದಕ್ಕೆ ಗ್ರಾಮರ್ ಹೇಳ್ಕೊಟ್ಟಿದ್ದಕ್ಕೆ 10 ರೂಪಾಯಿ ಆಗುತ್ತೆ. ಓಕೆನಾ? 10 ರೂಪಾಯಿ ಎಲ್ಲರೂ ಫೋನ್ಪೇ ಮಾಡಿಬಿಡ್ರಿ. ಗ್ರಾಮರ್ ಹೇಳ್ಕೊಟ್ಟಿದ್ದೀನಿ ನಾನು, ವೊಕ್ಯಾಬ್ಯುಲರಿ ಹೇಳ್ಕೊಟ್ಟಿಲ್ಲ. ಓಕೆನಾ? ಇರಲಿ. ಅಂದರೆ ಗ್ರಾಮರನ್ನು ಕೂಡ ನಾನು ಮಾಡ್ತೇನೆ. ಒಬ್ಬರು ಕಮೆಂಟಲ್ಲಿ ಮೆನ್ಷನ್ ಮಾಡಿದರು, ಗ್ರಾಮರ್ ಮಾಡಿ ಸೆಂಟ್ರಲ್ ಗೌರ್ಮೆಂಟಿಗೆ ಎಲ್ಲೂ ಸಿಗ್ತಾ ಇಲ್ಲ, ಪ್ರಾಬ್ಲಮ್ ಆಗಿದೆ ಅಂತ. ಗ್ರಾಮರ್ ಕೂಡ ಮಾಡೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ನಾನು ಒಬ್ಬನೇ ಆಗಿರೋದ್ರಿಂದ ಏನಾಗಿದೆ ಅಂತಂದರೆ ಎಲ್ಲ PPT ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಡೈಲಿ ಮಾಡೋದು. ಸೊ ಆದಷ್ಟು ಅದನ್ನು ನಾನು ಯಾವುದೋ 1-2 ಒಂದಿಷ್ಟು ವೀಡಿಯೋಗಳನ್ನು ಮಾಡಿ ಅದರಲ್ಲಿ ನಿಮಗೆ ಅದನ್ನು ಇಡೀ ಗ್ರಾಮರ್ನ ಕಂಪ್ಲೀಟ್ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಶೇರ್ ಮಾಡ್ತಾ ಹೋಗಿ. ಈಗ ನೀವು ಶೇರ್ ಮಾಡಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ನನಗೆ ಇನ್ಸ್ಪಿರೇಷನ್ ಸಿಗೋದಿಲ್ಲ ಈಗ ಮಾಡಬೇಕು ಅಂತ. ಈಗ ಹೆಚ್ಚು ಫಾಲೋವರ್ಸು ವ್ಯೂಸು ಆಗ್ತಾ ಹೋದಂಗೆ ನನಗೆ ಮಾಡೋದಕ್ಕೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ, ಮೋಟಿವೇಶನ್ ಸಿಗುತ್ತೆ ವೀಡಿಯೋಗಳನ್ನು ಮಾಡ್ತಾ ಹೋಗೋದಕ್ಕೆ. ಈಗ ತುಂಬ ಬರ್ತಾ ಇಲ್ಲ ಅಂತಂದಾಗ ನಾನು ಅವಾಗ ಏನಾಗ್ತೀನಿ, ಆಕ್ಸಿಲರೇಟ್ ಆಗಲ್ಲ ನನ್ನ ಮೋಟಿವೇಶನ್, ಡಿಸಿಲರೇಟ್ ಆಗುತ್ತೆ ಅಲ್ವಾ. ನನ್ನ ಮೋಟಿವೇಶನ್ ಕೂಡ ಡಿಸಿಲರೇಟ್ ಆಗ್ತಾ ಬರುತ್ತೆ. ಇರಲಿ, ನಿಧಾನ ಮಾಡೋಣ, ಹೇಗೂ ವ್ಯೂಸ್ ಆಗ್ತಾ ಇಲ್ಲ, ಆವಾಗೊಂದು ಇವಾಗೊಂದು ಮಾಡ್ಕೊಂಡು ಹೋಗೋಣ ಅಂತ. ಇನ್ ಕೇಸ್ ವ್ಯೂಸು ಸಿಕ್ಕಾಪಟ್ಟೆ ಆಗ್ತಾಯಿದೆ, ಸಬ್ಸ್ಕ್ರೈಬ್ ತುಂಬ ಬೇಗ ಆಗ್ತಾಯಿದೆ ಅಂತಂದಾಗ ನಿಮಗೆ, ಯಾಕಂತಂದರೆ ಕಂಟೆಂಟ್ ಅಂತೂ 100% ಏನದು ಯೂಸೇಬಲ್ ಕಂಟೆಂಟೇ, ಅದರಲ್ಲಂತೂ ನೋ ಡೌಟ್. ನೀವು ಇದೇ ಕಂಟೆಂಟನ್ನು ನೋಡಿಕೊಂಡು ಎಕ್ಸಾಮ್ ಬರೆದ್ರೆ ನಿಮ್ಮ ಸ್ಕೋರು ಪಾಸ್ ಆಗೋದು ಫೈನಲ್ ಲಿಸ್ಟಲ್ಲಿ, ಮೆರಿಟ್ ಲಿಸ್ಟಲ್ಲಿ ಖಂಡಿತ ನಿಮ್ಮ ಹೆಸರು ಇದ್ದೇ ಇರುತ್ತೆ. ಸೊ ನೀವು ಇದನ್ನು ಹೀಗೆ ಫಾಲೋ ಮಾಡಿಕೊಂಡು ಹೆಚ್ಚು ಫಾಲೋವರ್ಸು ಶೇರ್ ಮಾಡಿ ನೀವು ಅತಿ ಹೆಚ್ಚು ನಿಮಗೆ ಸಪೋರ್ಟ್ ಮಾಡಿದ್ರೆ ನಾನು ರೆಗ್ಯುಲರಾಗಿ ಮಾಡೋದಕ್ಕೆ ನನಗೊಂದು ಇನ್ಸ್ಪಿರೇಷನ್ ಸಿಗುತ್ತೆ. ಇಲ್ಲ ಅಂತಂದರೆ ನಾನು ರೆಗ್ಯುಲರಾಗಿ ಮಾಡಲ್ಲ, ಆವಾಗೊಂದು ಇವಾಗೊಂದು ಮಾಡ್ದೆ, ಈ ಥರ ಆಗ್ಬಿಡತ್ತೆ ಅಲ್ವಾ. ಹೇಗೋ ವ್ಯೂಸ್ ಬರ್ತಾ ಇರಲ್ಲ, ನೋಡೋಣ ನಿಧಾನಕ್ಕೆ ಮಾಡೋಣ ಅನ್ನೋ ಥರ ಆಗ್ಬೋದು. ಸೊ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಶೇರ್ ಮಾಡಿದ್ರೆ ನಿಮಗೆ ಇನ್ನೂ ನಾನು ಹೆಚ್ಚು ಕಂಟೆಂಟ್ ಕೊಡಲಿಕ್ಕೆ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ನೆಕ್ಸ್ಟ್ ಹ್ಯಾಶ್ಟನ್ ಅಂದರೆ ಏನು? ಹ್ಯಾಶ್ಟನ್ ಅಂತಂದರೆ ಫಾಸ್ಟನ್ ಅಂತ ನೆನ್ಪಿಟ್ಕೊಳ್ರಿ. ಹ್ಯಾಶ್ಟನ್ ಅಂತಂದರೆ ಫಾಸ್ಟನ್ ಅಂತ ನೆನ್ಪಿಡ್ರಿ. ಎಫ್ ಅಂತ ಹಾಕ್ಬಿಡ್ರಿ ಇಲ್ಲಿ. ಹ್ಯಾಶ್ಟನ್ ಏನಾಗುತ್ತೆ ಅವಾಗ? ಸ್ಪೀಡ್ ಅಂತ ನೆನ್ಪಿಡುತ್ತೆ. ಫಾಸ್ಟ್ ಅಂದರೆ ಸ್ಪೀಡ್ ಅಲ್ವಾ, ಗೊತ್ತಲ್ವಾ. ಹ್ಯಾಶ್ಟನ್ನಿಗೆ ಫಾಸ್ಟನ್ ಅಂತ ನೆನ್ಪಿಡ್ರಿ. ನನಗಂತೂ ಹಾಗೆ ಹ್ಯಾಶ್ಟನ್ ಕೇಳಿದ್ರೆ ಫಾಸ್ಟನ್ ಅಂತ ನೆನಪಾಗುತ್ತೆ. ಅಂತಂದರೆ ಅವಸರ ಪಡಿಸು, ಹೈ ಸ್ಪೀಡಾಗಿ ಅಕ್ಕ ಎಲ್ಲ ಹೋಗ್ತಾಳೆ ನೋಡ್ರಿ, ಟಕಾಟಾಗಿ ಎಲ್ಲೆಲ್ಲ ಬಿಸಾಕಿ ಹೋಗ್ತಾಳೆ, ಹಾಗೆ ಸ್ಪೀಡಾಗಿ. ಹಾಗೆ ಏನು, ಅವಸರ ಪಡಿಸು, ಹ್ಯಾಶ್ಟನ್ ಏನು. ಓಕೆ, ಎ ಹರಿ ಆರ್ ಆಕ್ಸಿಲರೇಟ್, ಅಲ್ಲಿ ಡಿಸಿಲರೇಟ್ ಬಂದಿತ್ತು, ಇಲ್ಲಿ ನೋಡ್ರಿ ಆಕ್ಸಿಲರೇಟ್ ಅನ್ನೋ ಒಂದು ವರ್ಡ್ ಇದಲ್ಲ. ಆಕ್ಸಿಲರೇಟ್ ಆ್ಯಂಡ್ ಆ್ಯಕ್ಷನ್ ಎಫೆಕ್ಟಿವ್ಲಿ, ಒಂದು ನಿಮ್ಮ ಆ್ಯಕ್ಷನ್ ಕ್ರಿಯೆನ ಆಕ್ಸಿಲರೇಟ್ ಮಾಡಿ ಅಂತಂದರೆ ಡಿಸಿಲರೇಟ್ ಮಾಡಿಬಿಡ್ರಿ, ಆಕ್ಸಿಲರೇಟ್ ಮಾಡಿ, ಸ್ಪೀಡ್ ಮಾಡಿ ಅಂತ. ವಿ ಹ್ಯಾಶ್ಟನ್ಡ್ ಬ್ಯಾಕ್ ಟು ಇಂಡಿಯಾ. ಯಾಕೆ ಹ್ಯಾಶ್ಟನ್ಡ್ ಬ್ಯಾಕ್ ಟು ಇಂಡಿಯಾ? ಎಲ್ಲ ಇರಾನು ಇಸ್ರೇಲಲ್ಲಿದ್ದೀವಿ, ಯುದ್ಧ ಆಗ್ತಾಯಿದೆ. ದುಬೈಯಲ್ಲಿದ್ದೀವಿ, ನಾವು ದುಡಿತಾ ಇದ್ವಿ, ಯುದ್ಧ ಆಗ್ತಾಯಿದೆ. ಓಡಿ ಸಿಕ್ಕಿರೋ ಫ್ಲೈಟೆಲ್ಲ ಹತ್ಕೊಂಡು ಏನು ಮಾಡಿದ್ವಿ, ಇಂಡಿಯಾಕ್ಕೆ ಓಡಿ ಬಂದ್ವಿ, ಸೇಫ್ಟಿ ಇದೆ ಅಂತ. ಹಾಗಾಗೇನು, ವಿ ಹ್ಯಾಶ್ಟನ್ಡ್ ಬ್ಯಾಕ್ ಟು ಇಂಡಿಯಾ, ಸ್ಪೀಡಾಗಿ ಅವಸರವಾಗಿ ಸಿಕ್ಕಿರೋ ಗಾಡಿನ ಹತ್ಕೊಂಡು ಬಂದ್ವಿ. ಓಕೆನಾ? ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಬಂದರೆ ಎಕ್ಸರ್ಟ್ ಅಂದರೆ ಏನು? ಪ್ರಯತ್ನ ಮಾಡು, ಎಫರ್ಟ್ ಅಂತ ನೆನ್ಪಿಟ್ಕೊಳ್ರಿ. ಎಕ್ಸರ್ಟ್ ಎಫರ್ಟ್ ಹೀಗೆ ನೆನ್ಪಿಟ್ಕೊಳ್ಳಿ, ಪರವಾಗಿಲ್ಲ. ಪ್ರಯತ್ನ ಮಾಡಿ ಅಂತ. ಪ್ರಯತ್ನ ಮಾಡೋದು ಅಂತಂದರೆ ಟು ಸಕ್ಸೀಡ್ ಯು ಮಸ್ಟ್, ಓಕೆ ಇಲ್ಲಿದೆ, ಟು ಯೂಸ್ ಪವರ್ ಎಬಿಲಿಟಿ ಟು ಮೇಕ್ ಸಮಥಿಂಗ್ ಹ್ಯಾಪನ್. ಯಾವುದಾದ್ರು ಒಂದು ಸಾಧ್ಯ ಮಾಡಲಿಕ್ಕೆ ಪವರನ್ನು ಮತ್ತು ನಿಮ್ಮ ಎಬಿಲಿಟಿನ ಯೂಸ್ ಮಾಡ್ತಾ ಇದ್ದೀರಾ, ಎಫರ್ಟ್ ಹಾಕ್ತಾ ಇದ್ದೀರಾ ಅನ್ನೋ ಥರ. ಇಲ್ಲಿ ನೋಡಿರಿ, ಇದು ಡಂಬಲ್ಸ್ ಅಂತಾರೆ, ಏನಂತಾರೆ ಇದಕ್ಕೆ, ಅದನ್ನು ಎತ್ತಾ ಇದ್ದಾರೆ, ವೆಯ್ಟನ್ನು ಎತ್ತಲಿಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಎತ್ತಾ ಇದ್ದಾರೆ, ಅದನ್ನು ಎತ್ತಲೇಬೇಕು ಅನ್ನೋ ಥರ ಎಫರ್ಟ್ ಹಾಕ್ತಾ ಇದ್ದಾರೆ ಅನ್ನೋ ಥರ. ಓಕೆನಾ? ನೀವೀಗ ಕೇಳ್ಬೋದು, ಅಲ್ಲಿ ಸ್ಪೀಡ್ ಮತ್ತು ರಶ್ ಹ್ಯಾಶ್ಟನ್ ಬ್ಯಾರಲ್ ಅನ್ನೋ ಥರ ಇದೆ, ಇಲ್ಲಿ ನೀವು ಪ್ರಯತ್ನನ ಹೇಗೆ ನೀವು ಅಂತ ಇದಕ್ಕೆ ಹೊಂದಿಸ್ತೀರಾ ಅಂತ. ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ. ಎಕ್ಸಾಮಲ್ಲಿ ಬಂದಿರೋದು ನೀವು ಬೇಕಿದ್ರೆ ಯಾವ್ದಾದ್ರು ಒಂದು ಪೇಪರ್ ತೆಗೆದು ನೋಡಿ, ಅಥವಾ ಗೂಗಲಲ್ಲೆಲ್ಲರೂ ಹೊಡೆದು ಸರ್ಚ್ ಮಾಡಿ ನೋಡಿ, ಯಾವ್ದಾದ್ರು ಕ್ವಶನ್ ಪೇಪರ್ ಸಿಕ್ಕಿದರೆ ಈ ವರ್ಡ್ ಇರೋ ಅಂಥದ್ದು. ಈ ಥರ ಸ್ಪೀಡ್ ಅನ್ನೋ ವರ್ಡಿಗೆ ಇದನ್ನು ಏನು ಮಾಡಿದ್ದಾರೆ, ಸಿನೋನಿಮ್ ಆಗಿ ಕೇಳಿದ್ದಾರೆ. ಇದು ಯಾವ ಕಾಂಟೆಕ್ಸ್ಟಲ್ಲಿ ಕೇಳಿದ್ದಾರೆ ಅಂತಂದರೆ, ಈಗ ನೀವು ಇಲ್ಲಿ ನೋಡಿ, ಇವನು ನಿತ್ತಿಲ್ಲ ಏನು ಆಲಸ್ಯ ಮಾಡ್ತಾ ಇಲ್ಲ, ಅಲ್ಲೊಂದು ಆಲಸ್ಯನ ವರ್ಡ್, ಪ್ರೊಕ್ರಾಸ್ಟಿನೇಷನ್ ಬಂತಲ್ವ, ಆಲಸ್ಯವನ್ನು ಮಾಡ್ತಿಲ್ಲ, ನಿಲ್ಲಿಸಿಲ್ಲ, ನಿಧಾನ ಮಾಡ್ತಾ ಇಲ್ಲ, ಪ್ರಯತ್ನ ಪಡ್ತಾ ಇದ್ದಾನೆ. ಪ್ರಯತ್ನ ಪಟ್ಟು ಆ ವರ್ಕನ್ನು ಕಂಪ್ಲೀಟ್ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದಾನೆ. ಅಂದರೆ ಅದನ್ನು ಅಂದರೆ ಅದನ್ನು ಪೂರ್ಣಗೊಳಿಸುವ ಕಡೆಗೆ ಹೋಗ್ತಾ ಇದ್ದಾನೆ ಅವನು ಅಲ್ವಾ. ಅವಾಗೇನಾಗುತ್ತೆ, ಅಲ್ಲಿ ನಿಧಾನ ನಿಲ್ಲಿಸಿ ಅದನ್ನ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾನೆ. ಇಲ್ಲಿ ಅವನು ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ, ಪ್ರಯತ್ನ ಪಡ್ತಾ ಇದ್ದಾನೆ. ಸೊ ಆಪೋಸಿಟ್ ಮೀನಿಂಗ್ ಆಯ್ತಲ್ವಾ. ನಿಧಾನಕ್ಕೆ ಟೈಮ್ ವೇಸ್ಟ್ ಮಾಡೋದು, ಇದಕ್ಕೆ ಪ್ರಯತ್ನ ಪಟ್ಟು ಮಾಡೋದು ಕೆಲಸನ.
ಆಪೋಸಿಟ್ ವರ್ಡ್ ಆಯ್ತು ಅಲ್ವಾ? ಹೀಗೆ ಅಂಡರ್ಸ್ಟ್ಯಾಂಡಿಂಗ್ ಟ್ರೈವಿಯಲ್. ಟ್ರೈವಿಯಲ್ ಅಂದರೆ ಏನು? ಟ್ರೈವಿಯಲ್ ಅಲ್ಲ, ಸಾರಿ, ಟ್ರವೈಲ್. ಟ್ರವೈಲ್ ಅಂದರೆ ಏನು? ಟ್ರೈವಿಯಲ್ ಅಂದರೆ ಅದೇ ಆಗಲೇ ಹೇಳಿದ್ನ ನಾನು, ಕ್ಷುಲ್ಲಕ, ಏನು ಇನ್ನೊಂದು ಲೋ ವ್ಯಾಲ್ಯೂ ಇರೋದು. ಟ್ರವೈಲ್ ಅಂದರೆ ಏನು? ವರ್ಕ್ ಇನ್ ಎ ಪೇಯ್ನ್ಫುಲ್ ಆ್ಯಂಡ್ ಲೆಬೋರಿಯಸ್ ನೇಚರ್. ಇವೆರಡು ಸಿನೋನಿಮ್ ಆಗುತ್ತೆ ನೋಡ್ರಿ. ಇದು ಕೂಡ ಪೇಯ್ನ್ಫುಲ್, ಎಬಿಲಿಟಿ, ಕಷ್ಟಪಟ್ಟು ಮಾಡೋದು. ಆ್ಯಂಡ್ ಇದು ಎಕ್ಸಾಕ್ಟ್ ಸಿನೋನಿಮ್ ಆಗುತ್ತೆ. ಬೇರೆದಕ್ಕೂ ಸಿನೋನಿಮ್, ಇದಕ್ಕೂ ಸಿನೋನಿಮ್ಮೆ, ಬಟ್ ಇವೆರಡು ಏನೋ ಎಕ್ಸಾಕ್ಟ್ ಸಿನೋನಿಮ್ ಆಗುತ್ತೆ. ಕಠಿಣ ಪರಿಶ್ರಮ ಅಂತ ಟ್ರವೈಲ್ ಅಂತಂದರೆ, ಪೇಯ್ನ್ಫುಲ್ ಎಫರ್ಟ್. ಇನ್ನೊಂದು ಟ್ರವೈಲ್ ಮೀನಿಂಗ್ ಇದೆ, ಲೆಬೋರಿಯಸ್ ಅಂತಲೂ ಒಂದು. ಲೆಬೋರಿಯಸ್ ಮೀನಿಂಗ್ ಏನು ಹೇಳಿದ್ರೆ, ಲೆಬೋರಿಯಸ್ ಅಂತಂದರೆ ತುಂಬ ಕಷ್ಟಪಟ್ಟು ಎಫರ್ಟ್ಫುಲ್ಲಾಗಿ, ಸ್ಪೀಡಾಗಿ, ಬೇಗ ಬೇಗ ಕೆಲಸವನ್ನು ಮುಗಿಸೋದು ಅಂತ. ಅರ್ಥ ಆಯ್ತಾ ಅನ್ಕೊಂತನಲ್ಲ? ಕಠಿಣ ಪರಿಶ್ರಮ, ಲೆಬೋರಿಯಸ್ ಅಂದರೂ ಕೂಡ ಏನೋ ಕಷ್ಟಪಟ್ಟು ಪ್ರಯತ್ನಪಟ್ಟು ಮಾಡೋದು ಅನ್ನೋ ಥರ. ಲೆಬೋರಿಯಸ್ ಆ್ಯಕ್ಚುಲಿ ಇದಕ್ಕೆ ಸಿನೋನಿಮ್ ಇನ್ನೊಂದಿಷ್ಟು ಆಗ್ತವೆ. ಇದೀಗ ನಾನು ಈ ಕಂಟ್ಯಾಕ್ಸ್ಟಲ್ಲಿ, ಈಗ ಎಕ್ಸರ್ಟ್ ಮತ್ತು ಏನು ಹ್ಯಾಸ್ಟನ್, ಈ ಕಂಟ್ಯಾಕ್ಸ್ಟಲ್ಲಿ ಕೆಲಸ ಮಾಡಿ ಮುಗಿಸ್ಬೇಕು ಅನ್ನೋ ಒಂದು ಕಾಂಟೆಕ್ಸ್ಟಲ್ಲಿ ಏನು ಮಾಡಿದೆ ನಾನು ಇದನ್ನು ಸಿನೋನಿಮ್ ಆಗಿ ಮಾಡಿದೆ. ಇವೇ ಇನ್ನೊಂದಿಷ್ಟಕ್ಕೆ ಸಿನೋನಿಮ್ ಆಗುತ್ತೆ. ಈ ಕಷ್ಟಪಡು ಅನ್ನೋ ಒಂದು ಕಾಂಟೆಕ್ಸ್ಟಲ್ಲಿ ಕಷ್ಟಪಡೋದು ಅಷ್ಟೇ, ಆ ವರ್ಡನ್ನು ಇಟ್ಕೊಂಡೆ ಸಿನೋನಿಮ್ ಆಗುತ್ತೆ. ಹೇಗೆ ಇಂಡಸ್ಟ್ರಿಯಸ್ ಇರ್ಬೋದು. ಇಂಡಸ್ಟ್ರಿಯಸ್ ಅಂತಂದರೆ ಕಷ್ಟಪಟ್ಟು ಕೆಲಸ ಮಾಡೋದು. ಆಮೇಲೆ ಶೆಡ್ಯೂಲಸ್ ಇರ್ಬೋದು. ಸ್ಕೆಡ್ಯೂಲಸ್ ಅಂತೀವಲ್ಲ, ಸ್ಕೆಡ್ಯೂಲಸ್ ಅಂತಂದ್ರೂ ಕೂಡ ಟೈಮಿಗೆ ಒಳ್ಳೆ ಶೆಡ್ಯೂಲ್ ಹಾಕೊಂಡು ಕೆಲಸ ಮಾಡ್ತಾನೆ ಅಂತಾರೆ. ಆ ಥರ ಅವೆಲ್ಲ ವರ್ಡಿಗೂ ಕೂಡ ಇದು ಸಿನೋನಿಮ್ ಆಗ್ತಾ ಹೋಗುತ್ತೆ. ಆ ವರ್ಡು ನೆಕ್ಸ್ಟ್ ಕ್ಲಾಸಲ್ಲೆಲ್ಲ ಬರ್ತಾ ಹೋಗುತ್ತೆ, ಆ ಥರ ವರ್ಡ್ಗಳು. ಆವಾಗ ಅದಕ್ಕೆ ಆ ವರ್ಡ್ಗೆ ಇದನ್ನು ನಾನು ಸಿನೋನಿಮ್ ಟ್ರವೈಲ್ ಅಂತ ಹಾಕಿರ್ತೀನಿ. ಅಂತಂದ್ರೆ ಅಲ್ಲೂ ನಿಮಗೆ ಒಂದ್ಸರಿ ರಿವಿಷನ್ ಆಯಿತು, ಇಲ್ಲೂ ಒಂದ್ಸರಿ ರಿವಿಷನ್ ಆಯಿತು. ಆ್ಯಕ್ಚುಲಿ ನೀವು ರಿವಿಷನ್ ಮಾಡೋ ಅವಶ್ಯಕತೆನೇ ಇಲ್ಲ, ಅಷ್ಟು ನೀಟಾಗಿ ನಾನು ರಿವಿಷನ್ ಮಾಡ್ತೀನಿ. ಓಕೆನಾ? ನೋಡ್ತಾ ಇರಿ, ಫಾಲೋ ಮಾಡಿಕೊಂಡು ನೀವು ಚಾನಲ್ನ ಡೈಲಿ ಕಂಟೆಂಟನ್ನು ವ್ಯೂ ಮಾಡ್ತಾ ಇದ್ದೀರ ಅಂತಂದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಹೌದು ಇದು ಆ್ಯಕ್ಚುಯಲ್ ಪಕ್ಕಾ ವ್ಯಾಲ್ಯೂಬಲ್ ಕಂಟೆಂಟ್ ಇದೆ ಇದು ಅಂತ. ಓಕೆ, ಟ್ರಾವೆಲ್ ಡಿವೈನೆಡ್ ಸ್ಟ್ರಗಲ್ಸ್ ಫೇಸ್ಡ್ ಡ್ಯೂರಿಂಗ್ ದ ಹಾರ್ಡ್ ವರ್ಕ್. ಇನ್ನೊಂದು ಟ್ರಾವೆಲಿಗೆ ಇನ್ನೊಂದು ಮೀನಿಂಗ್ ಇದೆ, ಆಲ್ಮೋಸ್ಟ್ ಸೇಮ್ ಮೀನಿಂಗೆ. ಅಂತಂದರೆ ಏನು ಅನ್ಪ್ಲೀಸೆಂಟ್ ಸಿಚುವೇಶನ್ ಅಂತ. ಈಗ ಯಾವುದೋ ಒಂದು ಸಿಚುವೇಶನ್ ಕಷ್ಟಪಟ್ಟು ಮಾಡ್ತಾ ಇರ್ತಾರೆ, ಬಟ್ ನಿಮ್ಗೆ ಅಲ್ಲೊಂಥರ ಅನ್ಪ್ಲೀಸೆಂಟ್ ಅಂದ್ರೆ ಪ್ಲೀಸೆಂಟ್ ಅಲ್ಲ, ಆಹ್ಲಾದಕರವಲ್ಲದ ಅಂತಂದರೆ ಇಷ್ಟವಾಗದೇ ಇರೋಂಥದ್ದು, ಒಂಥರ ಅಯ್ಯೋ ಅನ್ನೋ ಥರ ಏನೋ ಸಿಚುವೇಶನ್ ಕ್ರಿಯೇಟ್ ಆಗೋದು. ಆಹ್ಲಾದಕರ ಅಲ್ಲದೇ ಇರೋಂಥ ಸಿಚುವೇಶನ್ ಕ್ರಿಯೇಟ್ ಆಗೋದಕ್ಕೆ ಪ್ಲೀಸೆಂಟ್ ಅಂತಂದರೆ ಆಹ್ಲಾದಕರ, ಅನ್ಪ್ಲೀಸೆಂಟ್ ಅಂತಂದರೆ ಇಷ್ಟ ಇಲ್ಲದೆ ಇರೋದು ಅನ್ನೋ ಥರ. ಓಕೆನಾ? ದ ರೀಸೆಂಟ್ ಟ್ರವೈಲ್ಸ್ ಆಫ್ ದ ಏರ್ಲೈನ್ ಇಂಡಸ್ಟ್ರಿ ಅಂತಂದರೆ ಏರ್ಲೈನ್ ಇಂಡಸ್ಟ್ರಿ ಅಂತ. ಇಂಡಿಗೋ ಫ್ಲೈಟ್ ನೋಡಿರ್ಬೋದು ನೀವು. ಅಲ್ಲಿ ಇವಾಗ ಫ್ಲೈಟ್ ಕ್ಯಾನ್ಸಲ್ ಆಗಿ ಎಷ್ಟೋ ಜನಕ್ಕೆ ಏನೋ ಒಂಥರ ಕಿಯೋಟಿಕ್ ಸಿಚುವೇಶನ್ ಆಯಿತು, ಮತ್ತು ಏನು ತುಂಬ ಪೇಯ್ನ್ಫುಲ್ ಸಿಚುವೇಶನ್ ಕ್ರಿಯೇಟ್ ಆಯ್ತಲ್ವ. ಹಾಗೆ ಏರ್ಲೈನ್ ಇಂಡಸ್ಟ್ರಿಯಿಂದ ಒಂದು ಟ್ರಾವೆಲ್ ಸಿಚುವೇಶನ್ ಕ್ರಿಯೇಟ್ ಆಯಿತು. ಕಿಯೋಸ್ ಅಂದರೆ ಏನು ಅಂತ ಕೇಳಿಬಿಡ್ರಿ. ಕಿಯೋಸ್ ಅಲ್ಲ, ಆ್ಯಕ್ಚುಲಿ ಚವೋಸ್ ಅಂತ. ಆ್ಯಕ್ಚುಲಿ ಉಚ್ಚಾರ ಮಾಡೋದು ಕಿಯೋಸ್ ಅಂತ. ನಾನು ಆಲ್ಮೋಸ್ಟ್ ಚವೋಸ್ ಅಂತಲೇ ನೆನ್ಪಿಟ್ಕೊಂಡಿದ್ದೀನಿ. ಯಾಕಂತಂದರೆ ಅದ್ರದ್ದು ಬೇಗ ಸ್ಪೆಲ್ಲಿಂಗ್ ಬರುತ್ತೆ. ಅದ್ರ ಸ್ಪೆಲ್ಲಿಂಗ್ ಏನು ಅಂತ ನಾವು ಕಿಯೋಸ್ ಅಂತ ನೆನ್ಪಿಟ್ಕೊಂಡು ಕೆ ಹಾಕ್ಲಾ ಅಥವಾ ಸಿ ಹಾಕ್ಲಾ, ಹಾಗಾಗಿ ನಾನು ಸ್ಪೆಲ್ಲಿಂಗ್ ಬೇಕು ನನಗೆ, ಚವೋಸ್ ಅಂತ ನೆನ್ಪಿಟ್ಕೊಂಡಿದ್ದೀನಿ. ನಾನು ಸ್ಪೋಕನ್ ಇಂಗ್ಲೀಷ್ ರೇಂಜಿಗೆ ಆಕ್ಸ್ಫರ್ಡ್ ಪ್ರೊಫೆಸರ್ ರೇಂಜಿಗೆ ಕಲಿಯೋದು ಬೇಡ, ನನಗೆ ಸ್ಪೆಲ್ಲಿಂಗ್ ಬೇಕು. ಸ್ಪೆಲ್ಲಿಂಗಿಂದ ನಂಗೆ ಒಂದು ಮಾರ್ಕ್ಸ್ ಬರುತ್ತೆ. ಸೊ ಚವೋಸ್ ಅಂತ ನೆನ್ಪಿಟ್ಕೊಳ್ಳಿ. ಚವೋಸ್, ಕಿಯೋಸ್ ಅಲ್ಲ ಇದು. ಹಿಂಗಂದ್ರೆ ಏನಂತಂದರೆ ನೀಟಾಗಿ ಇಟ್ಟಿಲ್ಲದೆ ಇರೋದು, ಅಲ್ಲೆಲ್ಲೆಲ್ಲೆಲ್ಲ ಹಣ್ಕೊಂಡು ಬೀರ್ಕೊಂಡಿರ್ತಾರೆ. ನಮ್ಮ ಬ್ಯಾಚುಲರ್ಸ್ ರೂಮ್ ಇರುತ್ತಲ್ಲ, ಹಾಗೆ ಎಲ್ಲೆಲ್ಲೆಲ್ಲೋ ಹಣ್ಕೊಂಡಿರೋದಕ್ಕೆ ಕಿಯೋಸ್ ಅಂತ ಅಥವಾ ಚವೋಸ್ ಅಂತ ಕರೀತಾರೆ. ಅಂತಂದರೆ ಎಲ್ಲೆಲ್ಲೆಲ್ಲ ಹಣ್ಕೊಳ್ಳೋದು, ಒಟ್ಟು ಬೀರ್ಕೊಳ್ಳೋದು, ಒಂದು ನೀಟಾಗಿ ಸೆಟಲ್ಡ್ ಆಗಿ ಇಟ್ಟಿರೋದಲ್ಲ ಅಂತ, ಅದಕ್ಕೆ ಚವೋಸ್ ಅಂತ ಕರೀತಾರೆ. ಹಾಗೆ ಏರ್ಪ್ಲೇನಲ್ಲೂ ಇದು ಏನು ಯಾವುದದು ವಿಮಾನ ನಿಲ್ದಾಣದಲ್ಲೂ ಏರೋಪ್ಲೇನ್ ಇದರಲ್ಲಿ ಏನು ವಿಮಾನ ನಿಲ್ದಾಣದಲ್ಲೂ ಕೂಡ ಏರ್ಪೋರ್ಟಲ್ಲೂ ಕೂಡ ಅದೇ ಥರ ಸಿಚುವೇಶನ್ ಕ್ರಿಯೇಟ್ ಆಗಿತ್ತು ಅಂತ. ಅಂದರೆ ಹಣ್ಕೊಂಡಿದ್ರು ಅಂತಲ್ಲ, ಎಲ್ಲರೂ ಗಲಿಬಿಲಿ ಆಗಿದ್ರು ಅನ್ನೋ ಥರ. ಓಕೆನಾ? ಈಗ ಟ್ರಾವೆಲ್ ಮೀನಿಂಗ್ ಅರ್ಥ ಆಯ್ತಲ್ವಾ? ಕಠಿಣ ಪರಿಶ್ರಮದಿಂದ ಅನ್ಪ್ಲೀಸೆಂಟ್ ಸಿಚುವೇಶನ್ ಇರ್ಬೋದು, ಕಠಿಣ ಪರಿಶ್ರಮ ಇರ್ಬೋದು. ಹಾಗೆ ನೆಕ್ಸ್ಟ್ ಇಲ್ಲಿ ಇದಿಷ್ಟು ವರ್ಡ್ಗಳು ಮುಗಿದು ಅಂತಂದರೆ ಒಂದು ಕಾಂಟೆಕ್ಸ್ಟಲ್ಲಿ ಒಂದೇ ರೀತಿ ಮೀನಿಂಗ್ ಇರೋಂಥ ವರ್ಡ್ಗಳು ಮುಗಿದ್ವು. ಓಕೆನಾ? ಈಗ ನಿಮಗೆ ನೆಕ್ಸ್ಟ್ ವರ್ಡ್ ಬಂದುಬಿಟ್ರೆ ಇಲ್ಲಿ ಎಲ್ಲೋಯ್ತು? ಗ್ರಿಗೇರಿಯಸ್ ಅಂತ. ಗ್ರಿಗೇರಿಯಸ್ ಅಂತಂದರೆ ಗ್ರೇಗಾರಿಯಸ್ ಅಂತಲೇ ನೆನ್ಪಿಟ್ಕೊಳ್ರಿ. ಇದು ಸ್ಪೆಲ್ಲಿಂಗಿಗೆ ಬರುತ್ತೆ. ಗ್ರೇಗಾರಿಯಸ್ ಅಂತಲೇ ನೆನ್ಪಿಟ್ರಿ. ಗ್ರಿಗೇರಿಯಸ್ ಅಲ್ಲ, ಗ್ರೇಗಾರಿಯಸ್ ಅಂತಲೇ ನೆನ್ಪಿಟ್ಕೊಳ್ರಿ. ಅಂತಂದರೆ ಸಮೂಹವಾಸಿ, ಎಲ್ಲರ ಜೊತೆಗೂ ಬೆರೆಯೋನು, ಸೋಷಿಯಬಲ್ ನೇಚರ್. ಗ್ರಿಗೇರಿಯಸ್ ಇಂಡಿವಿಜುವಲ್ಸ್ ಥ್ರೈವ್ ಸೋಷಿಯಲ್ ಕನೆಕ್ಷನ್ ಆ್ಯಂಡ್
ಫ್ರೆಂಡ್ಶಿಪ್ಸ್ ಅಂತಂದರೆ ಗ್ರಿಗೇರಿಯಸ್ ಆಗಿರುವಂಥ ವ್ಯಕ್ತಿ ಇರ್ತಾನಲ್ಲ, ಅವನು ಏನು ಮಾಡ್ತಾನೆ, ಸೋಷಿಯಲ್ ಕನೆಕ್ಷನ್ ಮತ್ತು ಫ್ರೆಂಡ್ಶಿಪ್ಪನ್ನು ಬೇಗ ಮಾಡ್ಕೊಳ್ತಾನೆ. ಓಕೆನಾ, ಅವನಿಗೆ ಅದು ತುಂಬ ಈಸಿ ಆಗತ್ತೆ ಅನ್ನೋ ಥರ. ಈಗ ಗ್ರಿಗೇರಿಯಸ್ ಅಂತಂದ್ರೆ ಸಮೂಹವಾಸಿ. ಇಲ್ಲಿ ನೋಡ್ರಿ, ಇವಳು ಎಲ್ಲರ ಜೊತೆಗೂ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾಳಲ್ವಾ. ಹಾಂ, ತುಂಬ ಚೆನ್ನಾಗಿ ಮಾತಾಡ್ತಿದ್ದಾಳಲ್ವ ಎಲ್ಲರ ಜೊತೆಗೂ. ನೋಡ್ರಿ, ಯಾರೊಬ್ರು ಸಿಕ್ಕಿದ್ರು ಇಲ್ಲಿ ಬರ್ತಾ ಇರಬೇಕಿದ್ರೆ ಅವಳ ಜೊತೆ ಆರಾಮಾಗಿ ಫ್ರೆಂಡ್ಲಿ ನೇಚರಿಂದ ಇರೋ ಥರ ಒಂದು ಆರಾಮಾಗಿ ಏನೋ ಒಂದು ಖುಷಿಯಾಗಿ ಮಾತಾಡೋದು ಆ ಥರ. ಈಗ ಕೆಲವರು ಇರ್ತಾರೆ, ಇವನು ಯಾರು ಮರ್ಯ ಬಂಡೆ ಕಲ್ಲನ್ನು ಮಾತಾಡ್ತಾನೆ ಬಿಡಪ್ಪ ಅನ್ನೋ ಥರ ಇರ್ತದಲ್ಲ, ಹಾಗೆ ಸೋಷಿಯಬಲ್ ನೇಚರ್ ಅನ್ನೋ ಥರ. ಮೈ ಡ್ಯಾಡ್ ವಾಸ್ ಮೈ ಡ್ಯಾಡ್ ವಾಸ್ ಆಲ್ವೇಸ್ ಮೋಸ್ಟ್ ಗ್ರಿಗೇರಿಯಸ್ ಪರ್ಸನ್ ಇನ್ ದ ಹೋಮ್. ಏನೋ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪಾಜಿ ಪಪ್ಪ ಇದ್ದಾರಲ್ಲ, ಅವರು ಏನೋ ಮೋಸ್ಟ್ ಗ್ರಿಗೇರಿಯಸ್ ಪರ್ಸನ್, ಎಲ್ಲರ ಜೊತೆಗೂ ಆರಾಮ್ ಚೆನ್ನಾಗಿ ಮಾತಾಡ್ತಾರೆ, ಖುಷಿಯಾಗಿ ಹರಟೆ ಹೊಡಿತಾರೆ, ಯಾರೇ ಮನೆಗೆ ಬಂದರೂ ಖುಷಿಯಾಗಿ ಮಾತಾಡ್ತಾರೆ. ಆ ಥರ ಎಲ್ಲರನ್ನೂ ಫ್ರೆಂಡ್ಲಿ ವೇಲಿ ಮಾತಾಡ್ತಾರೆ. ಅದು ಮುಖ ಗಂಟು ಹಾಕೊಂಡು ಅನ್ನೋ ಥರ ಇರಲ್ಲ, ಎಲ್ಲರ ಜೊತೆಗೂ ಚೆನ್ನಾಗೇ ಮಾತಾಡ್ತಾರೆ ಅನ್ನೋ ಒಂದು ಕಾಂಟೆಕ್ಸ್ಟ್ ಗ್ರಿಗೇರಿಯಸ್. ನೆನಪಿರತ್ತಲ್ವಾ? ಕಲಿಬೇಕ್ರಿ, ನೆನ್ಪಿಟ್ಕೊಳ್ಬೇಕ್ರಿ. ಎಕ್ಸಾಮಲ್ಲಿ ರಿವಿಷನ್ ಮಾಡಬೇಕು, ಮತ್ತೆ ರಿವಿಷನ್ ಮಾಡಬೇಕು, ಕಲಿಬೇಕು, ನೋಟ್ಸ್ ತಗೋಬೇಕು, ಬರ್ಕೋಬೇಕು. ಇದಷ್ಟು ನಾನು ಈಗ ನೋಡ್ರಿ, ಗ್ರಿಗೇರಿಯಸ್ ಅಂತ ಬರ್ಕೊಂಡು ಒಂದು ಸಿಂಪಲಾಗಿ ಒಂದು ಮೀನಿಂಗ್ ಬರ್ಕೊಳ್ರಿ. ಹಾಗೆ ಒಂದು ಎಕ್ಸಾಂಪಲ್ ಬರ್ಕೊಳ್ಳಿ. ಎಕ್ಸಾಂಪಲ್ ಮಾತ್ರ ಖಂಡಿತ ಬರ್ಕೊಳ್ಳಿ, ಯಾಕಂತಂದರೆ ನಿಮಗೆ ಅದು ಯಾವ ಕಾಂಟೆಕ್ಸ್ಟಲ್ಲಿ ಯಾವ ಥರ ಅದು ಯೂಸ್ ಆಗಿದೆ ಅನ್ನೋದೊಂದು ಗೊತ್ತಿದ್ಬಿಟ್ರೆ ನಿಮಗೆ ಅದು ಸುಲಭವಾಗಿ ಅರ್ಥ ಹೋಗಲ್ಲ. ಯಾಕಂದ್ರೆ ನನಗೆ ನೆನಪಿರೋದು ಹಾಗೇನೆ. ಓಕೆನಾ? ಇದಕ್ಕೆ ಸಿನೋನಿಮನ್ನು ನೋಡ್ತಾ ಹೋದರೆ ಕ್ಲಬಿ, ಎಕ್ಸ್ಟ್ರೋವೇಗೆಂಟ್, ಚಬಿ ಅಲ್ಲಪ್ಪ, ಕ್ಲಬಿ. ಚಬಿ ಅಂತಂದ್ರೆ ಸಣ್ಣ ಮಕ್ಕಳು ಗೋಲ್ ಕೆನ್ನೆ ಇರುತ್ತಲ್ವ, ಟುಮ್ಗಿರ್ತಾರಲ್ಲ ಅವರು, ಅದಕ್ಕೆ ಚಬ್ಬಿ ಅಂತ ಕರೀತಾರೆ. ಇದು ಚಬ್ಬಿ ಅಲ್ಲ, ಚರ್ಬಿ ಅಲ್ಲ, ಚರ್ಬಿ ಬೇರೆ. ಚಬ್ಬಿ ಅಂತಂದರೆ ಅದೇ ಗುಂಡುಗಿರೋದು. ಇದು ಕ್ಲಬ್ಬಿ ಅಂತಂದ್ರೆ ಏನು, ಕ್ಲಬ್ಬಲ್ಲಿರೋ ಥರ, ಅಂದರೆ ಸಮೂಹವಾಸಿ. ಈಗ ನೋಡ್ರಿ, ಎಕ್ಸ್ಟ್ರೋವರ್ಟು, ಕಂಪ್ಯಾನಿಯನೇಬಲ್ಲು, ಕೊಲೋನಿಯಲ್ಲು, ಕಾರ್ಡಿಯಲ್ಲು, ಅಫೇಬಲ್ಲು, ಆ್ಯಮಿಯೇಬಲ್ಲು, ನೆಕ್ಸ್ಟ್ ಆ್ಯಂಟಿ ಸೋಷಿಯಲ್. ಇದು ಆ್ಯಂಟೋನಿಮ್ಸ್. ಓಕೆನಾ? ಒಂದೊಂದೇ ಮಾಡ್ತಾ ಹೋಗ್ತಾನೆ. ಗ್ರಿಗೇರಿಯಸ್ ಅರ್ಥ ಆಯ್ತಲ್ವ? ಸಮೂಹವಾಸಿ, ಗ್ರಿಗೇರಿಯಸ್. ನೆಕ್ಸ್ಟ್ ಬಂದರೆ ಕ್ಲಬ್ಬಿ. ಓಕೆ, ಇಲ್ಲಿದೆ ಕ್ಲಬ್ಬಿ ಅಂತಂದ್ರೆ ಏನು? ಇಲ್ಲಿ ನೋಡ್ರಿ, ಇಲ್ಲಿದ್ದಾರೆ ಎಲ್ಲರೂ. ಒಂದು ಕ್ಲಬ್ಬಿಗೆ ಅಟೆಂಡ್ ಆಗಿದ್ದಾರೆ. ಕ್ಲಬ್ ಅಂತಂದರೆ ಅರ್ಥ ಆಗುತ್ತಲ್ಲ, ಎಲ್ಲರ ಜೊತೆಗೆ ಸೇರೋದು ಕ್ಲಬ್ಬಲ್ಲಿ, ಆ ಥರ. ಕ್ಲಬ್ ಅಂತಂದರೆ ಕ್ಲಬ್ಬಿ. ಇದನ್ನು ಆ್ಯಕ್ಚುಲಿ ನೆನ್ಪಿಟ್ಕೊಳ್ಳೋದಕ್ಕೆ ಬೇರೆ ಟ್ರಿಕ್ಸೇ ಬೇಡ. ಕ್ಲಬ್ಬಿ ಅಂದ್ರೇ ಫ್ರೆಂಡ್ಲಿ ಇರೋದು. ಕ್ಲಬ್ಬಿ ಎನ್ವಿರಾನ್ಮೆಂಟಲ್ಲಿ ಫ್ರೆಂಡ್ಲಿ ಸೆಟ್ಲಿಂಗ್ ಫೋಸ್ಟರ್ ಕನೆಕ್ಷನ್ಸ್ ಆ್ಯಂಡ್ ರಿಲೇಷನ್ಶಿಪ್. ಓಕೆನಾ? ಫ್ರೆಂಡ್ಲಿ ಸೆಟ್ಟಿಂಗ್ ಇರುತ್ತಲ್ವ, ಅದು ಏನನ್ನು ತೋರಿಸುತ್ತೆ? ಕನೆಕ್ಷನ್ ಆ್ಯಂಡ್ ರಿಲೇಷನ್ಶಿಪ್ಪನ್ನು ಸ್ಟ್ರಾಂಗ್ ಆಗಿ ತೋರಿಸುತ್ತೆ ಅನ್ನೋ. ದೇರ್ ಗ್ರೂಪ್ ವಾಸ್ ವೆರಿ ಕ್ಲಬ್ಬಿ ಆ್ಯಂಡ್ ಫ್ರೆಂಡ್ಲಿ ಅಂತಂದರೆ ಅವರ ಒಂದು ಗ್ರೂಪ್ ಇದೆಯಲ್ಲ, ಅದು ಕ್ಲಬ್ಬಿ ಆಗಿದೆ ಮತ್ತು ಫ್ರೆಂಡ್ಲಿ ಆಗಿದೆ ಅಂತ. ಓಕೆನಾ? ಕ್ಲಬ್ಬಿ ಅಂದರೆ ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ವರ್ಡ್ ಏನು? ಎಕ್ಸ್ಟ್ರೋವರ್ಟ್ ಅಂದರೆ ಏನು? ಎಕ್ಸ್ ಅಂದರೆ ಏನು ಹೇಳ್ರಿ? ಎಕ್ಸ್ ಅಂದರೆ ಏನು? ಬಾಹ್ಯ. ಎಕ್ಸೋಸ್ಪಿಯರ್ ಅಂತ ನೀವು ಸೈನ್ಸಲ್ಲಿ ಕೇಳಿದ್ರಲ್ಲ, ಎಕ್ಸ್. ಅಣ್ಣ ಎಕ್ಸ್ ಅಂದರೆ ಆ ಎಕ್ಸ್ ಅಲ್ಲ ಅಣ್ಣ, ನಿಮ್ಮ ಎಕ್ಸು ಅದು ಬೇರೆ, ಇದು ಎಕ್ಸ್ ಬೇರೆ. ಓಕೆನಾ? ಈ ಎಕ್ಸ್ ಅಂದರೆ ಏನು? ಬಾಹ್ಯ, ಆ ಕಡೆ ಬಹಿರ್ಮುಖಿ. ಎಕ್ಸ್ಟ್ರೋವರ್ಟ್ ಅಂದ್ರೆ ಏನು? ಬಹಿರ್ಮುಖಿ, ಔಟ್ ಗೋಯಿಂಗ್ ಪರ್ಸ್ನಾಲಿಟಿ ಅಂತಂದರೆ. ಔಟ್ ಗೋಯಿಂಗ್ ಪರ್ಸನಾಲಿಟಿ ಅಂತಂದ್ರೆ ಏನು? ಸಾರಿ, ಎಲ್ಲರ ಜೊತೆಗೂ ಹೊರಗಡೆ ಹೋಗಿ ಎಲ್ಲರ ಜೊತೆಗೂ ಮಾತಾಡೋವಂಥ ಒಂದು ಎಬಿಲಿಟಿ ಇದೆ. ಓಕೆನಾ? ಅವನು ನೀಟಾಗಿ ಇಲ್ಲಿ ನೋಡ್ರಿ, ಎಲ್ಲರ ಜೊತೆಗೂ ಮಾತಾಡ್ತಿದ್ದಾನೆ. ಒಳಮುರುಗಿ ಅಂತೀವಲ್ಲ ನಾವು, ಆ ಒಳಗೆ ಹೋಗ್ಕೊಂಡಿರೋದಿಲ್ಲ ಅವನು, ಹೊರಗಡೆ ಹೋಗಿ ಎಲ್ಲರ ಜೊತೆಗೆ ಮಾತಾಡ್ತಾನೆ. ಔಟ್ ಗೋಯಿಂಗ್ ಪರ್ಸನಾಲಿಟಿ ಇದೆ ಅವನು, ಬಹಿರ್ಮುಖಿ ಅವನು. ಅದಕ್ಕೆ ಎಕ್ಸ್ಟ್ರೋವರ್ಟ್, ಎಲ್ಲರ ಜೊತೆಗೆ ಮಾತಾಡ್ತಾನೆ ಅನ್ನೋ ಥರ. ಎಕ್ಸ್ಟ್ರೋವರ್ಟ್, ಎಕ್ಸ್ ಅನ್ನೋದು ನೆನಪಿರುತ್ತಲ್ಲ, ಎಕ್ಸ್. ಓಕೆನಾ? ಎನ್ ಎಕ್ಸ್ಟ್ರೋವರ್ಟ್ ಎಂಜಾಯ್ಸ್ ಸೋಷಿಯಲೈಸಿಂಗ್ ಆ್ಯಂಡ್ ಬೀಯಿಂಗ್ ವಿತ್ ಪೀಪಲ್. PEOPLE, ಪೀಪಲ್, PEOPLE ಸ್ವಲ್ಪ ಮಿಸ್ ಆಗಿದೆ. ಓಕೆ. ಎಂಜಾಯ್ ಸೋಷಿಯಲೈಸಿಂಗ್ ಬೀಯಿಂಗ್ ವಿತ್ ಅದರ್ ಪೀಪಲ್, ಬೇರೆ ಜೊತೆಗೆ ಇರೋದಕ್ಕೆ ಅವನಿಗೆ ಖುಷಿ ಪಡ್ತಾನೆ, ಅದನ್ನು ಎಂಜಾಯ್ ಮಾಡ್ತಾನೆ ಅಂತ. ಯು ಹ್ಯಾವ್ ಟು ಬಿ ಪ್ರೆಟಿ ಎಕ್ಸ್ಟ್ರೋವರ್ಟ್ ಆ್ಯಂಡ್ ಕಾನ್ಫಿಡೆಂಟ್ ಟು ಡೂ ದಿಸ್ ವರ್ಕ್. ಅಂತಂದರೆ ಈ ಕೆಲಸನ ಮಾಡೋದಕ್ಕೆ ನೀನು ಎಕ್ಸ್ಟ್ರೋವರ್ಟ್ ಕೂಡ ಇರಬೇಕು, ಕಾನ್ಫಿಡೆಂಟ್ ಕೂಡ ಇರಬೇಕು ಅಂತ. ಅಂತಂದರೆ ಈ ಕೆಲವೊಂದು HR ಕೆಲಸಗಳಿರ್ತಾನೆ, ಹ್ಯೂಮನ್ ರಿಸೋರ್ಸ್ ಕೆಲಸಗಳು ಅಂತಂದರೆ ಇನ್ನೊಬ್ಬರನ್ನ ಹೈಯರ್ ಮಾಡ್ಕೊಳ್ಳೋದು, ಅಂತಂದರೆ ಕೆಲಸಕ್ಕೆ ಸೇರಿಸ್ಕೊಳ್ಳೋ ಅಂಥ ಒಂದಿಷ್ಟು ಕೆಲಸಗಳಿರ್ತಾವಲ್ವ, ಅಂಥ ಕೆಲಸಗಳಲ್ಲಿ ನಿಮಗೆ
ಅವ್ರು ಬಂದವರನ್ನು ನೀಟಾಗಿ ಮಾತಾಡ್ಸೋವಂಥದ್ದು, ಫ್ರೆಂಡ್ಲಿ ವೇಲಿ ಮಾತಾಡ್ಸೋವಂಥದ್ದು. ಇಂಟರ್ವ್ಯೂ ಮಾಡಬೇಕಿದ್ರೆ ಏನಾಗಿರುತ್ತೆ, ನೀವು ಅವರನ್ನು ಎಷ್ಟು ಚೆನ್ನಾಗಿ ಎಂಗೇಜ್ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆಲ್ಲ ಏನಕ್ಕೆ ಏನಾಗುತ್ತೆ, ಆ ಥರ ಜಾಬ್ಗಳಿಗೆ ಏನಾಗಿರ್ಬೇಕು, ನೀವು ಎಕ್ಸ್ಟ್ರೋವರ್ಟ್ ಮತ್ತು ಕಾನ್ಫಿಡೆಂಟ್ ಮೈಂಡ್ಸೆಟ್ ನಿಮ್ಮದು ಇರಬೇಕು ಅನ್ನೋ ಥರ. ಯು ಹ್ಯಾವ್ ಟು ಬಿ ವೆರಿ ಎಕ್ಸ್ಟ್ರೋವೆಂಟ್ ಆ್ಯಂಡ್ ಕಾನ್ಫಿಡೆಂಟ್. ಓಕೆನಾ. ನೆಕ್ಸ್ಟ್ ವರ್ಡ್ ಬಂದುಬಿಟ್ಟು ಕಂಪ್ಯಾನಿಯನೇಬಲ್ ಅಂದ್ರೇನು? ಕಂಪ್ನಿ ಕೊಡೋದು. ಕಂಪ್ನಿ ಅಲ್ಲ, ಸಂಸ್ಥೆ ಕಂಪನಿ ಅದಲ್ಲ. ಕಂಪ್ಯಾನಿಯನೇಬಲ್ ಅಂತಂದ್ರೇನು? ಒಡನಾಡಿ. ಈಗ ಎಕ್ಸಾಂಪಲ್ ಹೇಗೆ ಅಂತಂದರೆ, ನೀವು ಹೀಗೆ ನೆನ್ಪಿಟ್ಕೊಳ್ರಿ, ಮಗ ಒಂಚೂರು ನಾಳೆ ಇಲ್ಲಿಗೆ ಹೋಗಿ ಬರಬೇಕು, ಒಂಚೂರು ಕಂಪ್ನಿ ಕೊಡ್ತೀಯನ ಬಾರ, ಅಥವಾ ಮೂವಿಗೆ ಹೋಗಬೇಕು, ಕಂಪ್ನಿ ಕೊಡು ಒಂಚೂರು ಅಂತೀವಲ್ಲ. ಕಂಪ್ನಿ ಕೊಡು, ನಾವು ಮಾತಾಡ್ತೀವಲ್ಲ ಕಂಪ್ನಿ ಕೊಡು ಅಂತಂದು, ನಾವು ಮಾತಾಡೋ ಲ್ಯಾಂಗ್ವೇಜ್ ಅದು. ಇಲ್ಲ ಆ ಥರ ಮೀನಿಂಗ್ ಅಂತಲ್ಲ, ನಾವು ಮಾತಾಡ್ತೀವಲ್ಲ ಹಾಗೆ. ಕಂಪ್ನಿ ಕೊಡು ಅಂತಂದರೆ ಫ್ರೆಂಡ್ಲಿ, ಜೊತೆಗಿರು, ಬಾ ಜೊತೆಗೆ, ಒಡನಾಡಿ ಅನ್ನೋ ಥರ ಅಲ್ವಾ. ಪ್ಲೀಸಂಟ್ ಟು ಬಿ ವಿತ್ ಅಂತಂದರೆ ಅವ್ರ ಜೊತೆಗಿದ್ರೆ ನಮಗೇನಾಗುತ್ತೆ, ಖುಷಿ ಆಗುತ್ತೆ, ಪ್ಲೀಸಂಟ್ ಫೀಲಿಂಗ್ ಆಗುತ್ತೆ, ಆಹ್ಲಾದಕರ ಆಗುತ್ತೆ. ಆಗಲೇ ಬಂದಿತ್ತಲ್ವ, ಆಗ ಅನ್ಪ್ಲೀಸಂಟ್ ಬಂದಿತ್ತು. ಅನ್ಪ್ಲೀಸಂಟ್ ಅಂತಂದರೆ ಇಷ್ಟ ಇಲ್ಲದೆ ಇರೋವಂಥದ್ದು, ಇದು ಇಷ್ಟ ಇರುವಂಥದ್ದು. ಪ್ಲೀಸಂಟ್ ಆಹ್ಲಾದವಾಗಿರುವಂಥದ್ದು. ಫ್ರೆಂಡ್ಲಿ ಆ್ಯಂಡ್ ಸಪೋರ್ಟಿವ್, ಫ್ರೆಂಡ್ಲಿಯಾಗಿ ಮತ್ತು ಸಪೋರ್ಟಿವ್ ಆಗಿರುವಂಥದ್ದು ಅಂತ ಅವರಿಗೆ ಕಂಪ್ಯಾನಿಯನೇಬಲ್ ಅಂತ. ಜೊತೆಗಿರೋರು ಯಾವಾಗಲೂ ಕಂಪ್ಯಾನಿಯನೇಬಲ್ ಆಗಿರ್ತಾರಲ್ವ, ಜೊತೆಗೆ ಇರ್ತಾರೆ, ಸಪೋರ್ಟಿವ್ ಆಗಿರ್ತಾರಲ್ವ. ಇಲ್ಲಿ ನೋಡ್ರಿ, ಅಣ್ಣ ಈಗ ಸದ್ಯಕ್ಕೆ ಪಾರ್ಕಿಗೆ ಬಂದಾನೆ, ಇನ್ನೇನು ಮೂವಿಗೆ ಹೋಗ್ತಾರೆ ಇವರು, ಕಂಪ್ಯಾನಿಯನೇಬಲ್ ಆಗಿದ್ದಾರೆ, ಇನ್ನೇನು ಮೂವಿಗೆ ಹೋಗ್ತಾರೆ ಅಲ್ವಾ. ಸದ್ಯಕ್ಕೆ ಪಾರ್ಕಲ್ಲಿ ಕೂತ್ಕೊಂಡು ಫುಲ್ಲು ಹರಟೆ ಹೊಡಿತಾರೆ, ಒಡನಾಡಿ ಆಗಿದ್ದಾರೆ ಅವ್ರೀಗ. ನೆಕ್ಸ್ಟು ಮೂವಿಗೆ ಹೋಗ್ತಾರೆ. ಎ ಕಂಪ್ಯಾನಿಯನೇಬಲ್ ಯಂಗ್ ಮ್ಯಾನ್ ಆಲ್ವೇಸ್ ಮೇಕ್ಸ್ ಗ್ರೇಟ್ ಇಂಪ್ಯಾಕ್ಟ್ ಆನ್ ಹಿಸ್ ಪೊಲಿಟಿಕಲ್ ವರ್ಕ್ ಅಂತಂದರೆ, ಅವನ ಪೊಲಿಟಿಕಲ್ ವರ್ಕಲ್ಲಿ ಕಂಪ್ಯಾನಿಯನೇಬಲ್ ಮ್ಯಾನ್ ಅಂತಂದರೆ ಈಗ ಹೆಂಗೆ ಅಂತಂದರೆ, ಈಗ ಪೊಲಿಟಿಷಿಯನ್ಸ್ ನೋಡಿರ್ಬೋದು, ನಮ್ಮ ಮನೆಗೆ ಅವ್ರು ಇರೋಲ್ಲಿ ಬಂದರು, ಒಂದು 10 ವರ್ಷ ಪರಿಚಯ ಇದ್ದರಂಗೆ ಏನತ್ತಮ್ಮ ಆರಾಮಿದೆ ಅಂತಮ್ಮ ಅನ್ನೋ ಥರ ಮಾತಾಡ್ತಾರೆ. ಅಂದರೆ ಅವ್ರು ಅಷ್ಟೊಂದು ಕಂಪ್ಯಾನಿಯನೇಬಲ್ ಇರ್ತಾರೆ, ಅವ್ರು ಅಷ್ಟೊಂದು ಫ್ರೆಂಡ್ಲಿ ವೇಲಿ ಮಾತಾಡಿಸೋ ರೇಂಜಿಗೆ ಅವರು ಒಂಥರ ಪ್ರಿಪೇರ್ ಆಗಿರ್ತಾರೆ. ಯಾಕಂತಂದರೆ ಓಟ್ ಬೇಕು ಅವರಿಗೆ, ಎಲ್ಲರನ್ನೂ ಚೆನ್ನಾಗಿ ಮಾತಾಡ್ಸೋ ಥರ. ಇವ್ರಿಗೆ ಸಂಬಂಧ ಇರೋದಿಲ್ಲ, ಆದರೂ ಭಾಳ ಚೆನ್ನಾಗಿ ಮಾತಾಡ್ತಾರೆ ಅವರು. ಅಂದರೆ ಆ ಥರ ಒಂದು ಮೈಂಡ್ಸೆಟ್ ಇರೋರು ಅವ್ರ ಪೊಲಿಟಿಕಲ್ ವರ್ಕಲ್ಲಿ ಅಥವಾ ಕರಿಯರಲ್ಲಿ ಅವರು ಸಕ್ಸೀಡ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಕಂಪ್ಯಾನಿಯನೇಬಲ್, ಓಕೆನಾ, ನೆನಪಿರುತ್ತಲ್ವ. ನೆಕ್ಸ್ಟ್ ಕೊಲೋನಿಯಲ್ ಅಂತಂದರೆ ಏನು? ಕೊಲೋನಿಯಲ್ ಅಂತಂದರೆ ಆ್ಯಕ್ಚುಲಿ ವಸಾಹತುಶಾಹಿ ಅಂತ ಬರುತ್ತೆ. ಈಗ ಹಂಗೆ ನಾವು ಕೊಲೋನಿಯಲ್ ಗೌರ್ಮೆಂಟ್ ಅಂಡರಲ್ಲಿ ಇದ್ವಲ್ಲ, ಬ್ರಿಟಿಷರೇ 200-300 ವರ್ಷಗಳ ಕಾಲ ಫ್ರೆಂಚ್ ಬ್ರಿಟಿಷ್ ಎಲ್ಲ ನಮ್ಮ ಇಂಡಿಯಾ ಕೊಲೋನಿಯಲ್ ಇದರಲ್ಲಿ ಆಳ್ವಿಕೆಯಲ್ಲಿತ್ತು. ಅದು ವಸಾಹತುಶಾಹಿ. ಆ ಕೊಲೋನಿಯಲ್ ಅಲ್ಲ. ಇಲ್ಲಿ ಕೊಲೋನಿಯಲ್ ಅಂತಂದರೆ ಅದು ಕೂಡ ಕೊಲೋನಿಯಲ್ ಮೀನಿಂಗೇ. ಇಲ್ಲಿ ಕೊಲೋನಿಯಲ್ ಅಂತಂದರೆ ಕಾಲೋನಿ. ಇದು ಕೂಡ ಎಕ್ಸಾಮಲ್ಲಿ ಹೀಗೆ ಕೇಳಿದ್ದಾರೆ ನಿಮಗೆ. ಅದೇ ಉದ್ದೇಶಕ್ಕೆ ನಾನು ಇಲ್ಲಿ ಇದನ್ನು ಸೇರಿಸಿದ್ದೀನಿ. ಒಂದು ಎಕ್ಸಾಮಲ್ಲಿ ಸಿನೋನಿಮ್ ಇದ್ದಿದ್ದರಿಂದನೇ ಇದಕ್ಕೆ ಅವರು ಈ ಕಾಂಟೆಕ್ಸ್ಟಲ್ಲಿ ಅದನ್ನು ಯೂಸ್ ಮಾಡಿದ್ದಾರೆ. ಅಂದರೆ ಕಾಲೋನಿ ಗೊತ್ತಲ್ಲ, ಒಂದು ಕಾಲೋನಿಯಲ್ಲಿ ಜೀವನ ಮಾಡೋರು, ಒಂದು 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 ಏರಿಯಾ, ಒಂದು ಕಾಲೋನಿ ಇರುತ್ತಲ್ಲ, ಆ ಕಾಲೋನಿಯಲ್ಲಿ ಜೀವನ ಮಾಡೋರು ಎಲ್ಲರೂ ಹೇಗಿರ್ತಾರೆ, ಜೊತೆಗೆ ಆರಾಮಾಗಿ ಮಾತಾಡ್ಕೊಂಡಿರ್ತಾರೆ. ನಮ್ಮ ಕಾಲೋನಿಲ್ಲರು ಬಿಡ್ರಿ, ಒಂದು ಫೀಟ್ ಜಾಗಕ್ಕೂ ಭರ್ಜರಿ ಜಗಳ ಹೊಡಿತಿರ್ತಾರೆ ಬಿಡ್ರಿ, ಒಬ್ರಿಗೊಬ್ರಿಗೆ ಆಗಲ್ಲ. ಅಕ್ಕಪಕ್ಕದವ್ರ ಮನೆಗೆ ಅಂದರೆ ಬೆಳಿಗ್ಗೆ ಸುಪ್ರಭಾತ, ಅದು ಬೇರೆ. ಆದರೆ ಒಂದು ಜನರಲಾಗಿ ಯುರೋಪಿಯನ್ ಕಾಂಟೆಕ್ಸ್ಟಲ್ಲಿ ಏನಾಗುತ್ತೆ ಹೇಳಿ, ಯುರೋಪಲ್ಲೆಲ್ಲ ಅಕ್ಕಪಕ್ಕದವ್ರು ಫ್ರೆಂಡ್ಲಿ ಆಗಿರ್ತಾರೆ. ಯುರೋಪಿಯನ್ ಕಾಂಟೆಕ್ಸ್ಟಲ್ಲಿ ಏನಾಗುತ್ತೆ ಹೇಳ್ರಿ, ಫ್ರೆಂಡ್ಲಿ ಆಗಿರ್ತಾರೆ, ಚೆನ್ನಾಗಿರ್ತಾರೆ. ಒಂದು ಕಾಲೋನಿಯಲ್ಲಿ ಎಲ್ಲರೂ ಮಾತುಕತೆ ಮಾಡ್ಕೊಂಡು ನೈಬರ್ ಜೊತೆಗೆ ಅಕ್ಕಪಕ್ಕದವ್ರ ಜೊತೆ ಚೆನ್ನಾಗಿರ್ತಾರೆ ಅಂತ. ಆ ಕಾಂಟೆಕ್ಸ್ಟಲ್ಲಿ ಏನಾಗುತ್ತೆ, ಕಾಲೋನಿ ಅಂತಂದರೆ ಒಂದು ಸಿಸ್ಟಮಿಗೆ, ಒಂದು ಕಲ್ಚರಿಗೆ, ಆ ಕಾಲೋನಿಯಲ್ಲಿರೋ ಇನ್ ಕೇಸ್ ಒಬ್ಬ ಫಾರಿನ್ ಪರ್ಸನಲ್ಲಿ ಬಂದ ಅಂತಂದರೆ, ಅವನು ಆ ಕಾಲೋನಿಗೆ ಬಂದ ಅಂತಂದರೆ ಅವನು ಅಲ್ಲಿ ಕಲ್ಚರಿನ ಪಾರ್ಟ್ ಆಗಿದ್ದಾನೆ, ಆ ಗೌರ್ಮೆಂಟ್ನ ಪಾರ್ಟ್ ಆಗಿದ್ದಾನೆ, ಅವ್ರ ಜೊತೆಗೆ ಇದ್ದಾನೆ ಅನ್ನೋ ಥರ, ಫ್ರೆಂಡ್ಲಿ ಆಗಿದ್ದಾನೆ. ದ ಕಾಲೋನಿಯಲ್ ರೆಸಿಡೆಂಟ್ಸ್ ವರ್ ನೌನ್ ಫಾರ್ ದೇರ್ ಕಾರ್ಡಿಯಲ್ ರಿಲೇಷನ್ಶಿಪ್ ವಿತ್ ದೇರ್ ನೈಬರ್ಸ್ ಅಂತಂದರೆ, ಒಬ್ಬ ಕಾಲೋನಿಯಲ್ ರೆಸಿಡೆಂಟ್ಸ್ ಇದ್ದಾರೆ, ಒಂದು ಕಾಲೋನಿಯಲ್ಲಿರುವಂತಹ ವಾಸಿಗಳಿದಾರಲ್ಲ, ಕಾಲೋನಿಯಲ್ಲಿರೋರು, ಅವರು ಏನಕ್ಕೆ ಹೆಸರುವಾಸಿಯಾಗಿದ್ದಾರೆ, ಅವರು ಕಾರ್ಡಿಯಲ್ ರಿಲೇಷನ್ಶಿಪ್. ಕಾರ್ಡಿಯಲ್ ಅಂತಂದರೆ ಏನು? ಕಾರ್ಡಿಯಲ್ ಕೂಡ ನೆಕ್ಸ್ಟ್ ಐತಿ ನೋಡಂತೇಳಿ, ಇದೆಯಲ್ಲ, ಎಕ್ಸ್ಪ್ಲೇನ್ ಮಾಡ್ತೇನೆ. ಕಾರ್ಡಿಯಲ್ ಅಂತಂದ್ರೆ ಏನು? ಈಗ ನೀವು ಕಾರ್ಡಿಯಾಕ್ ಅರೆಸ್ಟ್ ಅಂತ ಕೇಳಿರ್ತಾರಲ್ವ. ಸೊ ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಅಂದರೆ ಹಾರ್ಟಿಗೆ ಸಂಬಂಧಪಟ್ಟಂಗೆ. ಕಾರ್ಡಿಯಲ್ ಅಂತಂದರೆ ಹಾರ್ಟಿಗೆ ಸಂಬಂಧಪಟ್ಟಂಗೆ. ಅಂದರೆ ಅಷ್ಟೊಂದು ಫ್ರೆಂಡ್ಲಿ ರಿಲೇಷನ್ಶಿಪ್ ಅಂತ. ಅವರು ನೈಬರ್ಸ್ ಜೊತೆಗೆ ಕಾರ್ಡಿಯಲ್ ರಿಲೇಷನ್ಶಿಪ್ ಜೊತೆ ಇದ್ರು, ಚೆನ್ನಾಗಿದ್ದರು ಎಲ್ಲರೂ ಅಂತ. ನೆಕ್ಸ್ಟ್ ವರ್ಡು ಕಾರ್ಡಿಯಲ್, ಆಗಲೇ ಎಕ್ಸ್ಪ್ಲೈನ್ ಮಾಡಿದೆ ನಾನು. ಕಾರ್ಡಿಯಲ್ ಅಂತಂದರೆ ತುಂಬ ಫ್ರೆಂಡ್ಲಿ ವೇಲಿ, ಹೃದಯ ಸ್ಪರ್ಶಿ ಅನ್ನೋ ಥರ ಯೂಸ್ ಮಾಡ್ಬೋದು ನಾವು. ವಾರ್ಮ್ ಆ್ಯಂಡ್ ಫ್ರೆಂಡ್ಲಿ ಆ್ಯಟಿಟ್ಯೂಡ್ ಅಂತ. ವಾರ್ಮ್ ಗ್ರೀಟಿಂಗ್ಸ್. ಎ ಕಾರ್ಡಿಯಲ್ ಪರ್ಸನ್ ಕ್ರಿಯೇಟ್ಸ್ ಎ ವೆಲ್ಕಮಿಂಗ್ ಎನ್ವಿರಾನ್ಮೆಂಟ್ ಫಾರ್ ಆಲ್, ಎಲ್ರಿಗೂ. ಈಗ ನಾವು ಯಾವ್ದಾದ್ರು ಫಂಕ್ಷನಲ್ಲೂ ನೋಡಿರ್ಬೋದು, ಹೃದಯ
ತುಂಬಿ ಅಭಿನಂದನೆಗಳು ಅಂತ ಹೇಳ್ತಾರೆ ನೋಡಿರ್ತೀವಿ. ಇಂಗ್ಲೀಷಲ್ಲಿ ಮಾಡಬೇಕಿದ್ರೆ ಎ ಕಾರ್ಡಿಯಲ್ ವೆಲ್ಕಮ್ ಟು ಆಲ್ ಅಂತ ಕರೀತಾರೆ. ಯಾರು ವೆಲ್ಕಮ್ ಸ್ಪೀಚ್ ಮಾಡೋರಲ್ವ ಅಲ್ವಾ. ಸೊ ಕಾರ್ಡಿಯಲ್ ಅಂತಂದರೆ ಒಂಥರ ಹೃದಯ ತುಂಬಿ ಹಾರ್ಟ್ ಫೆಲ್ಟ್ ಅಂತ ಆ ಥರ ತುಂಬ ಫ್ರೆಂಡ್ಲಿ ವೇಲಿ ದಟ್ಸ್ ಕಾಲ್ಡ್ ಕಾರ್ಡಿಯಲ್. ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ನೆನಪಿರುತ್ತಲ್ಲ ನಿಮಗೆ, ಪುನೀತ್ ರಾಜ್ಕುಮಾರ್ ಅವರು ಡೆತ್ ಆದ್ರಲ್ಲ, ಹೇಗೆ ಕಾರ್ಡಿಯಾಕ್ ಅರೆಸ್ಟಿಂದ ಡೆತ್ ಆದ್ರಲ್ಲ ಅಂದರೆ ಹೃದಯಕ್ಕೆ ಸಂಬಂಧಪಟ್ಟಂಗೆ. ಅರ್ಥ ಆಯ್ತಲ್ವಾ. ಶಿ ಗಿವ್ಸ್ ಮೀ ಎ ಕಾರ್ಡಿಯಲ್ ಸ್ಮೈಲ್. ಶಿ ಅಂತಂದರೆ ಅವಳೊಂದು ಫ್ರೆಂಡ್ಲಿ ಸ್ಮೈಲನ್ನು ಕೊಟ್ಲು ಅಂತ. ಯಾರು? ಶಿ ಗಿವ್ಸ್ ಮೀ ಎ ಫ್ರೆಂಡ್ಲಿ ಸ್ಮೈಲ್. ಅಲ್ಲಿಗೆ ನಮ್ಮ ಹುಡುಗ ಫ್ಲಾಟ್. ಫ್ಲಾಟ್ ಆದರೆ ನೆಕ್ಸ್ಟು ಓದೋದಿಲ್ಲ, ಹಂಗೆ ಮಾಡೋಂಗಿಲ್ಲ. ಏನೋ ಕಾರ್ಡಿಯಲ್ ಸ್ಮೈಲ್ ಕೊಟ್ಲು ಅಂತ ಹಿಂದೆ 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 ಹೋಗು ಅಂತಂದರೆ ಎಕ್ಸಾಮಲ್ಲಿ ಹಿಂದೆ 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 ಹೋಗ್ತಾ ಹೋಗುತ್ತೆ ಮಾರ್ಕ್ಸ್, ಮುಂದೆ 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 ಹೋಗೋದು. ಸೊ ಹೀಗೆ ಏನು ಮಾಡ್ಬೇಕು ನೀವು, ಕಾರ್ಡಿಯಲ್ ಸ್ಮೈಲಿಗೆಲ್ಲ ಬಿದ್ದೋಗ್ಬೇಡ್ರಿ, ಜಸ್ಟ್ ವರ್ಡ್ ನೆನ್ಪಿಟ್ಕೊಳ್ಳೋದಕ್ಕೆ ಕಾರ್ಡಿಯಲ್ ಸ್ಮೈಲ್ ಕೊಟ್ಲು ಅಂತ ನೆನ್ಪಿಟ್ಕೊಳ್ರಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಅಫೇಬಲ್. ಅಫೇಬಲ್ ಅಂತಂದರೆ ಏನು? ಅಫರ್ಮೇಟಿವ್ ಸೆಂಟೆನ್ಸ್ ಅಂತ ಬರುತ್ತೆ, ಕೇಳಿದರೆ ಇಂಗ್ಲೀಷಲ್ಲಿ. ಅಫರ್ಮೇಟಿವ್ ಸೆಂಟೆನ್ಸಸ್. ಅಫರ್ಮೇಟಿವ್ ಸೆಂಟೆನ್ಸ್ ಅಂದರೆ ಏನು? ಈಗ ಹ್ಞೂ ಹ್ಞೂ ಅನ್ನೋದು ಒಪ್ಪಿಗಳು ಅಂಥದ್ದು, ಹಾಂ ಅನ್ನೋ ವಾಕ್ಯಗಳು. ಈಗ ನೆಗೆಟಿವ್ ಸೆಂಟೆನ್ಸ್ ಇರ್ತದೆ, ನೆಗೆಟಿವ್ ಇಂಗ್ಲೀಷಲ್ಲಿ ಸೆಂಟೆನ್ಸ್ ಬರ್ತವೆ ಗ್ರಾಮರಲ್ಲಿ. ನೆಗೆಟಿವ್ ಸೆಂಟೆನ್ಸು, ಅಫರ್ಮೇಟಿವ್ ಸೆಂಟೆನ್ಸು, ಇಂಟರಗೇಟಿವ್ ಸೆಂಟೆನ್ಸು, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ. ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತ. ಸೊ ನಾನು ಗ್ರಾಮರನ್ನು ಕೂಡ ಮಾಡ್ತೇನೆ, ಕಮೆಂಟಲ್ಲಿ ಒಬ್ರು ಮೆನ್ಷನ್ ಮಾಡಿದ್ದಾರೆ, ಗ್ರಾಮರ್ ಮಾಡಿ ಸರ್ ಡೈಲಿ ಅಂತ. ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತೇನೆ. ಓಕೆ. ಅಫೇಬಲ್ ಅಂತಂದರೆ ಏನು? ಫ್ರೆಂಡ್ಲಿ, ವಿನಯಶೀಲ, ಎಲ್ಲರ ಜೊತೆಗೂ ಆರಾಮಾಗಿ ಫ್ರೆಂಡ್ಲಿ ವೇಲಿ ವಿನಯವಾಗಿರೋದಂಥದ್ದು ಅಂತ. ಫ್ರೆಂಡ್ಲಿ ನೇಚರ್. ಆ್ಯನ್ ಅಫೇಬಲ್ ಪರ್ಸನ್ ಈಸಿಲಿ ಕನೆಕ್ಟ್ಸ್ ವಿತ್ ಅದರ್ಸ್ ಅಂತಂದರೆ ಬೇರೆಯವ್ರ ಜೊತೆಗೇನೋ ಬೇಗ. ಅಫೇಬಲ್ ಅಂತಂದರೆ ಎಲ್ಲರೂ ವಿನಯಶೀಲವಾಗಿರೋರು, ಚೆನ್ನಾಗಿ ಮಾತಾಡೋರು. ಇಲ್ಲಿ ಇಬ್ಬರು ನೋಡ್ರಿ ಬೇಗ ಬೇಗ ಮಾತಾಡ್ತಿದ್ದಾರೆ. ಆ್ಯಕ್ಚುಲಿ ಏನೋ ಒಂದು ಮೀಟಿಂಗಿಗೆ ಬಂದಿದ್ರು ಅನ್ಸುತ್ತೆ ಇವರು. ಈಗ ಹುಡುಗ ಹುಡುಗಿ ಆಗಬೇಕಿತ್ತು, ಏನೋ ಡೇಟಿಂಗಿಗೆ ಬಂದವರು, ಚೆನ್ನಾಗಿರೋದು ಅಲ್ವಾ. ಏನೋ ಬೇಗ ಕನೆಕ್ಟ್ ಆಗ್ತಾರೆ ಬೇರೆಯವ್ರ ಜೊತೆಗೆ ಅಲ್ವಾ. ಆ ಥರ ಅಫೇಬಲ್ ಪರ್ಸನ್, ವಿನಯಶೀಲ, ತುಂಬ ಚೆನ್ನಾಗಿ ಫ್ರೆಂಡ್ಲಿ ವೇಲಿದ್ದರೆ ಎಲ್ಲರೂ ಮಾತಾಡಿಸ್ತಾರೆ, ಚೆನ್ನಾಗಿರ್ತಾರೆ. ಈಗ ಐ ಫೌಂಡ್ ಹರ್ ಟು ಬಿ ವೆರಿ ಅಫೇಬಲ್. ಅವಳನ್ನು ನಾನು ಏನಂತ ಫೌಂಡರ್ ಅಂತಂದ್ರೆ ಕಂಡಿಡಿದೆ ಅಂತಲ್ಲ, ಫೌಂಡರ್ ಅಂತಂದರೆ ಅವಳನ್ನು ಏನನ್ನ ಗುರುತಿಸಿದೆ, ಅವಳು ನನಗೆ ಹೆವಿ ವಿನಯಶೀಲ, ಅಫೇಬಲ್, ಚೆನ್ನಾಗಿ ಮಾತಾಡ್ತಾಳೆ ಅಂತ ಅನ್ನಿಸ್ತು ಅನ್ನೋ ಥರ. ಓಕೆನಾ. ಅಫೇಬಲ್ ನೆನಪಿರ್ತಲ್ಲ, ಅಫರ್ಮೇಟಿವ್, ಅಫೇಬಲ್. ಆ್ಯಮಿಯೇಬಲ್ ಅಂತಂದರೆ ಏನು? ಆತ್ಮೀಯ. ಆತ್ಮೀ ಅಂತ ನೆನ್ಪಿಟ್ಕೊಳ್ಳಿ. ಅಥವಾ ಆಮಿಟಿ ಯೂನಿವರ್ಸಿಟಿ ಅಂತ ನೆನ್ಬಿಟ್ಟು, ನಾನು ಹಿಂಗೆ ನೆನ್ಪಿಟ್ಕೊಂಡಿದ್ದೆ. ಆಮಿಟಿ ಯೂನಿವರ್ಸಿಟಿ ಒಂದು ಇಂಗ್ಲೆಂಡಲ್ಲಿ ಅನ್ಸುತ್ತೆ, ಅಥವಾ ನಮ್ಮ ಇಂಡಿಯಾದಲ್ಲಿ ಆಮಿಟಿ ಯೂನಿವರ್ಸಿಟಿ ಅಂತ ಇದೆ. ಆಮಿಟಿ ಯೂನಿವರ್ಸಿಟಿಯಲ್ಲಿ ಏನಾಗುತ್ತೆ, ಎಲ್ಲರೂ ಫ್ರೆಂಡ್ಸ್ ಇರ್ತಾರೆ. ಯೂನಿವರ್ಸಿಟಿ ಅಂತಂದರೆ ಫ್ರೆಂಡ್ಸು, ಹುಡುಗರು ಹುಡುಗಿರು ಎಲ್ಲ ಫ್ರೆಂಡ್ಲಿ ಆಗಿರ್ತಾರಲ್ವ, ಆ ಥರ ಆಮಿಟಿ ಯೂನಿವರ್ಸಿಟಿ ಅಂತ ನೆನ್ಪಿಟ್ಕೊಳ್ರಿ. ಸೌಹಾರ್ದಯುತವಾಗಿ, ಫ್ರೆಂಡ್ಲಿಯಾಗಿ, ಖುಷಿಯಾಗಿ, ಒಂದು ಕಾರ್ಡಿಯಲ್ ನೇಚರಲ್ಲಿ ಇದ್ದಾರೆ ಅನ್ನೋ ಥರ. ಹಿ ಈಸ್ ದಿ ಆಮಿಯೇಬಲ್ ಕೊಲೀಗ್ ಲವ್ಡ್ ಬೈ ಆಲ್ ಅಂತಂದರೆ ಕೊಲೀಗ್. ಇದು ಕಾಲೇಜಲ್ಲ. ಕೊಲೀಗ್ ಅಂತಂದ್ರೇನು? ಸಹೋದ್ಯೋಗಿ ಅನ್ನೋ ಥರ. ಅವನೇನೋ ಒಬ್ಬ ಫ್ರೆಂಡ್ಲಿ ಸಹೋದ್ಯೋಗಿ, ಅದನ್ನು ಎಲ್ಲರೂ ಕೂಡ ಅವನನ್ನು ಇಷ್ಟಪಡ್ತಾರೆ ಅನ್ನೋ ಥರ. ಓಕೆನಾ. ಪ್ಲೀಸೆಂಟ್ ಆ್ಯಂಡ್ ಫ್ರೆಂಡ್ಲಿ ಬಿಹೇವಿಯರ್. ಅರ್ಥ ಆಯ್ತಲ್ವ. ಇದು ಎಕ್ಸ್ಪ್ಲನೇಷನ್. ಇಷ್ಟೇ ಎಕ್ಸ್ಪ್ಲನೇಷನ್ ಬರ್ಕೊಳ್ಳಿ, ಇದೊಂದು ಎಕ್ಸಾಂಪಲ್ ಬರ್ಕೊಳ್ಳಿ, ವರ್ಡ್ ಬರ್ಕೊಳ್ಳಿ ಅಷ್ಟೇ, ಒಂದು ಕನ್ನಡ ಮೀನಿಂಗ್ ಬರ್ಕೊಳ್ಳಿ. ಇಷ್ಟು ಬರ್ಕೊಂಡ್ರೆ ಸಾಕು. ರಿವಿಷನ್ ಅಂತೂ ಒಂದು ವರ್ಡ್ ಒಂದಿಷ್ಟು ಹೀಗೆ ಕಣ್ಣಾಡ್ಸ್ಕೊಳ್ತಾ ಹೋದರೆ ಸಾಕು ನಿಮಗೆ. ನೆಕ್ಸ್ಟ್ ಆ್ಯಂಟೋನಿಮ್ಸ್ ಬಂದ್ಬಿಟ್ಟು. ಆ್ಯಂಟೋನಿಮ್ಸ್ ಯಾವ್ಯಾವುದು? ಆ್ಯಂಟಿ ಸೋಷಿಯಲ್. ಆಗಲೇ ಏನಿದ್ರು ಅವರು ಸೋಷಿಯಲೇಬಲ್ ಇದ್ದರು, ಎಲ್ಲರ ಜೊತೆ ಸಮಾಜದಲ್ಲಿ ಬೆರೀತಾ ಇದ್ರು. ಇವರು ಆ್ಯಂಟಿ ಸೋಷಿಯಲ್. ನೋಡಿ ಇಲ್ಲಿ ಒಬ್ಬನೇ ಇದ್ದಾನೆ, ಇವರೆಲ್ಲ ಮಾತಾಡ್ತಾ ಇದ್ದಾರೆ, ಇವರೆಲ್ಲ ಏನಾಗಿದ್ದಾರೆ, ಇವರು ಆ್ಯಮಿಯೇಬಲ್ ಇದ್ದಾರೆ, ಇವರೆಲ್ಲ ಕಾರ್ಡಿಯಲ್ ಆಗಿ ಮಾತಾಡ್ತಿದ್ದಾರೆ, ಇವರೆಲ್ಲ ಗ್ರಿಗೇರಿಯಸ್ ಪರ್ಸನ್ಸ್. ಇಲ್ಲೂ ಇದ್ದಾರೆ ಗ್ರಿಗೇರಿಯಸ್ ಪರ್ಸನ್ಸ್. ಇವನು ಮಾತ್ರ ಏನು, ಇವನು ಆ್ಯಂಟಿ ಸೋಷಿಯಲ್. ಇವನು ಯಾರ ಜೊತೆಗೂ ಮಾತಾಡ್ತಾ ಇಲ್ಲ, ಯಾರ ಜೊತೆಗೂ ಸೇರ್ತಾ ಇಲ್ಲ. ಓಕೆನಾ. ಆ್ಯಂಟಿ ಸೋಷಿಯಲ್ ಅಂತಂದರೆ ಏನೀಗ? ಇನ್ವಾಲ್ವ್ಸ್ ಅವಾಯ್ಡಿಂಗ್ ಸೋಷಿಯಲ್ ಇಂಟ್ರಾಕ್ಷನ್ಸ್. ಅವನಿಗೆ ಸಮಾಜ ಜೊತೆ ಮಾತಾಡೋದು, ಇಂಟ್ರಾಕ್ಷನ್ ಮಾಡೋದು ಇಷ್ಟ ಇಲ್ಲ. ಟುಡೇ ಸೋಷಿಯಲ್ ಮೀಡಿಯಾ ಮೇಡ್ ಚಿಲ್ಡ್ರನ್ ಬಿಕಮ್ ಮೋರ್ ಆ್ಯಂಟಿ ಸೋಷಿಯಲ್ ಅಂತಂದರೆ ಇವತ್ತಿನ ಸೋಷಿಯಲ್ ಮೀಡಿಯಾ ನೋಡ್ತಾ ಇರ್ಬೋದು ನೀವು, ಎಷ್ಟೊಂದು ಆ್ಯಂಟಿ ಸೋಷಿಯಲ್. ಮೊಬೈಲಲ್ಲೇ ಮೊದಲಾರೆ ನಾವು ಚಿನ್ನಿ ದಾಂಡು ಏನೋ ಆಡ್ತಿದ್ವಲ್ಲ, ಅದನ್ನು ಆಡ್ತಿದ್ವಿ, ಚೆಂಡಾಟ ಆಡ್ತಾಯಿದ್ವಿ, ಕ್ರಿಕೆಟ್ ಆಡ್ತಾಯಿದ್ವಿ. ಈಗಿನವರು ಪಬ್ಜಿ ಮೊಬೈಲ್ ತೊಗೊಂಡು ಪಬ್ಜಿ ಆಡೋದು, ಅದು ಆಡೋದು, ಇನ್ಸ್ಟಾಗ್ರಾಮ್ ರೀಲ್ಸ್ ಸ್ಕ್ರೋಲ್ ಮಾಡೋದು. ಇದರಿಂದ ಏನಾಗ್ತದೆ, ಒಂದು ಫ್ರೆಂಡ್ಲಿಯಾಗಿ ಇರೋದನ್ನೇ ಮರ್ತು ಬಿಟ್ಟಿದ್ದಾರೆ ಅವರು. ಫುಲ್ ಆ್ಯಂಟಿ ಸೋಷಿಯಲ್ ಆಗ್ತಿದ್ದಾರೆ, ಅಲೋನ್ ಆಗ್ತಾಯಿದ್ದಾರೆ ಅಲ್ವಾ. ಮೊಬೈಲಲ್ಲೇ ಹೋಗ್ಕೊಂಡಿದ್ದಾರೆ ಅನ್ನೋ ಥರ. ಈಗಿನ ಚಿಲ್ಡ್ರನ್ಸು ಸೋಷಿಯಲ್ ಮೀಡಿಯಾ ಏನು ಮಾಡಿದೆ, ಆ್ಯಂಟಿ ಸೋಷಿಯಲ್ ಮಾಡ್ತಾಯಿದೆ ಚಿಲ್ಡ್ರನ್ಸ್ನ ಅನ್ನೋ ಥರ. ನೆಕ್ಸ್ಟ್ ಏನು? ಇಂಟ್ರೋವರ್ಟೆಡ್. ಆಗಲೇ ಒಂದು ಹೇಳಿದೆ ಎಕ್ಸ್ಟ್ರೋವರ್ಟೆಡ್ ಅಂತಂದರೆ.
ಎಕ್ಸ್ಟ್ರೋ ಅಂತಂದರೆ ಹೊರಗಡೆ, ಹೊರಗೆ ಎಲ್ಲರಿಗೂ ಹೊರಗಡೆ ಹೋಗ್ತಾನೆ. ಇಂಟ್ರೋ ಅಂತಂದರೆ ಒಳಗೆ, ಇನ್. ಓಕೆನಾ. ಈ ರೂಮ್ ನೋಡಿದ್ರೆ ಗೊತ್ತಾಗ್ತಾ ಇರುತ್ತೆ ನಿಮಗೆ, ಒಂಥರ ಅಲೋನ್ ಫೀಲಿಂಗ್, ಲೋನ್ಲಿ, ಒಬ್ಬನೇ ಇರೋ ಥರ ಒಂಥರ ಫೀಲಿಂಗ್ ಆಗ್ತಾಯಿದೆಯಲ್ಲ. ಇಲ್ಲಿ ಕೂತ್ಕೊಂಡು ಬುಕ್ ಇದ್ದಾವೆ, ಫೀಲ್ ಮಾಡ್ತಾಯಿದ್ದೀನಿ, ಒಂದು ಟೀ ಇದ್ಬಿಟ್ರೆ ಅಂತೂ ಆಹಾ ಅಲ್ವಾ. ಅಂದರೆ ಅಷ್ಟೊಂದು ಲೋನ್ಲಿ ಫೀಲ್ ಆಗ್ತಿದೆ. ಅಂತರ್ಮುಖಿ, ಅದು ಬಹಿರ್ಮುಖಿ ಇತ್ತು, ಇದು ಅಂತರ್ಮುಖಿ. ಓಕೆನಾ. ಇಂಟ್ರೋವರ್ಟೆಡ್. ಇಂಟ್ರೋವರ್ಟ್ಸ್ ಪ್ರಿಫರ್ ಸಾಲಿಟ್ಯೂಡ್ ಆ್ಯಂಡ್ ಕಾಮ್ ಎನ್ವಿರಾನ್ಮೆಂಟ್ಸ್ ಫಾರ್ ರಿಫ್ಲೆಕ್ಷನ್. ಅಂದರೆ ಅವನೇನು ಸಾಲಿಟ್ಯೂಡ್ ಅಂತಂದರೆ ಸೋಲ್, ಅವನು ಒಬ್ಬನೇ ಇರೋದಕ್ಕೆ, ಕಾಮ್ ಎನ್ವಿರಾನ್ಮೆಂಟ್, ಪೀಸ್ಫುಲ್ ಆಗಿರೋವಂಥ ಎನ್ವಿರಾನ್ಮೆಂಟನ್ನು ಅವನು ಪ್ರಿಫರ್ ಮಾಡ್ತಾನೆ. ಶಿ ಈಸ್ ವೆರಿ ಶೈ ಆ್ಯಂಡ್ ಇಂಟ್ರೋವರ್ಟೆಡ್ ಇನ್ ರಿಯಲ್ ಲೈಫ್. ಅವಳ ರಿಯಲ್ ಲೈಫಲ್ಲಿ ಅವಳು ಏನಿದ್ಲು, ಶೈ ಮತ್ತು ನಾಚಿಕೆ ಸ್ವಭಾವದವಳು, ಮತ್ತು ಇಂಟ್ರೋವರ್ಟೆಡ್, ಒಳಗೆ ಒಳಗೆ ಇರ್ತಾಳೆ, ಹೊರಗೊಂಡಲ್ಲ ಅನ್ನೋ ಥರ, ಒಳಮುರುಗಿ, ನಮ್ಮ ಕನ್ನಡದಲ್ಲಿ ಒಳಮುರುಗಿ. ನೆಕ್ಸ್ಟ್ ಬಂದುಬಿಟ್ಟು ರೆಕ್ಲೂಸಿವ್. ರೆಕ್ಲೂಸಿವ್ ಅಂದರೆ ಏನು? ಏಕಾಂಗಿ, ಏಕಾಂತಿ ಆಗಿದೆ, ಸಾರಿ, ಏಕಾಂಗಿ ಮಾಡ್ಕೊಳ್ಳಿ ಅದನ್ನು. ಏಕಾಂಗಿ, ಏಕಾಂಗಿ ಅಂದರೆ ಏನು? ಒಬ್ಬನೇ ಇರೋದು. ಇಲ್ಲಿ ಒಬ್ಬನೇ ಇದ್ದಾನೆ ನೋಡ್ರಿ, ಯಾರೂ ಇಲ್ಲ, ಸುತ್ತಮುತ್ತನೂ ಇಲ್ಲ, ಅಟ್ಲೀಸ್ಟ್ ಆಗ ಸುತ್ತಮುತ್ತಾರು ಇದ್ದು, ಹಾಗೆ ಏಕಾಂಗಿಯಾಗಿರೋದು. ಪ್ರಿಫರಿಂಗ್ ಸಾಲಿಟ್ಯೂಡ್, ಸೋಷಿಯಲ್ ಮೀಡಿಯಾ ಇಂಟ್ರ್ಯಾಕ್ಷನ್, ಗ್ಯಾದರಿಂಗ್ಸ್, ಇದು ಯಾವುದನ್ನು ಕೂಡ ಅವನು ಸೋಷಿಯಲ್ ಇಂಟ್ರ್ಯಾಕ್ಷನ್ ಆ್ಯಂಡ್ ಗ್ಯಾದರಿಂಗ್ಸ್ನ ಅವನು ಪ್ರಿಫರ್ ಮಾಡಲ್ಲ. ಓಕೆನಾ. ಅಂತಂದರೆ ಪ್ರಿಫರಿಂಗ್ ಸಾಲಿಟ್ಯೂಡ್, ಸಾಲಿಟ್ಯೂಡನ್ನು ಪ್ರಿಫರ್ ಮಾಡ್ತಾನೆ ಓವರ್, ಅದಕ್ಕೆ ಯಾವುದಕ್ಕಿಂತ ಸೋಷಿಯಲ್ ಇಂಟ್ರ್ಯಾಕ್ಷನ್ ಮತ್ತು ಗ್ಯಾದರಿಂಗ್ಗಿಂತ ಹೆಚ್ಚಾಗಿ ಅವನು ಸಾಲಿಟ್ಯೂಡನ್ನು ಪ್ರಿಫರ್ ಮಾಡ್ತಾನೆ ಅಂತ ಅನ್ನೋ ಥರ. ಲಿವಿಂಗ್ ಅಲೋನ್ ಆ್ಯಂಡ್ ಅವಾಯ್ಡಿಂಗ್ ಟಾಕಿಂಗ್ ಟು ಅದರ್ಸ್. ಅದರ್ಸ್ ಜೊತೆ ಮಾತಾಡಲಿಕ್ಕೆ ಅವನು ಅವಾಯ್ಡ್ ಮಾಡ್ತಿದ್ದಾನೆ. ಟಾಕ್ ಜೊತೆಗೆ ಟು ಪ್ರಿಪೊಸಿಷನ್ ಬರುತ್ತೆ, ಫಿಕ್ಸ್ಡ್ ಪ್ರಿಪೊಸಿಷನ್, ನೆನ್ಪಿಟ್ಕೊಳ್ರಿ. ಇದಕ್ಕೆ 10 ರೂಪಾಯಿ ಕೊಡ್ರಿ, ಪೇ ಮಾಡಿರಿ. ಹಿ ಈಸ್ ಎ ಲೀಡಿಂಗ್ ರೆಕ್ಲೂಸಿವ್ ಲೈಫ್ ಆಫ್ಟರ್ ಹಿ ಲಾಸ್ಟ್ ಈಸ್ ಫ್ಯಾಮಿಲಿ. ಅಂತಂದರೆ ಇಲ್ಲಿ ಕ್ಯಾಪಿಟಲ್ ಲೆಟರ್ ಬರಬಾರ್ದು, ಸ್ಮಾಲು. ಓಕೆ. ಹಿ ಈಸ್ ಲೀಡಿಂಗ್ ರೆಕ್ಲೂಸಿವ್ ಲೈಫನ್ನು ಲೀಡ್ ಮಾಡ್ತಾ ಇದ್ದಾನೆ. ಅವನ ಫ್ಯಾಮಿಲಿಯನ್ನು ಅವನು ಕಳ್ಕೊಂಡ್ಮೇಲೆ ರೆಕ್ಲೂಸಿವ್ ಲೈಫನ್ನು ಲೀಡ್ ಮಾಡ್ತಾ ಇದ್ದಾನೆ, ಒಬ್ಬನೇ ಲೈಫನ್ನು ಲೀಡ್ ಮಾಡ್ತಾನೆ, ಏಕಾಂಗಿಯಾಗಿ ಹೋಗ್ಬಿಟ್ಟ ಅಂತ ಅಷ್ಟೇ. ಓಕೆ, ರೆಕ್ಲೂಸಿವ್ ಅಂತ ಅರ್ಥ ಆಯ್ತಲ್ವ. ರೆಕ್ಲೂಸಿವ್ ಅದು ನೋಡಿದ್ರೇ ಗೊತ್ತಿದೆ. ರೆಕ್ಲೂಸಿವ್, ರಿಸರ್ವ್, ರೆಕ್ಲೂಸಿವ್ ಗೊತ್ತಾಗೋದಲ್ವ. ರಿಸರ್ವ್ ಅಂತಂದ್ರೆ ಅಲ್ಲಲ್ಲೇ ರಿಸರ್ವ್ಡ್ ಆಗಿರೋದು, ಒಬ್ಬನೇ ಇರೋದು ಅಂತ. ನಾನ್ ಗ್ರಿಗೇರಿಯಸ್ ಅಂತಂದ್ರೇನು? ಗ್ರಿಗೇರಿಯಸ್ ಅಲ್ಲದೆ ಇರೋದು ನಾನ್ ಗ್ರಿಗೇರಿಯಸ್. ಗ್ರಿಗೇರಿಯಸ್ ಅಂತಂದರೆ ಫ್ರೆಂಡ್ಲಿ, ಸಮೂಹವಾಸಿ ಅಲ್ಲದೆ ಇರೋದೇ ನಾನ್ ಗ್ರಿಗೇರಿಯಸ್. ನಾನ್ ಅಂತಿದೆಯಲ್ಲ, ಅದಕ್ಕೆ ನಾನು ಜಾಸ್ತಿ ಇದಕ್ಕೆ ಎಕ್ಸ್ಪ್ಲನೇಷನ್ ಮಾಡಿಲ್ಲ. ಹೂ ಅವಾಯ್ಡ್ ಸೋಷಿಯಲ್ ಇಂಟ್ರಾಕ್ಷನ್. ಓಕೆನಾ. ಅಲೂಫ್ ಅಂತಂದರೆ ಏನು? ಅಲೂಫ್ ಅಂತಂದರೆ ಅಲೋನ್ ಅಂತ ಅಂದ್ಕೊಡ್ರಿ. ಅಲೂಫ್, ಅಲೋನ್ ಅಂತ ಕೇಳಿದ್ರಲ್ಲ, ಲೋನ್ಲಿ, ಅಲೋನ್ ಅಂತಂದರೆ ಒಬ್ಬರೇ ಇರೋದು. ಇಲ್ಲಿ ನೋಡ್ರಿ, ಇವರೆಲ್ಲ ಒಟ್ಟೊಟ್ಟಿಗೆ ಏನೋ ಡಿಸ್ಕಷನ್ ಮಾಡ್ತಿದ್ದಾರೆ, ಇವನು ಮಾತ್ರ ಅಲೋನಾಗಿ ಒಬ್ಬನೇ ಇದ್ದಾನೆ. ಹಾಗೆ ಒಬ್ಬನೇ, ಅಲೋನ್ ಅಂದರೆ ಅಲೂಫ್. ಶಿ ರಿಮೈನ್ಡ್ ಅಲೂಫ್ ಡ್ಯೂರಿಂಗ್ ದ ಡಿಸ್ಕಷನ್ ಆಫ್ ದ ಗ್ಯಾದರಿಂಗ್. ಅಂತಂದರೆ ಇವನೇನು ಮಾಡಿದ್ದಾನೆ, ಶಿ ಇದೆ, ಹಿ ಅಂದ್ಕೊಳ್ಳಿ. ಇವನೇನು ಮಾಡ್ತಿದ್ದಾನೆ, ಡಿಸ್ಕಷನ್ ಮಾಡ್ತಿದ್ದಾರೆ ಇವರೆಲ್ಲ, ಇವನು ಒಬ್ಬನೇ ಇದ್ದಾನೆ, ಅಲೋನ್ ಆಗಿದ್ದಾನೆ. ನಾಟ್ ಫ್ರೆಂಡ್ಲಿ ಆರ್ ವಿಲ್ಲಿಂಗ್ ಟು ಟೇಕ್ ಎ ಪಾರ್ಟ್ ಆಫ್ ಎ ಥಿಂಗ್ ಅಂತಂದರೆ ಅವನು ಫ್ರೆಂಡ್ಲಿ ಅಲ್ಲ, ಅವನಿಗೆ ಆ ಒಂದು ಏನೋ ಒಂದು ವಿಷಯದಲ್ಲಿ ಅವನು ಭಾಗವಹಿಸುವಂತಹ ಇಚ್ಛೆನೂ ಇಲ್ಲ, ವಿಲ್. ಓಕೆನಾ. ನೆಕ್ಸ್ಟ್ ರೆಟಿಸೆಂಟ್ ಅಂತಂದರೆ ಏನು? ರಿವೀಲಿಂಗ್ ಒನ್ಸ್ ಥಾಟ್ ರೆಡಿಲಿ, ನಾಟ್ ರಿವೀಲಿಂಗ್. ಓಕೆನಾ. ಅಂತಂದರೆ ಅವನಿಗೆ ಅದನ್ನ ಥಾಟ್ ರಿವೀಲ್ ಮಾಡೋಕ್ಕೆ ಇಷ್ಟ ಇಲ್ಲ, ಅವನಿಗೆ ರೆಟಿಸೆಂಟ್. ಅವನು ಹೇಗೆ ಅಂತಂದರೆ, ಈಗ ನಾರ್ಮಲಾಗಿ ನೀವು ಈಗ ನೋಡಿ, ಕೆಲವರು ಇರ್ತಾರೆ, ಅವ್ರ ಫೀಲಿಂಗ್ನೇ ಹೇಳ್ಕೊಳ್ಳೋದಿಲ್ಲ, ಅವ್ರು ಒಳಗೊಳಗೆ ಕೊರಗ್ತಾ ಇರ್ತಾರೆ, ಅವ್ರ ಫೀಲಿಂಗ್ ಯಾರಿಗೂ ಹೇಳ್ಕೊಳ್ಳೋದಕ್ಕೆ ಅವ್ರಿಗೆ ಇಷ್ಟನೇ ಆಗಲ್ಲ, ಆ ಥರ. ರಿಸರ್ವ್ಡ್ ನೇಚರ್, ಆಗಲೇ ಒಂದೆ ನಾನು ಏನು ರೆಕ್ಲೂಸಿವ್ಗೆ ರಿಸರ್ವ್ಡ್ ಅಂತಲೂ ಬರುತ್ತೆ ಅಂತಂದಲ್ಲ. ರಿಸರ್ವ್ಡ್ ನೇಚರ್ ಅಂತಂದರೆ ರಿಸರ್ವ್. ನಿನ್ನೆನೂ ಒಂದು ಹಿಂದಿನ ಕ್ಲಾಸಲ್ಲೂ ಒಂದು ನಾನು ವರ್ಡ್ ಹೇಳಿದೆ, ರಿಸರ್ವ್ ಅಂತಂದರೆ ಹಿಡಿದಿಟ್ಕೊಳ್ಳೋದು, ಒಬ್ಬರೇ ಇರೋದು, ಅಂದರೆ ಅದನ್ನು ಸಂಗ್ರಹ ಮಾಡಿಟ್ಕೊಳ್ಳೋದು ಅನ್ನೋ ಥರ. ಇಲ್ಲೂ ಹಾಗೆ ರಿಸರ್ವ್ ಆಗಿರೋದು, ಒಬ್ಬರೇ ಇರೋದು, ಸಂಗ್ರಹ ಮಾಡಿಟ್ಕೊಳ್ಳೋದು. ಅವನು ಸೋಷಿಯಬಲ್ ಅಲ್ಲ, ಸಮೂಹವಾಸಿ ಅಲ್ಲ, ಒಬ್ಬೊಬ್ಬನೇ ಇರ್ತಾನೆ. ರೆಟಿಸೆಂಟ್ ಇಂದ ಪ್ರಿಫರ್ ಸೈಲೆನ್ಸ್ ಓವರ್ ಕಾನ್ವರ್ಸೇಷನ್. ಅಂತಂದರೆ ಅವರು ಕಾನ್ವರ್ಸೇಷನ್ ಮಾಡೋದಕ್ಕಿಂತ ಮೊದಲು ಸೈಲೆಂಟಾಗಿರೋದನ್ನೇ ಜಾಸ್ತಿ ಇಷ್ಟಪಡ್ತಾರೆ. ಓಕೆನಾ. ಅವರು ಇನ್ನೊಬ್ಬರ ಜೊತೆಗೆ ತುಂಬ ಕಷ್ಟಗಳಿರ್ತವೆ, ಆದರೂ ಅವ್ರು ಹೇಳ್ಕೊಳ್ಳೋದೇ ಇಲ್ಲ, ಅವ್ರು ಯಾರ ಜೊತೆಗೂ ಶೇರ್ ಮಾಡ್ಕೊಳ್ಳೋದಿಲ್ಲ, ಅವರು ಫ್ರೆಂಡ್ ಜೊತೆಗೂ ಹೇಳ್ಕೊಳ್ಳೋದಿಲ್ಲ, ಅವರಿಗೆ ಇವರು ನೋಡ್ರಿ ಒಬ್ಬರೇ ಏನೋ ಒಂದು ಫೀಲಿಂಗಲ್ಲಿದ್ದರೆ ಒಬ್ಬರೇ ಇದ್ದಾರೆ ಹಾಗೆ. ಶಿ ವಾಸ್ ಎಕ್ಸ್ಟ್ರೀಮ್ಲಿ ರೆಟಿಸೆಂಟ್ ಅಬೌಟ್ ಹರ್ ಪರ್ಸ್ನಲ್ ಅಫೇರ್ಸ್. ಅಂತಂದರೆ ಅವಳ ಪರ್ಸ್ನಲ್ ವಿಚಾರಗಳ ಬಗ್ಗೆ ಅವಳು ಯಾರ ಜೊತೆಗೂ ಶೇರ್ ಮಾಡ್ತಾ ಇಲ್ಲ, ತುಂಬ ರೆಟಿಸೆಂಟಾಗಿ ಒಬ್ಬೊಬ್ಬಳೇ ಕೊರಗ್ತಾ ಇದ್ದಾಳೆ, ಬೇಜಾರಾಗಿದ್ದಾಳೆ ಅನ್ನೋ ಥರ. ಅಫೇರ್ಸ್ ಅಂತಂದರೆ ಅಣ್ಣ ನಿಮ್ದು ಅಫೇರ್ ಅಲ್ಲಣ್ಣ, ಅದು ಬೇರೆ. ಅಫೇರ್ ಅಂದರೆ ಆ ಅಫೇರ್ಸ್ ಅದು ಬೇರೆ, ಇದು ಎಕ್ಸ್ಟರ್ನಲ್ ಅಫೇರ್ಸ್. ಆಮೇಲೇನು ಹೋಮ್ ಅಫೇರ್ಸ್, ವಿಷಯಗಳು ಅಂತ ಹಾಗೆ. ನೀವು ನೋಡ್ರಿ, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಲಿ ಕೂಡ ನಿಮಗೆ ಜಾಬ್ ಸಿಗತ್ತೆ CGL ಮೂಲಕ.
ಅದ ಎಕ್ಸ್ಟರ್ನಲ್ ಅಫೇರ್ಸ್. ಅಂದರೆ ಈಗ ನೀವು ಫಾರಿನಲ್ಲಿ ಡ್ಯೂಟಿ ಮಾಡ್ಬೋದು, ಸಿ ಜಿ ಎಲ್ಲಲ್ಲಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಇದು ಮಾಡಿದ್ರೆ. ನಾನು ಫಸ್ಟ್ ವೀಡಿಯೋದಲ್ಲಿ ಇದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ ಏನೇನು ಹೇಗೆ ಹೇಗೆ ಅಂತ ಅಲ್ವಾ. ನೋಡ್ಕೊ ಬನ್ನಿ ಫಸ್ಟ್ ವೀಡಿಯೋ. ಓಕೆ, ಶಿ ವಾಸ್ ಎಕ್ಸ್ಟ್ರೀಮ್ಲಿ ರೆಟಿಸೆಂಟ್ ಅಬೌಟ್ ಹರ್ ಪರ್ಸ್ನಲ್ ಅಫೇರ್ಸ್. ಅರ್ಥ ಆಯ್ತಲ್ಲ? ರೆಟಿಸೆಂಟ್ ಅಂತಂದರೆ ರಿಯಾಕ್ಟೇ ಮಾಡಲ್ಲ ಅಂತ ನೆನ್ಪಿಟ್ಕೊಳ್ರಿ. ರಿಯಾಕ್ಟೇ ಮಾಡಲ್ಲ, ರೆಟಿಸೆಂಟ್. ಅಲ್ಲೇ ಇದ್ದಾರೆ, ಒಬ್ಬರೇ ಇದ್ದಾರೆ ಅನ್ನೋ ಥರ. ಹೀಗೆ ಎಕ್ಸ್ಟ್ರೀಮ್ಲಿ ರೆಟಿಸೆಂಟ್ ಅಬೌಟ್ ಹರ್ ಪರ್ಸ್ನಲ್ ಅಫೇರ್ಸ್. ಓಕೆನಾ? ಅಂದರೆ ಅವಳು ಯಾರ ಜೊತೆಗೆ ಶೇರ್ ಮಾಡ್ತಾ ಇಲ್ಲ ಅನ್ನೋ ಥರ. ಓಕೆನಾ? ನೆಕ್ಸ್ಟು. ಓಕೆ, ಹೀಗೆ ಒಂದು ಸರಿ ರಿವಿಷನ್ ಮಾಡಿಬಿಡ್ತೇನೆ ನಿಮಗೆ. ಇಲ್ಲಿ ನೋಡಿ ಏನಿದೀಗ ಡಾಡಲ್ ಅಂದರೆ ಏನು? ಎಲ್ಲೋಯ್ತು ಕರ್ಸರ್, ಎಲ್ಲೋಯ್ತು? ಹಾಂ, ಡಾಡಲ್ ಅಂದರೆ ಏನು? ಡಾಡಲ್ ಅಂತಂದರೆ ನಿಧಾನ ಮಾಡು, ಮೂವ್ ಸ್ಲೋಲಿ ಅಲ್ವಾ. ಹೀಗೆ ಕಾಲಿಗೆ ತೆಳ್ಕೊತ ಹೋಗೋದು, ಕಾಲು ತೆಳ್ಸ್ಕೊತ ಹೋಗೋದು, ಕಲ್ಲು ಓದ್ಕೊತ ಹೋಗೋದು ಅಂದೆ ಡಾಡಲ್ ಅಂತ ಅಂದ್ಕೊಳ್ರಿ. ಓಕೆನಾ? ನಿಧಾನ ಮಾಡೋದು, ಮೂವ್ ಸ್ಲೋಲಿ, ಡಾಡಲ್ ನೆನ್ಪಿಟ್ಕೊಳ್ರಿ. ಹಾಗೆ ಫಿಡಲ್ ಅರೌಂಡ್ ಅಂದರೆ ಏನು? ಅಲ್ಲಲ್ಲೇ ರೌಂಡ್ ಹಾಕೋದು, ರೌಂಡ್ ಮೂವ್ ಆಗೋದೇ ಇಲ್ಲ, ಅಲ್ಲೇ ಸಮಯ ವ್ಯರ್ಥ ಮಾಡೋದು, ರೌಂಡ್ ಆಗ್ತಾ ಸಮಯ ವ್ಯರ್ಥ ಮಾಡೋದು. ನೆಕ್ಸ್ಟ್ ಆ್ಯಂಬಲ್ ಅಂತಂದರೆ ಅಂಬೆ ಹರಿಯೋದು, ಅಂಬೆಗಾಲು ಹಾಕೋದು, ಜೆಂಟಲ್ ಅಪ್ರೋಚ್ ಟು ವಾಕ್. ಇನ್ನೇನು ಅನ್ನೋ ಥರ ವಾಕ್ ಮಾಡಲ್ಲ, ಜಸ್ಟ್ ಹಿಂಗೆ ಹಾಗೆ ಆ ಥರ ಅಪ್ರೋಚ್ ಕೊಡೋದು. ಓಕೆನಾ? ನಿಧಾನವಾಗಿ ನಡೆ. ಆ್ಯಂಬಲಿಂಗ್, ದೇ ಆ್ಯಂಬಲ್ಡ್ ಅರೌಂಡ್ ದ, ಇದೆಲ್ಲ ಹೇಳಿದ್ದೀನಲ್ಲ. ಸ್ಟ್ಯಾಗರ್ ಅಂತಂದರೆ ಮತ್ತು ಸ್ಟ್ರೈಫಲ್ ಅಂತಂದರೆ ಏನು? ಅಸ್ಥಿರವಾಗೋದು, ದಿಗ್ಭ್ರಮೆಗೊಳ್ಳೋದು. ಸ್ಟ್ರೈಫಲ್ ಅಂತಂದರೆ ದಿಗ್ಭ್ರಮೆ ಆಗೋದು, ಶಾಕ್ ಆಗೋದು. ಓಕೆನಾ? ಸ್ಟ್ಯಾಗರ್ ಅಂತಂದರೆ ಅಸ್ಥಿರವಾಗಿ ನಡೆಯೋದು, ಕುಡ್ಕೊಂಡು ತೇಲಾಡ್ತಾರಲ್ಲ ಹಾಗೆ. ಸ್ಟ್ಯಾಗರ್ ಅಂದರೆ ಸ್ಟ್ರಕ್ ಆಗಿದ್ದಾನೆ, ಮುಂದಕ್ಕೆ ಹೋಗ್ತಾ ಇಲ್ಲ, ಸ್ಟ್ರಕ್ ಅಂತ ನೆನ್ಪಿಟ್ಕೊಳ್ಳಿ. ಸ್ಟ್ರಕ್ ಆಗಿದ್ದಾನೆ, ಮುಂದಕ್ಕೆ ಹೋಗ್ತಾ ಇಲ್ಲ. ಓಕೆನಾ? ಟ್ರೈಫಲ್ ಅಂತಂದರೆ ಶಾಕ್ ಆಗೋದು, ಟ್ರೈಫಲ್ ಅಂತ ಸ್ಟಿಫ್ ಆಗಿ ನಿಂತು ಬಿಟ್ಟಿದ್ದಾನೆ ಅನ್ನೋ. ಹೀಗೆ ನೆನ್ಪಿಟ್ಕೊಳ್ಳೋದಕ್ಕೆ ಏನಾದ್ರು. ಪ್ರೋಕ್ರಾಸ್ಟಿನೇಷನ್ ಅಂದರೆ ಪ್ರೋ ಲೆವೆಲಲ್ಲಿ ಇವನು ಕ್ರಾಸ್ಟಿನೇಷನ್ ಮಾಡ್ತಾಯಿದ್ದಾನೆ, ಆಲಸ್ಯ ಮಾಡ್ತಿದ್ದಾನೆ. ಓಕೆನಾ? ಡಿಲೇ ಮಾಡ್ತಾಯಿದ್ದಾನೆ, ಪ್ರೋಕ್ರಾಸ್ಟಿನೇಷನ್. ನೆಕ್ಸ್ಟು ಡ್ರ್ಯಾಗ್ ಒನ್ಸ್ ಫೀಟ್, ಇದರಲ್ಲೇ ಇದೆ ಕಾಮನ್ ಇಡಿಯಮ್. ಇದೊಂದು ಇಡಿಯಮ್ ಅಂತಂದರೆ ಗಾದೆ ಥರ. ಇದರಲ್ಲಿ ಡ್ರ್ಯಾಗ್ ಒನ್ಸ್ ಫೀಟ್ ಅಂದರೆ ಒಂಥರ ಕಾಲನ್ನ ಇದು ಮಾಡ್ಕೊತ ನಿಧಾನ ಮಾಡ್ತಾಯಿದ್ದಾನೆ, ಡ್ರ್ಯಾಗ್ ಮಾಡ್ತಾಯಿದ್ದಾನೆ. ಡಿಸಿಲರೇಟ್ ಅಂತಂದರೆ ಆಕ್ಸಿಲರೇಟಿಗೆ ಆ್ಯಂಟೋನಿಮ್ಮು. ಆಕ್ಸಿಲರೇಟ್ ಅಂದರೆ ರೈಸ್ ಮಾಡೋದು, ಡಿಸಿಲರೇಟ್ ಅಂತಂದರೆ ಕಡಿಮೆ ಮಾಡೋದು. ಓಕೆನಾ? ಡಿಸಿಲರೇಟ್ ಮಾಡೋದು, ಸ್ಪೀಡ್ ಕಡಿಮೆ ಮಾಡೋದು. ಈಗ ನೆಕ್ಸ್ಟ್ ಅದರ ಆ್ಯಂಟನಿಮ್ಸಿಗೆ ಬಂದರೆ ರಶ್ ಅಂತಂದರೆ ದೌಡಾಯಿಸು, ಅಂದರೆ ಸ್ಪೀಡಾಗಿ ಹೋಗು, ಇಲ್ಲಿ ಓಡ್ತಾ ಇದ್ದಾರಲ್ಲ ಹೀಗೆ. ಆಮೇಲೆ ನೆಕ್ಸ್ಟು ಬ್ಯಾರಲ್ ಅಂತಂದರೆ ಏನು? ಬ್ಯಾರಲ್ ಅಂತಂದರೆ ಒಂದು ಬ್ಯಾರಲ್ ಡ್ರಮ್ ಹೀಗೆ, ಅದು ನೌನು. ಇನ್ನೊಂದು ಬ್ಯಾರಲ್ ಅಂತಂದರೆ ಸ್ಪೀಡಾಗಿ ಹೋಗೋದು, ಬ್ಯಾರಲಿಂಗ್. ಓಕೆನಾ? ಅಂದರೆ ಬ್ಯಾರಲಲ್ಲಿ ನಿಮ್ಮನ್ನು ತುಂಬಿಕೊಂಡು ಗುಡ್ಡದ ತಲೆಯಿಂದ ಉಳಿಸ್ಬಿಟ್ರೆ ರಿಂಗ್ ಅಂತ ಕೆಳಗೆ ಬಂದು ಬೀಳ್ತಿರಲ್ಲ ಹಾಗೆ, ಸ್ಪೀಡ್ ಅಂತ ನೆನ್ಪಿಟ್ಕೊಳ್ಳೋದಕ್ಕೆ. ಹ್ಯಾಸ್ಟನ್ ಅಂತಂದರೆ ಫಾಸ್ಟನ್ ಅವಸರ. ಎಕ್ಸರ್ಟ್ ಅಂತಂದರೆ ಎಫರ್ಟ್ ಎಕ್ಸರ್ಟ್ ನೆನಪಿರುತ್ತಲ್ವ? ಪ್ರಯತ್ನ ಪಡೋದು, ಕಷ್ಟಪಡೋದು. ಅಂದರೆ ನೀವು ಆ ಗೋಲ್ನ ಕಂಪ್ಲೀಟ್ ಮಾಡಬೇಕಷ್ಟೇ, ನಿಲ್ಲಿಸಬಾರ್ದು ಅನ್ನೋ ಥರ. ಆಮೇಲೆ ಟ್ರವೈಲ್ ಅಂತಂದರೆ ಪೇಯ್ನ್ಫುಲ್ ಅಥವಾ ಸಿಚುವೇಶನ್, ಕಠಿಣ ಪರಿಶ್ರಮ, ಕಷ್ಟಪಟ್ಟು ಮಾಡೋದು ಅನ್ನೋ ಥರ. ಹಾಗೆ ಗ್ರಿಗೇರಿಯಸ್ ಅಂತಂದರೆ ಏನು? ಸಮೂಹವಾಸಿ, ನಗಾಡ್ಕೊಂಡಿರೋದು, ಇವ್ರ ಥರ ಹೀಗೆ. ಆಮೇಲೆ ನೆಕ್ಸ್ಟು ಕ್ಲಬ್ಬಿ ಅಂತಂದರೆ ಏನು? ಕ್ಲಬ್ಬಲ್ಲಿ ಎಲ್ಲರ ಜೊತೆ ಮಾತಾಡೋದು. ಓಕೆನಾ? ಎಕ್ಸ್ಟ್ರೋವರ್ಟ್ ಅಂದರೆ ಏನು? ಎಕ್ಸ್ಟ್ರೋವರ್ಟ್ ಎಲ್ಲರ ಜೊತೆಗೂ ಹೊರಗಡೆ ಹೋಗಿ ಮಾತಾಡೋದು. ಎಕ್ಸ್ ಅಂದರೆ ಹೊರಗೆ. ಆಮೇಲೆ ಕಂಪ್ಯಾನಿನೇಬಲ್ ಅಂತಂದರೆ ಕಂಪ್ನಿ ಕೊಡೋದು, ಒಡನಾಡಿ. ಹಾಗೆ ಕೊಲೋನಿಯಲ್ ಅಂತಂದರೆ ಒಂದು ಕಾಲೋನಿಯಲ್ಲಿರೋರು ಎಲ್ಲರೂ ಕೂಡ ಚೆನ್ನಾಗಿ ಅವರ ಅಕ್ಕಪಕ್ಕದ ಜೊತೆಗೆ ಇರ್ತಾರೆ. ಕಾರ್ಡಿಯಲ್ ಅಂತಂದರೆ ಹೃದಯ ಸ್ಪರ್ಶಿ, ಇದು ಕನ್ನಡ ವರ್ಡ್ ಮಿಸ್ ಆಗಿದೆಯಲ್ಲ, ಹೃದಯ ಸ್ಪರ್ಶಿ ಅನ್ನೋ ಬರ್ಕೊಳ್ರಿ. ಅಂದರೆ ಫ್ರೆಂಡ್ಲಿಯಾಗಿ, ಕಾರ್ಡಿಯಲ್ ಆಗಿರೋದು. ಆಮೇಲೆ ಅಫೇಬಲ್ ಅಂತಂದರೆ ಅಫರ್ಮೇಟಿವ್ ಸೆಂಟೆನ್ಸಸ್ ನೆನಪಿದೆಯಲ್ಲ, ಅಫರ್ಮೇಟಿವ್ ಸೆಂಟೆನ್ಸಸ್ ನೆನಪಿದ್ರೆ ವಿನಯಶೀಲ, ಅಂದರೆ ಹಾಂ ಓಕೆ, ಸರಿ, ಎಲ್ಲದಕ್ಕೂ ಒಪ್ಪಿಗೆ ಸೂಚಿಸೋದು ಹತ್ರ. ಆ್ಯಮಿಯಬಲ್ ಅಂತಂದರೆ ಆ್ಯಮಿಟಿ ಯೂನಿವರ್ಸಿಟಿ ಗೊತ್ತಲ್ಲ, ಆದರೂ ಆ್ಯಮಿಟಿ ಯೂನಿವರ್ಸಿಟಿಲಿ ಹೇಗಿರ್ತಾರೆ, ಎಲ್ಲರೂ ನಗಾಡ್ಕೊಂಡು ಮಾತಾಡ್ಕೊಂಡಿರ್ತಾರೆ ಅನ್ನೋ ಥರ ನೆನ್ಪಿಟ್ಕೊಳ್ರಿ. ಅಥವಾ ಆತ್ಮೀಯ, ಆ್ಯಮಿ ಅಂತ ನೆನ್ಪಿಟ್ಕೊಳ್ರಿ. ಆ್ಯಂಟಿ ಸೋಷಿಯಲ್ ಅಂತಂದರೆ ಯಾರ ಜೊತೆಗೂ ಮಾತಾಡಲ್ಲ, ಅವಕ್ಕೆಲ್ಲ ಆ್ಯಂಟನಿಮ್ ಇದೀಗ. ಇದಕ್ಕೆ ಆ್ಯಮಿಯಬಲಿಗೆ ಆ್ಯಂಟನಿಮ್. ಆ್ಯಂಟಿ ಸೋಷಿಯಲ್, ಯಾರ ಜೊತೆಗೂ ಮಾತಾಡೋದಿಲ್ಲ. ಇಂಟ್ರೋವರ್ಟೆಡ್ ಅಂತಂದರೆ ಒಳಗೇ ಇರ್ತಾನೆ, ಇಂಟ್ರೋ. ಓಕೆನಾ? ಆಮೇಲೆ ರೆಕ್ಲೂಸಿವ್ ಅಂತಂದರೆ ಅವನೇ ರಿಸರ್ವ್ಡ್ ಆಗಿರ್ತಾನೆ, ರೆಕ್ಲೂಸಿವ್ ಆಗಿರ್ತಾನೆ ಅನ್ನೋ ಥರ. ಇನ್ನೊಂದು ನಾನ್ ಗ್ರಿಗೇರಿಯಸ್ನ ಆಪೋಸಿಟ್. ಅಲೂಫ್ ಅಂತಂದರೆ ಏನು? ಒಬ್ಬನೇ ಇರೋದು, ಅಲೋನ್ ಆಗಿರೋದು ಅನ್ನೋ ಥರ. ನೆಕ್ಸ್ಟ್ ರೆಟಿಸೆಂಟ್ ಅಂತಂದರೆ ಅವ್ರ ವಿಷಯನ ಯಾರ ಜೊತೆಗೂ ಶೇರ್ ಮಾಡಲ್ಲ, ಒಬ್ಬನೇ ಕೊರಗ್ತಾ ಇರ್ತಾನೆ ಅನ್ನೋ ಥರ. ಓಕೆನಾ?
ಎಲ್ಲದು ಗೊತ್ತಾಯ್ತಲ್ಲ, ಎಲ್ಲ ರಿವಿಷನ್ ಆಗ್ತಲ್ಲ. ಮತ್ತೆ ನೀವು ಒಂದ್ಸರಿ ರಿವಿಷನ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಹಾಗೆ ಪ್ರತಿದಿನ ಕ್ಲಾಸನ್ನು ಕೇಳ್ತಾ ಹೋಗಿ. ಈಗ ನೆಕ್ಸ್ಟ್, ಥ್ಯಾಂಕ್ ಯು. ನಿಮ್ಗೇನಾದ್ರು ಕ್ವಶನ್ಸ್ ಇದ್ದರೆ, ಡೌಟ್ಸ್ ಇದ್ದರೆ, ಏನಾದ್ರು ಬೇರೆ ಏನಾದ್ರು ಬೇಕು ಅಂತಂದರೆ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ, ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೀನಿ. ನಿಮ್ಗೇನಾದ್ರು ವಿಷಯ ಇನ್ನೂ ಏನಾದ್ರು ಇಂಪ್ರೂವ್ಮೆಂಟ್ ಬೇಕು, ಇನ್ನೊಂದು ಏನಾದ್ರು ಏನು ಲಾಸ್ಟಿಗೆ ಕ್ವಶನ್ಸ್ನ ಆ್ಯಡ್ ಮಾಡಿ ಎಕ್ಸಾಮ್ ಮಾಡಿ, ಅಂದರೆ ಒಂದು ಕ್ವಿಜ್ ಥರ ಮಾಡಿ ಅನ್ನೋದು, ಅದನ್ನು ಆ್ಯಡ್ ಮಾಡೋ ಪ್ಲ್ಯಾನ್ ಇದೆ. ಮಾಡಿ ಅಂದರೂ ಓಕೆ, ನಾನು ಮಾಡ್ತೇನೆ ಬೇಕಿದ್ರೆ. ಓಕೆನಾ? ಆ, ಮತ್ತೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ, ನೋಡ್ತಾ ಇದ್ದೀರಾ ಅಷ್ಟೇ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ನನಗೂ ಒಂದು ಎಕ್ಸಿಲರೇಷನ್ ಸಿಗುತ್ತೆ. ಓಕೆನಾ? ಡಿಸಿಲರೇಟ್ ಆಗೋದಿಲ್ಲ. ಈಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಏನಾಗುತ್ತೆ, ನಾನು ಕೂಡ ಡಿಮೋಟಿವೇಟ್ ಆಗ್ತೀನಿ. ನನಗೂ ಕೂಡ ಕ್ಲಾಸ್ ಮಾಡೋದಕ್ಕೆ ಇರಲಿ, ಆಮೇಲೆ ಮಾಡೋಣ, ಇನ್ನೊಂದು ದಿವಸ ಮಾಡೋಣ, ನಿಧಾನ ಮಾಡೋಣ ಅನ್ನೋ ಥರ ಮೈಂಡ್ಸೆಟ್ ಬರುತ್ತೆ. ಬಟ್ ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತಂದರೆ ನಂಗೊಂದು ಮೋಟಿವೇಟ್ ಬರುತ್ತೆ. ಓ, ಎಲ್ಲರೂ ವ್ಯೂಸ್ ಬರ್ತಾ ಇದೆ, ನೋಡ್ತಾ ಇದ್ದಾರೆ, ನಾನು ವೀಡಿಯೋ ಮಾಡೋಣ, ಆಮೇಲೆ ಫ್ರೀಕ್ವೆಂಟಾಗಿ ವೀಡಿಯೋ ಮಾಡೋಣ, ಈಗ ತಕ್ಷಣಕ್ಕೆ ಡೈಲಿ ಮಾಡ್ತಾ ಹೋಗೋಣ ಅನ್ನೋ ಥರ ಒಂದು ಮೋಟಿವೇಶನ್ ಕ್ರಿಯೇಟ್ ಆಗುತ್ತೆ. ನಿಮಗೆ ಕಂಟೆಂಟ್ ಕೂಡ ಸಿಗುತ್ತೆ. ಕಂಟೆಂಟಿಗೆ ಮಾತ್ರ ಯಾವುದೇ ಮೋಸ ಇಲ್ಲ. 100% ಅಕ್ಯುರೇಸಿ ಮತ್ತು ಸೆಲೆಕ್ಷನ್ ಕೊಡುವಂಥ ಕಂಟೆಂಟ್ ಇದು. ಬೇಕಿದ್ರೆ ನೀವು ಯಾವ ಕಂಟೆಂಟ್ಗಳ ಜೊತೆ ಚೆಕ್ ಮಾಡಿ, ಉಳಿದರೆಲ್ಲ ಡಿಕ್ಷ್ನರಿ ತಗೊಂಡು ವರ್ಡ್ಗಳನ್ನು ಹುಡುಕಿ ಯಾವ್ಯಾವುದೋ ವರ್ಡ್ ಮಾಡ್ತಾ ಇರ್ತಾರೆ. ಆ ವರ್ಡಿಗೂ ಎಕ್ಸಾಮಿಗೂ ಸಂಬಂಧ ಇಲ್ಲ. ಎಕ್ಸಾಮಲ್ಲಿ ಬರೋ ವರ್ಡ್ ಮಾಡಬೇಕೇ ಹೊರತು ಯಾವುದೋ ಒಂದು ನನಗೆ ಇಂಗ್ಲೀಷ್ ಗೊತ್ತು ಅನ್ನೋದನ್ನು ತೋರಿಸ್ಕೊಳ್ಳೋದಕ್ಕೋಸ್ಕರ ನಾನು ವರ್ಡ್ಗಳನ್ನು ಮಾಡೋದಲ್ಲ. ನನಗೆ ಇಂಗ್ಲೀಷ್ ಗೊತ್ತು ಅನ್ನೋ ತೋರಿಸ್ಕೊಂತೋಸ್ಕರ ನಾವು ವೊಕ್ಯಾಬ್ಯುಲರಿ ವರ್ಡ್ಸ್ ಅಥವಾ ಇಂಗ್ಲೀಷ್ ಮಾಡ್ತಾ ಹೋದರೆ ನಿಮಗೆ ಎಕ್ಸಾಮಿಗೆ ಹೆಲ್ಪ್ ಆಗೋಲ್ಲ. ಇಂಗ್ಲೀಷ್ ಕಲಿತೀರಿ ಅಷ್ಟೇ. ಇಂಗ್ಲೀಷ್ ಕಲ್ತ್ಕೊಂಡ್ರೆ ನೀವು ಇಂಗ್ಲೀಷ್ ಕಲಿಯೋದಕ್ಕೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಯಾಕೆ ಪ್ರಿಪೇರ್ ಆಗಬೇಕಲ್ವಾ? ಇಂಗ್ಲೀಷ್ ಕೋರ್ಸಿಗೆ ಜಾಯ್ನ್ ಆಗಿರಿ. ಹಾಗಾಗಿ ನಿಮಗೆ ನಾನು ಎಕ್ಸಾಮ್ ಓರಿಯೆಂಟೆಡ್ ಕಂಟೆಂಟನ್ನು ಕೊಡ್ತೇನೆ. ಕಂಟೆಂಟಿಗೆ ಯಾವುದೇ ಥರದ ಮೋಸ ಇಲ್ಲ. 100% ಅಕ್ಯುರೇಟ್ ಕಂಟೆಂಟ್ ಇದೆ. ಇದನ್ನೇ ನೀವು ಇಂಗ್ಲೀಷ್ ಮತ್ತು ಮ್ಯಾಥ್ಸಿಗೆ ನೀವು ಮ್ಯಾಥ್ಸನ್ನು ಮಾಡ್ಬೇಕಂತ ನೆಕ್ಸ್ಟ್ ಇದೆ. ಇದನ್ನೇ ನೀವು ಇಂಗ್ಲೀಷ್ ಮತ್ತು ಮ್ಯಾಥ್ಸಿಗೆ ಸ್ಟ್ರಾಟಜಿನ ಯೂಸ್ ಮಾಡಿದ್ರೆ ನೀವು ಖಂಡಿತ ಎಕ್ಸಾಮ್ನ ಪಾಸ್ ಆಗೋದು ಫಿಕ್ಸು. ಮತ್ತು ಅದು ಅಲ್ಲದೆ ನಿಮಗೆ ನಾನು ನಾನೇ ಮಾಕ್ ಟೆಸ್ಟನ್ನು ಅಟೆಂಡ್ ಮಾಡಿ ಹೇಗೆ ಮಾಕ್ ಟೆಸ್ಟನ್ನು ಅಟೆಂಡ್ ಮಾಡಬೇಕು, ಯಾವ ಥರ ಸ್ಕಿಪ್ ಮಾಡಬೇಕು, ಯಾವ ಥರ ಮಾಕ್ ಟೆಸ್ಟನ್ನು ನೀವು ಪ್ರತಿಯೊಂದು ಕ್ವಶನನ್ನು ಅಟೆಂಡ್ ಮಾಡಬೇಕು, ಯಾವ ಥರ ಸ್ಪೀಡ್ ಇರಬೇಕು ಅನ್ನೋ ಥರನೂ ತೋರಿಸೋದಕ್ಕೆ ಒಂದು ಮಾಕ್ ಟೆಸ್ಟನ್ನು ಮಾಡಿ ಅದನ್ನು ರೆಕಾರ್ಡ್ ಮಾಡಿ ನಿಮಗೆ ಹಾಕ್ತೇನೆ. ಸೊ ಪ್ರತಿಯೊಂದು ಎಲ್ಲ ರೀತಿಯಿಂದಲೂ ನಿಮಗೆ ಪ್ರಿಪ್ರೇಷನ್ನ ನಾನು ಹೆಲ್ಪ್ ಮಾಡ್ತೇನೆ. ಓಕೆನಾ? ಎಲ್ಲದಕ್ಕೂ ಹೆಲ್ಪ್ ಮಾಡ್ತೇನೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ಕೇಳಿರಿ. ಐ ವಿಲ್ ಹೆಲ್ಪ್ ಯು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್, ಸಬ್ಸ್ಕ್ರೈಬ್ ಆ್ಯಂಡ್ ಹೆಲ್ಪಿಂಗ್. ಥ್ಯಾಂಕ್ ಯು.